ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆದ್ಮೇಲೆ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ 9ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಭಾಗ 2ರ ಪುಸ್ತಕದಲ್ಲಿ ಬರುವಂಥ ಅಂದರೆ ಪರಿಷ್ಕೃತ 2023ನೇ ಸಾಲಿನಲ್ಲಿ ಬಂದಿರುವಂಥ ಪುಸ್ತಕದಲ್ಲಿನ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಸಂಪೂರ್ಣ 310ಕ್ಕೂ ಹೆಚ್ಚು 1 ಅಂಕದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ತರಗತಿ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ. ಬನ್ನಿ ನೇರವಾಗಿ ನಾವು ತರಗತಿಯನ್ನು ಆರಂಭ ಮಾಡೋಣ. ಆದ್ಮೇಲೆ ಇವತ್ತಿನ ತರಗತಿಯ ವಿಶೇಷತೆಗಳು ನಿಮಗೆಲ್ಲ ಗೊತ್ತೇ ಇದೆ. ಇದು 9ನೇ ತರಗತಿಯ ಸಮಾಜ ವಿಜ್ಞಾನದ ಮಹತ್ವದ ಅಂಶಗಳನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಳಗೊಂಡಿರ್ತಕ್ಕಂಥ ತರಗತಿ. ಕರ್ನಾಟಕ ರಾಜ್ಯ ಸರ್ಕಾರ ಪ್ರಕಟಿಸಿರುವಂತಹ 2023ನೇ ಸಾಲಿನ ಪರಿಷ್ಕೃತ ಪಠ್ಯಪುಸ್ತಕವನ್ನು ಆಧಾರಿತವಾಗಿರ್ತಕ್ಕಂಥ ತರಗತಿ ಇದು. ಸಂಪೂರ್ಣ ಭಾಗ 2ರಲ್ಲಿ ಬರ್ತಕ್ಕಂಥ ಇತಿಹಾಸದ ಮಹತ್ವದ ಅಂಶಗಳನ್ನು ಅಂದರೆ ಸುಮಾರು 350ಕ್ಕೂ ಹೆಚ್ಚಿನ ಎಲ್ಲಿ ಅಗತ್ಯ ಇದೆ ನಾವು ಅಲ್ಲಿ ಹೆಚ್ಚುವರಿ ಮಹತ್ವದ ಅಂಶಗಳನ್ನು ಕೂಡ ಸೇರಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಹೀಗಾಗಿ ಭಾಗ 2ರಲ್ಲಿ ಬರ್ತಕ್ಕಂಥ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಮಹತ್ವದ ಅಂಶಗಳನ್ನು ಒಂದೇ ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಜುಟ್ಯೂಬ್ ಕನ್ನಡ ಈ ಹಿಂದಿನಿಂದ ಕಂಪ್ಲೀಟ್ ಪ್ಯಾಕೇಜ್ಗಳನ್ನೇ ನಿಮಗೆ ಒದಗಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕೇವಲ 5 ನಿಮಿಷನೋ 6 ನಿಮಿಷನೋ ಅಷ್ಟು ವಿಡಿಯೋ ನಮ್ಮದು ಇಲ್ಲ. ನಾವಿಲ್ಲಿ ಕಂಪ್ಲೀಟ್ ಪ್ಯಾಕೇಜನ್ನೇ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂದರೆ ಒಂದು ವಿಡಿಯೋ ನೋಡಿದ್ರಿ ಅಂದರೆ ಸಾಕು, ನೀವು ಮತ್ತೊಮ್ಮೆ ಪಠ್ಯಪುಸ್ತಕವನ್ನು ಓದುವಂಥ ಅಗತ್ಯನೇ ಇಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡೆಸುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವತ್ತಿನ ಈ ತರಗತಿ ಬಹಳಷ್ಟು ಉಪಯುಕ್ತವಾಗಿರುತ್ತೆ. ಈ ತರಗತಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ ನಂತರ ಮತ್ತೊಮ್ಮೆ ನೀವು ಪಠ್ಯಪುಸ್ತಕವನ್ನು ಓದುವಂಥ ಅಗತ್ಯ ಇಲ್ಲ. ಅಷ್ಟು ಅಕ್ಯುರೇಟ್ ಆಗಿರುವಂಥ ಇನ್ಫಾರ್ಮೇಷನ್ ಅನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೇವೆ. ಆಮೇಲೆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಮಹತ್ವದ ಮಾಹಿತಿಗಳ ಸಾರಾಂಶವನ್ನು ಸರಳೀಕರಣ ಮಾಡಿ ಸಂಕ್ಷಿಪ್ತವಾಗಿ ನಿಮಗೆ ಇಲ್ಲಿ ಒದಗಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಹೀಗಾಗಿ ಇವತ್ತಿನ ಈ ತರಗತಿಗೆ ನೀವು ಎಷ್ಟು ಲೈಕ್ಗಳನ್ನು ಕೊಡ್ತೀರಿ? ನಮ್ಮ ಲೈಕ್ ಟಾರ್ಗೆಟ್ ಇದೆ 5,000ಕ್ಕೂ ಹೆಚ್ಚಿನ ಲೈಕ್ಗಳನ್ನು ಇವತ್ತಿನ ಈ ಕಂಪ್ಲೀಟ್ ಪ್ಯಾಕೇಜ್ ಆಗಿರ್ತಕ್ಕಂಥ ಈ ತರಗತಿಗೆ ನೀವೆಲ್ಲ ಕೊಡ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಬನ್ನಿ ನೇರವಾಗಿ ನಾವು ತರಗತಿಯನ್ನು ಆರಂಭ ಮಾಡೋಣ. 9ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 2ರ ಪಠ್ಯಪುಸ್ತಕದಲ್ಲಿ ಬರುವಂಥ ಸಂಪೂರ್ಣ ಸೆಮಿಸ್ಟರ್ನಲ್ಲಿನ 310ಕ್ಕೂ ಹೆಚ್ಚು ಇತಿಹಾಸದ ಪ್ರಶ್ನೋತ್ತರಗಳನ್ನ ಒಂದೇ ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಟ್ಟು 4 ಅಧ್ಯಾಯಗಳು ಬರ್ತವೆ. ಆ 4 ಅಧ್ಯಾಯಗಳು ಹೀಗಿವೆ. ಅಧ್ಯಾಯ 17ರಿಂದ ಇತಿಹಾಸದ ಪಾಠಗಳು ಆರಂಭ ಆಗ್ತವೆ. ಇಲ್ಲಿ ಅಧ್ಯಾಯ 17 ಏನಿದೆ ಅಂತಂದ್ರೆ ಅಹೋಮ್ ರಾಜಮಣಿತನ, ಮೊಘಲರು ಮತ್ತು ಮರಾಠರು. ಇದು ಬಹಳಷ್ಟು ಇಂಪಾರ್ಟೆಂಟ್. ಇದು ಮೊಘಲರು ಮತ್ತು ಮರಾಠರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇವತ್ತಿನ ತರಗತಿಯಲ್ಲಿ ನಿಮಗೆ ಸಿಗುತ್ತೆ. ಆಮೇಲೆ ಅಧ್ಯಾಯ 18ರಲ್ಲಿ ಭಕ್ತಿ ಪಂಥ ಬರುತ್ತೆ, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಆಮೇಲೆ ಅಧ್ಯಾಯ 17 ಇದೆ ಆಧುನಿಕ ಯುರೋಪ್. ಆಮೇಲೆ ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಅನ್ನುವಂಥ ಒಟ್ಟು 4 ಅಧ್ಯಾಯಗಳು ಇಲ್ಲಿವೆ. ಈ 4 ಅಧ್ಯಾಯಗಳಲ್ಲಿ ಸುಮಾರು 310ಕ್ಕೂ ಹೆಚ್ಚಿನ ಮಹತ್ವದ ಅಂಶಗಳನ್ನು ನಾವು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮೊದಲಿಗೆ ನಾವು 17ನೇ ಅಧ್ಯಾಯವಾಗಿರುವಂಥ ಅಹೋಮ್ ರಾಜಮಣಿತನ, ಮೊಘಲರು ಮತ್ತು ಮರಾಠರ ಬಗ್ಗೆ ನೋಡ್ತಾ ಹೋಗೋಣ. ಈ ಅಧ್ಯಾಯದಲ್ಲಿ ನಾವು ಅಹೋಮ್ ರಾಜಮಣಿತನ, ಮೊಘಲರು ಮತ್ತು ಮರಾಠರ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಅಭ್ಯಾಸ ಮಾಡ್ತೀವಿ. ಮೊದಲಿಗೆ ನಾವು ಅಹೋಮ್ ರಾಜಮಣಿತನದ ಬಗ್ಗೆ ನೋಡ್ತಾ ಹೋಗೋಣ. ಮೊಘಲರು ಅಂತಂದ್ರೆ ಸೋಲಿಲ್ಲದ ಸರದಾರರು ಅಂತ, ಆಮೇಲೆ ಪರಾಕ್ರಮಿಗಳು ಅನ್ನುವಂಥ ಒಂದು ಭಾವನೆ ಇತ್ತು. ಆದರೆ ಮೊಘಲರನ್ನು ಮಣ್ಣು ಮುಕ್ಕಿಸಿದ ಪರಾಕ್ರಮಿ ರಾಜವಂಶ ಒಂದು ಭಾರತದಲ್ಲಿ ಇತ್ತು. ಆ ರಾಜವಂಶವೇ ಅಹೋಮ್ ರಾಜವಂಶ. ಅಹೋಮ್ ರಾಜವಂಶಸ್ಥರು 13ನೇ ಶತಮಾನದ ಆರಂಭದಲ್ಲಿ ಮೂಲತಃ ಈಗಿನ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳಿಂದ ಭಾರತದ ಈಗಿನ ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸ್ತಾರೆ. ಅಹೋಮ್ ಅನ್ನುವಂಥ ಹೆಸರಿನಿಂದಲೇ ಈ ಭಾಗಕ್ಕೆ ಅಸ್ಸಾಂ ಅನ್ನುವಂಥ ಹೆಸರು ಬಂದಿದೆ. ಅಹೋಮ್ ಸಾಮ್ರಾಜ್ಯವನ್ನು ಕ್ರಿಸ್ತಶಕ 1228ರಲ್ಲಿ ಸುಕಪ ಅನ್ನುವಂಥವನು ಸ್ಥಾಪನೆ ಮಾಡ್ತಾನೆ. ಅಹೋಮ್ ಸಾಮ್ರಾಜ್ಯದ ಸ್ಥಾಪಕ ಯಾರು? ಸುಕಪ. 1228ರಲ್ಲಿ ಅಹೋಮ್ ಸಾಮ್ರಾಜ್ಯವನ್ನ ಈತ ಸ್ಥಾಪನೆ ಮಾಡ್ತಾನೆ. ಚರಾಯ್ ಡಾಯ್ ಅನ್ನುವಂಥದ್ದು ಈ ಸಾಮ್ರಾಜ್ಯದ ಮೊದಲಿನ ರಾಜಧಾನಿಯಾಗಿತ್ತು. ನೋಡಿ, ಚರಾಯ್ ಡಾಯ್ ಅನ್ನುವಂಥದ್ದು ಅಹೋಮ್ ಸಾಮ್ರಾಜ್ಯದ ರಾಜಧಾನಿ. 1300ರ ಸುಮಾರಿಗೆ ದೆಹಲಿ ಸುಲ್ತಾನ್ ಆಗಿರ್ತಕ್ಕಂಥ ಖಿಲ್ಜಿಗಳು ಇವರ ಮೇಲೆ ದಾಳಿಯನ್ನ ಮಾಡ್ತಾ ಹೋಗ್ತಾರೆ. ಆದರೆ ಅಹೋಮ್ ಸೈನಿಕರು ಖಿಲ್ಜಿ ಸೇನೆಯನ್ನ ಸೋಲಿಸಿ ಓಡಿಸ್ತಾರೆ. 15ನೇ ಶತಮಾನದ ಅಂತ್ಯದ ಹೊತ್ತಿಗೆ ಲೋಧಿ ಸೇನೆ ಅಹೋಮ್ ರಾಜ್ಯದ ಮೇಲೆ ಮುತ್ತಿಗೆ ಹಾಕುತ್ತೆ. ಆದರೆ ಅವರು ಕೂಡ ಸೋತು ಹಿಂದಿರುಗ್ತಾರೆ. ಕ್ರಿಸ್ತಶಕ 1658ರಲ್ಲಿ ಪಟ್ಟಕ್ಕೆ ಬಂದ ಮೊಘಲ್ ದೊರೆಯಾಗಿರುವಂತಹ ಔರಂಗಜೇಬ ಅಹೋಮ್ ರಾಜ್ಯವನ್ನ ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಳಬೇಕು ಅಂತ ಹೊಂಚು ಹಾಕಿದ್ದ. ಅದಕ್ಕಾಗಿ ತನ್ನ ಅತ್ಯಂತ ನಂಬಿಕಸ್ಥ ಸೇನಾಪತಿಗಳಾಗಿರ್ತಕ್ಕಂಥ ಮೀರ್ ಜುಮ್ಲಾ ಹಾಗೂ ದಿಲೇರ್ ಖಾನ್ರನ್ನ ಭಾರತದ ಈಶಾನ್ಯ ಭಾಗಕ್ಕೆ ಅಂದ್ರೆ ಅಸ್ಸಾಂ ಮೇಲೆ ದಾಳಿ ಮಾಡಲಿಕ್ಕೆ ಕಳಿಸ್ತಾನೆ. ಔರಂಗಜೇಬ ಅವರಿಗೆ ಬಂಗಾಳ ಮತ್ತು ಅಹೋಮ್ ರಾಜ್ಯಗಳನ್ನ ಗೆದ್ದುಕೊಂಡು ಬರುವಂತಹ ಜವಾಬ್ದಾರಿಯನ್ನು ಹೊರಿಸ್ತಾನೆ. ಮೊಘಲ್ ದೊರೆಯಾದ ಔರಂಗಜೇಬ ಅಹೋಮ್ ರಾಜ್ಯವನ್ನು ಗೆದ್ದುಕೊಂಡು ಬರಲಿಕ್ಕೆ ತನ್ನ ಸೇನಾಪತಿಗಳಾಗಿರ್ತಕ್ಕಂಥ ಮೀರ್ ಜುಮ್ಲಾ ಮತ್ತು ದಿಲೇರ್ ಖಾನ್ರನ್ನ ಕಳಿಸ್ತಾನೆ. ಹಾಗಾದ್ರೆ ಯಾವ ಬ್ರಿಟಿಷ್ ವೈಸ್ರಾಯ್ನನ್ನ ಬ್ರಿಟಿಷರ ಔರಂಗಜೇಬ್ ಅಂತ ಕರೀತಾ ಇದ್ರು.
ಯಾರನ್ನ ಬ್ರಿಟಿಷರ ಔರಂಗಜೇಬ್ ಅಂತ ಕರಿತಾ ಇದ್ರು? ನೀವು ಈ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮಾಡಬೇಕು. ಯಾಕಂದ್ರೆ ನಿನ್ನೆ ಇದ್ರ ಬಗ್ಗೆ ಹೇಳಿದ್ದೇನೆ ನಾನು ನಿಮಗೆ. ಜಯಧ್ವಜ ಸಿಂಗ ಅಂತ ಬರ್ತಾನೆ. ಅಹೋಂ ರಾಜವಂಶದಲ್ಲಿ ಮೊಘಲ್ ಸೇನೆಯು ಬ್ರಹ್ಮಪುತ್ರ ನದಿಯ ಉದ್ದಕ್ಕೆ ಸಾಗಿ ಅಹೋಂ ರಾಜ್ಯವನ್ನ ತಲುಪುತ್ತೆ. ಮೀರ್ ಜುಮ್ಲಾನ ಸೇನೆಯು ಗುವಾಹಟಿ, ಸಿಮಾಲ್ಗುರಿ ಮತ್ತು ಆಗ ಅಹೋಂ ರಾಜಧಾನಿಯಾಗಿರ್ತಕ್ಕಂಥ ಗರ್ಗಾಮನ್ನ ವಶಪಡಿಸಿಕೊಳ್ಳುತ್ತೆ. ಈ ಭೀಕರ ಯುದ್ಧದಿಂದಾಗಿ ಅಹೋಂ ಸಾಮ್ರಾಜ್ಯ ತನ್ನ ಬಹುದೊಡ್ಡ ಭೂಭಾಗವನ್ನ ಕಳೆದುಕೊಳ್ಬೇಕಾಗತ್ತೆ. ಜಯಧ್ವಜನು ಅತ್ಯಂತ ಅಪಮಾನಕರವಾದ ಒಪ್ಪಂದಕ್ಕೆ ಬರಬೇಕಾಗತ್ತೆ ಔರಂಗಜೇಬನ ಜೊತೆಗೆ. ಒಪ್ಪಂದದ ಪ್ರಕಾರ ಆತನು ತನ್ನ ಖಜಾನೆಯಿಂದ ದೊಡ್ಡ ಪ್ರಮಾಣದ ಸಂಪತ್ತನ್ನ ಯುದ್ಧ ಪರಿಹಾರವಾಗಿ ಮೊಘಲರಿಗೆ ಒಪ್ಪಿಸಬೇಕಾಗತ್ತೆ. ಅಲ್ಲದೆ ಚಿನ್ನ, ಬೆಳ್ಳಿಯಂಥ ಬೆಲೆಬಾಳುವ ಸಂಪತ್ತನ್ನ ಮೊಘಲರಿಗೆ ಕೊಡಬೇಕಾಗತ್ತೆ. ಅಹೋಂ ರಾಜ್ಯವು ಆಗ ಆನೆಗಳಿಗೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು. 100 ಆನೆಗಳನ್ನು ಸಹ ಆತ ಏನ್ ಮಾಡ್ತಾನೆ ಅಂದ್ರೆ ಮೊಘಲರಿಗೆ ಒಪ್ಪಿಸ್ತಾನೆ ಜಯಧ್ವಜ ಸಿಂಗ. ಇನ್ನು ಇದೆಲ್ಲದಕ್ಕಿಂತ ಅಪಮಾನದ ಸಂಗತಿ ಯಾವುದು ಅಂತಂದ್ರೆ, ಜಯಧ್ವಜನು ತನ್ನ 6 ವರ್ಷದ ಮಗಳನ್ನು ಕೂಡ ಶತ್ರುಗಳ ಕೈಗೆ ಒಪ್ಪಿಸಬೇಕಾಗತ್ತೆ. ಅಹೋಂ ರಾಜವಂಶದಲ್ಲಿ ಇದೊಂದು ಅಪಮಾನಕರವಾಗಿರ್ತಕ್ಕಂಥ ಸಂಗತಿ ಅಂತ ಇತಿಹಾಸದಲ್ಲಿ ಗುರುತಿಸಲ್ಪಟ್ಟಿದೆ. ಈ ಒಪ್ಪಂದದಿಂದಾಗಿ ರಾಜ್ಯವು ಅವನ ಕೈಯಲ್ಲಿ ಉಳಿದ್ರೂ ಕೂಡ ಅವನ ಮಾನಸಿಕ ನೆಮ್ಮದಿ ಹಾಳಾಗಿ ಹೋಗುತ್ತೆ. ಹೀಗಾಗಿ ಇದೇ ಕೊರಗಿನಿಂದಾಗಿ ಯುದ್ಧದ ನಂತರ ಜಯಧ್ವಜ ಸಿಂಗ ಹಾಸಿಗೆಯನ್ನು ಹಿಡಿತಾನೆ. ಸೋಲು ಮತ್ತು ಅಪಮಾನಗಳ ಕೊರಗಿನಿಂದಲೇ ಆತ ಬಹಳ ಬೇಗ ತೀರಿ ಹೋಗ್ತಾನೆ. ಇನ್ನು ಇದಾದ ನಂತರ ಚಕ್ರಧ್ವಜ ಸಿಂಗ ಬರ್ತಾನೆ. ಜಯಧ್ವಜನ ಮರಣದ ನಂತರ ಚಕ್ರಧ್ವಜ ಸಿಂಗ ಅಹೋಂ ಸಾಮ್ರಾಜ್ಯದ ಅರಸನಾಗ್ತಾನೆ. ಈತನ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಎಲ್ಲೆಡೆಯಿಂದ ಶತ್ರುಗಳ ಮುತ್ತಿಗೆ ಆಗ್ತಾ ಇತ್ತು. ಬರಿದಾದ ಖಜಾನೆ ಇತ್ತು, ಮಣ್ಣುಗೂಡಿದ ವಿಶ್ವಾಸ ಇತ್ತು. ಇದೆಲ್ಲದರಿಂದ ರಾಜ್ಯ, ಅಹೋಂ ರಾಜ್ಯ ಅನ್ನುವಂಥದ್ದು ಕಳಾಹೀನ ಆಗಿತ್ತು. ಸೈನಿಕರ ಆತ್ಮಸ್ಥೈರ್ಯ ಕುಂದಿತ್ತು. ಚಕ್ರಧ್ವಜನಿಗೆ ತನ್ನ ರಾಜ್ಯವನ್ನ ಮತ್ತೆ ಎತ್ತಿ ನಿಲ್ಲಿಸುವಂತ ಹೆಬ್ಬಯಕೆ ಕೂಡ ಇತ್ತು. ಅದಕ್ಕಾಗಿ ಆತ ಒಬ್ಬ ಸಮರ್ಥ ಸೇನಾಪತಿಯ ಹುಡುಕಾಟದಲ್ಲಿರ್ತಾನೆ. ಆಗ ಅವನ ಕಣ್ಣಿಗೆ ಬಿದ್ದವನೇ ಯಾರು ಅಂತಂದ್ರೆ ಲಚಿತ್ ಅನ್ನುವಂಥವನು. ಚಕ್ರಧ್ವಜ ಸಿಂಗನ ಕಣ್ಣಿಗೆ ಬಿದ್ದ ಸಮರ್ಥ ಸೇನಾಪತಿ ಯಾರು ಅಂದ್ರೆ ಲಚಿತ್. ಈತ ಏನ್ ಮಾಡ್ತಾನೆ ಅಂದ್ರೆ ಅಹೋಂ ಸಾಮ್ರಾಜ್ಯವನ್ನ ಮತ್ತೊಮ್ಮೆ ಬಲಿಷ್ಠಗೊಳಿಸುವಂತ ಕೆಲಸವನ್ನ ಮಾಡ್ತಾನೆ. ಈಗ ನಾವು ಲಚಿತ್ ಬಗ್ಗೆ ನೋಡ್ತಾ ಹೋಗೋಣ. ಲಚಿತ್ ಹುಟ್ಟಿದ್ದು 1620ರಲ್ಲಿ. ಅವರ ತಂದೆ ರಾಜಸ್ಥಾನದಲ್ಲಿ ಹಿರಿಯ ಉದ್ಯೋಗದಲ್ಲಿ ಇದ್ದ. ಅಂದ್ರೆ ಈ ಅಹೋಂ ರಾಜ್ಯದಲ್ಲಿನೇ ರಾಜಸ್ಥಾನದಲ್ಲಿ ಒಂದು ಹಿರಿಯ ಉದ್ಯೋಗದಲ್ಲಿ ಇದ್ದವನು ಲಚಿತನ ತಂದೆ. ಈತನಿಗೆ ಆಡಳಿತ ಮತ್ತು ಕ್ಷತ್ರಿಯ ಕೆಲಸಗಳಲ್ಲಿ ಎಲ್ಲಿಲ್ಲದ ಆಸಕ್ತಿ ಇತ್ತು. ಹೀಗಾಗಿ ಬಹಳ ಬೇಗ ಮೇಲಿನ ಹುದ್ದೆಗಳಿಗೆ ಈತ ಭರ್ತಿ ಆಗ್ತಾ ಹೋಗ್ತಾನೆ. ರಾಜನ ಸಚಿವನಾಗಿ, ಮುಖ್ಯ ಸಚಿವನಾಗಿ ಆರಿಸಿ ಬಂದ ಲಚಿತ್ ಅಶ್ವದಳದ ಮುಖ್ಯಸ್ಥನಾಗ್ತಾನೆ. ನಂತರ ಪ್ರಜೆಗಳು ಹಾಗೂ ಎಲ್ಲ ಸೈನಿಕರ ಅಪೇಕ್ಷೆಯಂತೆ ರಾಜನು ಲಚಿತ್ನನ್ನ ರಾಜ್ಯದ ಮುಖ್ಯ ಸೇನಾಪತಿಯನ್ನಾಗಿ ಆಯ್ಕೆ ಮಾಡ್ತಾನೆ. ಈ ಹುದ್ದೆಗೆ ಬೋರ್ಪು ಖಾನ್ ಅಂತ ಹೆಸರಿತ್ತು. ಅಂದಿನಿಂದ ಲಚಿತ್ ಏನಾಗ್ತಾನೆ ಅಂದ್ರೆ ಲಚಿತ್ ಬೋರ್ಪು ಖಾನ್ ಆಗಿ ಬದಲಾವಣೆ ಆಗ್ತಾನೆ. ಮೊಘಲರೊಂದಿಗೆ ನಡೆದ ಯುದ್ಧದಲ್ಲಿ ಈ ಹಿಂದೆ ಗುವಾಹಟಿಯು ಅಹೋಂ ವಂಶದ ಕೈತಪ್ಪಿ ಮೊಘಲರ ಪಾಲಾಗಿತ್ತು. 1667ರಲ್ಲಿ ಅದರ ಮುಖ್ಯಸ್ಥನಾಗಿ ಫಿರೋಜ್ ಖಾನ್ ಅನ್ನುವಂಥವನಿದ್ದ. ಈ ಫಿರೋಜ್ ಖಾನ್ ಹೆಂಗಿದ್ದ ಅಂದ್ರೆ ವಿಲಾಸಿಯಾಗಿದ್ದ, ಲಂಪಟ ಮತ್ತು ಕ್ರೂರಿಯಾಗಿದ್ದ. ತನ್ನ ವಿಲಾಸಕ್ಕಾಗಿ ಅಸ್ಸಾಮಿನ ಯುವತಿಯರನ್ನು ಕಳುಹಿಸಿಕೊಡಬೇಕು ಅಂತ ಚಕ್ರಧ್ವಜನಿಗೆ ಆಜ್ಞೆಯನ್ನು ಮಾಡ್ತಾನೆ. ಈ ಘಟನೆ ಅಹೋಂ ಜನರ ಆತ್ಮಾಭಿಮಾನವನ್ನ ಕೆರಳಿಸುತ್ತೆ. ಯಾವಾಗ ಫಿರೋಜ್ ಖಾನ್ ಅಸ್ಸಾಮಿ ಯುವತಿಯರನ್ನ ನನ್ನ ವಿಲಾಸಕ್ಕಾಗಿ ಕಳುಹಿಸಿಕೊಡಿ ಅಂತ ಕೇಳ್ತಾನೆ, ಆವಾಗ ಅಹೋಂ ರಾಜ್ಯದ ಜನತೆಯ ಆತ್ಮಾಭಿಮಾನ ಕೆರಳುತ್ತೆ. ಅವರು ದಂಗೆ ಹೇಳ್ತಾರೆ. ಮೊಘಲರನ್ನು ಅಹೋಮಿ ನೆಲದಿಂದ ಓಡಿಸಲೇಬೇಕು ಅಂತ ಅವರು ಸಂಕಲ್ಪವನ್ನು ತೊಡ್ತಾರೆ. ಮೊದಲು ಇಟಕುಲಿ ಕೋಟೆಯನ್ನು ವಶಪಡಿಸಿಕೊಳ್ಳಿಕ್ಕೆ ಅಹೋಮಿ ಸೈನಿಕರು ಉಪಾಯದಿಂದ ಆ ಕೋಟೆಯನ್ನು ಏರಿ ಅಲ್ಲಿರುವಂತಹ ಶಸ್ತ್ರಾಸ್ತ್ರಗಳಿಗೆ ನೀರನ್ನು ಸುರಿದು ಅವುಗಳನ್ನು ಬಳಕೆಗೆ ಬಾರದಂತೆ ಮಾಡ್ತಾರೆ. ಮರುದಿನವೇ ಲಚಿತ್ ತನ್ನ ನೇತೃತ್ವದಲ್ಲಿ ದೊಡ್ಡದೊಂದು ಸೇನೆಯನ್ನು ತಗೊಂಡು ಆ ಕೋಟೆಗೆ ಮುತ್ತಿಗೆ ಹಾಕಿ ಅಲ್ಲಿದ್ದ ಮೊಘಲ್ ಅಧಿಕಾರಿಗಳನ್ನ ಮತ್ತು ಸೈನಿಕರನ್ನ ಓಡಿಸ್ತಾನೆ. ಗುವಾಹಟಿಯು ಅಹೋಂ ರಾಜ್ಯಕ್ಕೆ ಮರಳಿ ಬರುತ್ತೆ. ಗುವಾಹಟಿಯು ಕೈತಪ್ಪಿದ ವಿಷಯವನ್ನು ತಿಳಿಯುತ್ತಿದ್ದಂಗೆನೆ ಔರಂಗಜೇಬ್ ಕೆಂಡಾಮಂಡಲ ಆಗ್ತಾನೆ. ಮತ್ತೊಮ್ಮೆ ಮೊಘಲ್ ಮತ್ತು ಅಹೋಂ ಸಾಮ್ರಾಜ್ಯಗಳ ಸೇನೆ ನಡುವೆ ಅಲ್ಬೋಯ್ ಅನ್ನುವಂತಹ ಮೈದಾನದಲ್ಲಿ ಭೀಕರ ಕಾಳಗ ನಡೆಯುತ್ತೆ. ಈ ಯುದ್ಧದಲ್ಲಿ ಅಹೋಂ ಸಾಮ್ರಾಜ್ಯ ವಿಜಯವನ್ನು ಸಾಧಿಸುತ್ತೆ. ಈ ಯುದ್ಧದಲ್ಲಿ ಲಚಿತ್ ಕತ್ತಿ ಏಟುಗಳಿಂದ ಬದುಕಿ ಉಳಿತಾನೆ. ಈ ಕಾಳಗದಲ್ಲಿ ಅಹೋಂ ಸಾಮ್ರಾಜ್ಯ ಗೆದ್ದರೂ ಅದರ ಮರು ವರ್ಷವೇ ಚಕ್ರಧ್ವಜ ಮರಣವನ್ನ ಹೊಂತಾನೆ. ಕ್ರಿಸ್ತಶಕ 1671ರಲ್ಲಿ ಸರಾಯ್ ಘಾಟ್ ಅನ್ನುವಂಥ ಸ್ಥಳದಲ್ಲಿ ಮೊಘಲ್ ಮತ್ತು ಅಹೋಂ ಸೇನೆಗಳು ಬ್ರಹ್ಮಪುತ್ರ ನದಿಯಲ್ಲಿ ಎದುರಾಗ್ತವೆ. ಮೊಘಲರ ಯುದ್ಧ ನೌಕೆಗಳಿಗೆ ಹೋಲಿಸಿದರೆ ಅಹೋಮರ ನೌಕೆಗಳು ಬಹುಪಾಲು ಸಣ್ಣವಾಗಿದ್ವು. ಅಹೋಮರ ಸಣ್ಣ ಸಣ್ಣ ನಾವೆಗಳು ದೊಡ್ಡ ದೊಡ್ಡ ನೌಕೆಗಳಿಗಿಂತ ಹಲವು ಪಟ್ಟು ವೇಗದಲ್ಲಿ ಸಂಚಾರ ಮಾಡ್ತಾ ಮೊಘಲರ ನೌಕೆಗಳಿಗೆ ಬ್ರಹ್ಮಪುತ್ರ ನದಿಯಲ್ಲಿ ಕೋಟೆಯನ್ನ ಕಟ್ಟಿಬಿಡ್ತವೆ. ಅಲ್ಲದೆ ನದಿಯ ಅಲ್ಲಲ್ಲಿ ನಿಲ್ಲಿಸಿದ್ದ ಜಲಕೋಟೆಗಳಿಂದ ಫಿರಂಗಿಗಳ ಮೂಲಕ ಮದ್ದುಗುಂಡುಗಳನ್ನು ಹಾರಿಸತೊಡಗುತ್ತಾರೆ. ಬ್ರಹ್ಮಪುತ್ರ ನದಿ ರಣರಂಗವಾಗುತ್ತೆ. ನದಿಯ ಮೇಲಿಂದಲೇ ನಡೆದ ಭಾರತದ ವಿಶೇಷ ಯುದ್ಧ ಅಂತ ಸರಾಯ್ ಘಾಟ್ ಸಂಗ್ರಾಮ ಇತಿಹಾಸದಲ್ಲಿ ದಾಖಲಾಗಿದೆ.
ಆದರೆ ಈ ಯುದ್ಧ ಮುಗಿದ ವರ್ಷವೇ ಲಚಿತ್ ತೀವ್ರ ಅನಾರೋಗ್ಯದಿಂದ ತೀರ್ಕೊಳ್ತಾನೆ ಅನ್ನುವಂಥದ್ದು ದುರಂತಕರವಾಗಿರ್ತಕ್ಕಂಥ ವಿಚಾರ. 1682ರಲ್ಲಿ ಮೊಘಲ್ ಮತ್ತು ಅಹೋಮ್ ಸೇನೆ ನಡುವೆ ಮತ್ತೆ ಯುದ್ಧ ನಡೆಯುತ್ತೆ. ಈ ಸಮಯದಲ್ಲಿ ಅಹೋಮ್ ರಾಜ್ಯದ ರಾಜ ಆಗಿದ್ದವನು ಯಾರು ಅಂದ್ರೆ ಗದಾಧರ ಸಿಂಹ. ಈ ಯುದ್ಧದಲ್ಲಿ ಮೊಘಲರು ಮತ್ತೆ ಸೋಲ್ತಾರೆ. ಇದು ಮೊಘಲರ ಮತ್ತು ಅಹೋಮರ ನಿರ್ಣಾಯಕ ಕದನ ಆಗಿತ್ತು. ಈ ನಿರ್ಣಾಯಕ ಕದನವನ್ನ ಇಟಕೂಲಿ ಕಾಳಗ ಅಂತ ಕೂಡ ಕರೀತಾರೆ. ಗದಾಧರ ಸಿಂಹ ಅನ್ನುವಂಥವನು ಈ ಸಂದರ್ಭದಲ್ಲಿ ಅಹೋಮ್ ರಾಜ್ಯದ ರಾಜ ಆಗಿದ್ದ. ಇಟಕೂಲಿ ಕಾಳಗ ಅನ್ನುವಂಥದ್ದು ಮೊಘಲರು ಮತ್ತು ಅಹೋಮರ ಮಧ್ಯೆ ನಡೆದಿರ್ತಕ್ಕಂಥ ಒಂದು ನಿರ್ಣಾಯಕ ಕದನ. ಇನ್ನು ಅಹೋಮ್ ರಾಜರು ಒಟ್ಟು 6 ಸ್ಥಳಗಳನ್ನು ತಮ್ಮ ರಾಜಧಾನಿಯನ್ನಾಗಿ ಕಾಲಕಾಲಕ್ಕೆ ಅಭಿವೃದ್ಧಿ ಪಡಿಸ್ಕೊಳ್ತಾ ಬರ್ತಾರೆ. ಉತ್ತರ ಭಾರತದ ಸಣ್ಣ ಪುಟ್ಟ ರಾಜವಂಶಗಳನ್ನೆಲ್ಲ ಒಂದುಗೂಡಿಸಿ ಮಗಧದಲ್ಲಿ ಮೌರ್ಯರು ಬೃಹತ್ತಾದ ಸಾಮ್ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡಿದರೋ ಹಾಗೆಯೇ ಈಶಾನ್ಯ ಭಾರತದಲ್ಲಿದ್ದ 100 ಬುಡಕಟ್ಟು ಆಡಳಿತಗಳನ್ನೆಲ್ಲ ಒಟ್ಟಾಗಿಸಿ ಒಂದು ಬೃಹತ್ ಶಕ್ತಿಶಾಲಿ ಸಾಮ್ರಾಜ್ಯವನ್ನು ಕಟ್ಟಿದ್ದು ಅಹೋಮ್ ರಾಜರುಗಳ ಸಾಧನೆ ಅಂತಾನೆ ಹೇಳಬಹುದು. ಇನ್ನು ಮೊಘಲರನ್ನ ಅಹೋಮ್ ಸೇನೆಯು 17 ಚಿಕ್ಕ ದೊಡ್ಡ ಯುದ್ಧಗಳಲ್ಲಿ ನಿರಂತರವಾಗಿ ಸೋಲಿಸ್ತಾ ಬರುತ್ತೆ. ನೋಡಿ ಎಂತ ಅಪಮಾನಕರ ಸಂಗತಿ ಇದು ಮೊಘಲರಿಗೆ ಅಂತಂದ್ರೆ, ಮೊಘಲರನ್ನ ಅಹೋಮ್ ಸೇನೆ 17 ಚಿಕ್ಕ ಮತ್ತು ದೊಡ್ಡ ಯುದ್ಧಗಳಲ್ಲಿ ನಿರಂತರವಾಗಿ ಸೋಲಿಸ್ತಾ ಬರುತ್ತೆ. 1228ರಲ್ಲಿ ಸ್ಥಾಪನೆಯಾದ ಈ ಸಾಮ್ರಾಜ್ಯ 598 ವರ್ಷಗಳ ಸುದೀರ್ಘ ಆಡಳಿತವನ್ನು ನೀಡುತ್ತೆ. 1826ರಲ್ಲಿ ಈ ಅಹೋಮ್ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ. ಸೊ ಇದಿಷ್ಟು ಅಹೋಮ್ ರಾಜಮನೆತನಕ್ಕೆ ಸಂಬಂಧಪಟ್ಟಂಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ಬಹಳಷ್ಟು ಅದ್ಭುತಕರವಾದ ಆಶ್ಚರ್ಯಕರವಾದ ವಿಚಾರಗಳನ್ನು ತಿಳ್ಕೊಂಡ್ವಿ. ಇನ್ನು ನೇರವಾಗಿ ನಾವು ಭಾರತದಲ್ಲಿ ಮೊಘಲರ ಆಡಳಿತದ ಬಗ್ಗೆ ನೋಡ್ತಾ ಹೋಗೋಣ. 1526ರ ಮೊದಲನೇ ಪಾಣಿಪತ್ ಕದನದಿಂದ ಆರಂಭವಾಗಿರ್ತಕ್ಕಂಥ ಮೊಘಲರ ಆಳ್ವಿಕೆ 1707ರವರೆಗೆ ಭಾರತದಲ್ಲಿ ನಿರಂತರವಾಗಿ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚುವರಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಬಾಬರ್ ಬಗ್ಗೆ ತಿಳ್ಕೊಳ್ಳೋಣ. ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಮೂಲತಃ ಈತ ತುರ್ಕಿಸ್ತಾನದವನಾಗಿದ್ದ. ಈತ ತುರ್ಕಿಸ್ತಾನದ ಪರ್ಗಾಣ ಅನ್ನುವಂಥ ಸ್ಥಳದಲ್ಲಿ ಕ್ರಿಸ್ತಶಕ 1483ರಲ್ಲಿ ಜನಿಸ್ತಾನೆ. ಈತನ ಮೊದಲಿನ ಹೆಸರು ಜಹೀರುದ್ದೀನ್ ಮಹಮ್ಮದ್ ಅನ್ನುವಂಥದ್ದು. ಬಾಬರ್ನ ಮೊದಲಿನ ಹೆಸರು ಯಾವುದು? ಜಹೀರುದ್ದೀನ್ ಮಹಮ್ಮದ್ ಅನ್ನುವಂಥದ್ದು. ಬಾಬರ್ ಅನ್ನುವಂಥದ್ದು ಈತನ ಬಿರುದು. ನೋಡಿ, ಜಹೀರುದ್ದೀನ್ ಮೊಹಮ್ಮದನ ಬಿರುದು ಏನಾಗಿತ್ತು ಅಂದ್ರೆ ಬಾಬರ್ ಆಗಿತ್ತು. ಹಾಗಾದ್ರೆ ಬಾಬರ್ ಅನ್ನುವಂಥ ಪದದ ಅರ್ಥ ಏನು ಅಂತಂದ್ರೆ ಹುಲಿ ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಬಾಬರ್ ಅಂತಂದ್ರೆ ಹುಲಿ. ಈತನಿಗೆ ಬಾದಶಾಹ ಅನ್ನುವಂಥ ಬಿರುದು ಕೂಡ ಇತ್ತು. ಇದರ ಅರ್ಥ ಏನು ಅಂತಂದ್ರೆ ಚಕ್ರವರ್ತಿ ಅಥವಾ ಸಾಮ್ರಾಟ್ ಅನ್ನುವಂಥದ್ದು. ಬಾದಶಾಹ ಅನ್ನುವಂಥ ಪದದ ಅರ್ಥ, ಬಿರುದಿನ ಅರ್ಥ ಏನಾಗಿತ್ತು ಅಂದ್ರೆ ಚಕ್ರವರ್ತಿ ಅಥವಾ ಸಾಮ್ರಾಟ್ ಅನ್ನುವಂಥದ್ದಾಗಿತ್ತು. ಈತನ ತಂದೆ ಉಮರ್ ಶೇಖ್ ಮಿರ್ಜಾ ಅಫ್ಘಾನಿಸ್ತಾನದ ಚಿಕ್ಕ ರಾಜ್ಯವಾಗಿರ್ತಕ್ಕಂಥ ಪರ್ಗಾಣಾದ ದೊರೆಯಾಗಿದ್ದ. ಹಾಗೆ ಬಾಬರನ ತಾಯಿ ಯಾರು ಅಂದ್ರೆ ಕುಲ್ಸ್ ನಿಗರ್ ಅನ್ನುವಂಥವ್ರು. ಕುಲ್ಸ್ ನಿಗರ್ ಅನ್ನುವಂಥವ್ರು ಬಾಬರನ ತಾಯಿ. ಉಮರ್ ಶೇಖ್ ಮಿರ್ಜಾ ಅನ್ನುವಂಥವನು ಬಾಬರನ ತಂದೆ. ಬಾಬರನ ಮೂಲ ಹೆಸರು ಜಹೀರುದ್ದೀನ್ ಮಹಮ್ಮದ್ ಅನ್ನುವಂಥದ್ದು. ಇನ್ನು ಬಾಬರನ ಪತ್ನಿ ಮಹಿಮ್ ಹಾಗೂ ಮಗ ಹುಮಾಯೂನ್ ಆಗಿದ್ದ. ತಂದೆ ಮರಣದಿಂದಾಗಿ ಬಾಬರ್ ತನ್ನ 11ನೇ ವಯಸ್ಸಿನಲ್ಲಿಯೇ ಪರ್ಗಾಣದ ಸಿಂಹಾಸನವನ್ನ ಏರ್ತಾನೆ. ಇಬ್ರಾಹಿಂ ಲೋದಿಯನ್ನ 1526ರಲ್ಲಿ ನಡೆದಿರತಕ್ಕಂಥ ಮೊದಲ ಪಾಣಿಪತ್ ಯುದ್ಧದಲ್ಲಿ ಸೋಲಿಸಿ ಭಾರತದಲ್ಲಿ ಮೊಘಲ್ ಅಧಿಕಾರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಬಾಬರ್ನಿಗೆ ಸಲ್ಲುತ್ತೆ. ಇದನ್ನ ಅಂದ್ರೆ 1526 ನಡೆದಿರ್ತಕ್ಕಂಥ ಕದನವನ್ನ ಮೊದಲನೇ ಪಾಣಿಪತ್ ಯುದ್ಧ ಅಂತ ಕರೀತಾರೆ. ದೆಹಲಿ ಈತನ ರಾಜಧಾನಿಯಾಗಿತ್ತು. ನೋಡಿ, ಮೊಘಲರ ರಾಜಧಾನಿ ಅಂದ್ರೆ ಬಾಬರ್ನ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ದೆಹಲಿ ಆಗಿತ್ತು. ಈತನು ತನ್ನ 4 ವರ್ಷಗಳ ಅವಧಿಯಲ್ಲಿ ಮೇವಾಡದ ರಾಣಾ ಸಂಗ್ರಾಮ್ ಸಿಂಗ, ರಜಪೂತರ ದೊರೆಯಾಗಿರುವಂಥ ಚಾಂದೇರಿಯ ಮೇದಿನ್ ರಾಯ್ ಹಾಗೂ ಇಬ್ರಾಹಿಂ ಲೋದಿಯ ಸಹೋದರನಾಗಿರ್ತಕ್ಕಂಥ ಮೊಹಮ್ಮದ್ ಲೋದಿಯನ್ನ ಸೋಲಿಸ್ತಾನೆ. ಬಾಬರ್ನು ಪಾಣಿಪತ್, ಗೋಗ್ರಾ ಮತ್ತು ಕಣ್ವಾ ಅನ್ನುವಂಥ 3 ಯುದ್ಧಗಳನ್ನು ಗೆಲ್ಲುವ ಮೂಲಕ ಉತ್ತರ ಭಾರತದ ವಿಶಾಲವಾದ ಪ್ರದೇಶದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇದಿಷ್ಟು ಬಾಬರ್ನ ಬಗ್ಗೆ ತಿಳ್ಕೊಂಡು ಇನ್ನು ಬಾಬರ್ನ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಬಾಬರ್ ನಾಮ ಅನ್ನುವಂಥದ್ದು ಬರುತ್ತೆ. ಬಾಬರ್ ತನ್ನ ಆತ್ಮಚರಿತ್ರೆಯನ್ನ ತುರ್ಕಿ ಭಾಷೆಯಲ್ಲಿ ರಚನೆ ಮಾಡ್ತಾನೆ. ಅದರ ಹೆಸರೇ ಬಾಬರ್ ನಾಮ. ಬಾಬರ್ ನಾಮ ಅನ್ನುವಂಥದ್ದು ಬಾಬರ್ನ ಆತ್ಮಚರಿತ್ರೆ. ಇದನ್ನ ತುರ್ಕಿ ಭಾಷೆಯಲ್ಲಿ ಸ್ವತಃ ಬಾಬರ್ನೇ ರಚನೆ ಮಾಡ್ತಾನೆ. ಹಾಗಾದ್ರೆ ಈ ಗ್ರಂಥದಲ್ಲಿ ಏನೆಲ್ಲ ಇದೆ? ರಾಜಕೀಯ ಸಂಘಟನೆ ಅಲ್ಲದೆ ವಿವಿಧ ನಾಡುಗಳ ಪ್ರಾಕೃತಿಕ ಸ್ವರೂಪ, ಸೌಂದರ್ಯ, ಅಲ್ಲಿನ ಪ್ರಾಣಿ ಸಂಕುಲ, ಸಸ್ಯವರ್ಗ, ಪಕ್ಷಿ, ತೋಟಗಳ ವರ್ಣನೆ ಬಾಬರ್ ನಾಮದಲ್ಲಿ ಸಿಗುತ್ತೆ. ಬಾಬರ್ ಮೂಲತಃ ಕವಿ ಹಾಗೂ ಉತ್ತಮ ಚಿತ್ರಕಲಾಕಾರನಾಗಿದ್ದ. ಅಬ್ದುಲ್ ರಹೀಂ ಖಾನ್ ಅನ್ನುವಂಥವನು ಬಾಬರ್ ನಾಮವನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಬಾಬರ್ ಮೂಲತಃ ಈ ಬಾಬರ್ ನಾಮವನ್ನ ತುರ್ಕಿ ಭಾಷೆ ಒಳಗಡೆ ಬರೆದಿದ್ದ. ಆದ್ರೆ ಅಬ್ದುಲ್ ರಹೀಂ ಖಾನ್ ಅನ್ನುವಂಥವನು ಬಾಬರ್ ನಾಮವನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಇದಿಷ್ಟು ಹೆಚ್ಚುವರಿ ಮಾಹಿತಿಯನ್ನ ಬಾಬರ್ ನಾಮಕ್ಕೆ ಸಂಬಂಧಪಟ್ಟಂಗೆ ನಾವು ತಿಳ್ಕೊಂಡ್ವಿ. ನೇರವಾಗಿ ಹುಮಾಯೂನ್ ಬಗ್ಗೆ ನೋಡ್ತಾ ಹೋಗೋಣ. ಹುಮಾಯೂನ್ ಅನ್ನುವಂಥ ಪದದ ಹೆಸರು ಅದೃಷ್ಟವಂತ ಅಂತ. ಆದ್ರೆ ಇತಿಹಾಸದಲ್ಲಿ ಇಂತಹ ದುರದೃಷ್ಟ
ದುರದೃಷ್ಟಕರವಾಗಿರ್ತಕ್ಕಂಥ ವ್ಯಕ್ತಿಯನ್ನ ಇನ್ನೊಬ್ಬರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗುತ್ತೆ. ಈ ಹುಮಾಯೂನ್ ಬಗ್ಗೆ ಹಿಂದೆ ನಾನು ಬಹಳಷ್ಟು ಡೀಟೇಲ್ ಆಗಿ ಹೇಳಿದೆ ನಿಮಗೆ. ಮೊಘಲ್ ಸಾಮ್ರಾಜ್ಯದ 2ನೇ ಸುಲ್ತಾನ ಹುಮಾಯೂನ್, ಬಾಬರನ ಹಿರಿಯ ಮಗ ಈತ. ಕಾಲಿಂಜರ್ ಕೋಟೆ, ದೌರಾ, ಜಾಣಪುರ, ಚುನಾರ್ ಕೋಟೆ, ಮಾಂಡಸರ್ಗಳನ್ನ ಈತ ವಶಪಡಿಸಿಕೊಳ್ತಾನೆ. ಹುಮಾಯೂನ್ ಕಾಲದಲ್ಲಿ ಮೊಘಲರ ಚಿತ್ರಕಲೆ ಆರಂಭ ಆಗತ್ತೆ. ಮೀರ್ ಸೈಯದ್ ಅಲಿ ಮತ್ತು ಅಬ್ದುಸ್ ಸಮದ್ ಅನ್ನುವಂಥವರ ನೆರವಿನಿಂದ ಚಿತ್ರಕಲಾ ಹಸ್ತಪ್ರತಿಗಳನ್ನ ಹುಮಾಯೂನ್ ರಚನೆ ಮಾಡ್ತಾನೆ. ಮೀರ್ ಸೈಯದ್ ಅಲಿ ಮತ್ತು ಅಬ್ದುಸ್ ಸಮದ್ ರವರ ನೆರವಿನಿಂದ ಚಿತ್ರಕಲಾ ಹಸ್ತಪ್ರತಿಗಳನ್ನ ರಚನೆ ಮಾಡ್ತಾನೆ. ಶೇರ್ ಶಾನಿಂದ ಸೋಲಲ್ಪಟ್ಟ ಹುಮಾಯೂನನು ಸಿಂಧ್ ಪ್ರಾಂತ್ಯದಲ್ಲಿ ಆಶ್ರಯವನ್ನು ಪಡೆದು ಶೇರ್ ಶಾ ತೀರಿ ಹೋದ ನಂತರ ಮತ್ತೆ ಪುನಃ ಆಡಳಿತಕ್ಕೆ ಬರ್ತಾನೆ. ಇದಿಷ್ಟು ಹುಮಾಯೂನ್ ಬಗ್ಗೆ. ಇನ್ನು ಶೇರ್ ಶಾ ಬಗ್ಗೆ ನಾವು ನೋಡ್ತಾ ಹೋಗೋಣ. ಶೇರ್ ಶಾ ಸೂರ್ ಮನೆತನದ ಸ್ಥಾಪಕ. ಈತನ ಮೂಲ ಹೆಸರು ಏನಾಗಿತ್ತು ಅಂದ್ರೆ ಫರೀದ್ ಖಾನ್ ಅನ್ನುವಂಥದ್ದು. ಶೇರ್ ಶಾ ಅನ್ನುವಂಥವನು ಸೂರ್ ಮನೆತನದ ಸ್ಥಾಪಕ. ಈತನ ಮೂಲ ಹೆಸರು ಫರೀದ್ ಖಾನ್ ಅನ್ನುವಂಥದ್ದು. ದಕ್ಷಿಣ ಬಿಹಾರದ ದೊರೆಯಾಗಿರುವಂತಹ ಬಹಾರ್ ಖಾನ್ ಲೋಹನಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದಿದ್ದರಿಂದಾಗಿ ಫರೀದನಿಗೆ ಶೇರ್ ಖಾನ್ ಅನ್ನುವಂಥ ಬಿರುದು ಬರುತ್ತೆ. ದಕ್ಷಿಣ ಬಿಹಾರದ ದೊರೆಯಾಗಿರುವಂತಹ ಬಹಾರ್ ಖಾನ್ ಲೋಹನಿಯ ಸೇವೆಯಲ್ಲಿ ಇದ್ದಾಗ ಒಬ್ಬನೇ ಒಂದು ಹುಲಿಯನ್ನು ಕೊಂದಿದ್ದಕ್ಕಾಗಿ ಫರೀದ್ ಖಾನನಿಗೆ ಶೇರ್ ಖಾನ್ ಅನ್ನುವಂಥ ಬಿರುದು ಬರುತ್ತೆ. ಹುಮಾಯೂನನ್ನ ಸೋಲಿಸಿದ ಶೇರ್ ಶಾನು ಪಂಜಾಬ್, ಸಿಂಧ್, ಮುಲ್ತಾನ್ ಮತ್ತು ಗ್ವಾಲಿಯರ್ ಹಾಗೂ ಕಾಲಿಂಜರ್ಗಳನ್ನ ವಶಪಡಿಸಿಕೊಳ್ತಾನೆ. ಸೈನ್ಯವನ್ನು ಅನೇಕ ಫೌಜಿಗಳನ್ನಾಗಿ ವಿಂಗಡಣೆ ಮಾಡಿ ಅವುಗಳ ಮೇಲ್ವಿಚಾರಣೆಗಾಗಿ ಫೌಜಿದಾರರನ್ನ ನೇಮಕ ಮಾಡಿದ್ದ. ಯಾರು? ಶೇರ್ ಶಾ. ತನ್ನ ಸೈನ್ಯವನ್ನ ಅನೇಕ ಫೌಜಿಗಳನ್ನಾಗಿ ವಿಂಗಡಣೆ ಮಾಡಿ ಅವುಗಳ ಮೇಲ್ವಿಚಾರಣೆಗಾಗಿ ಫೌಜಿದಾರರನ್ನ ನೇಮಕ ಮಾಡಿದ್ದ ಶೇರ್ ಶಾ. ಆಮೇಲೆ ಶೇರ್ ಶಾ ನಿಷ್ಪಕ್ಷಪಾತ ನ್ಯಾಯದಾನಕ್ಕೆ ಹೆಸರುವಾಸಿಯಾಗಿದ್ದ. ಆದ್ದರಿಂದ ಆತನಿಗೆ ನ್ಯಾಯನಿಷ್ಠ ಸುಲ್ತಾನ ಅನ್ನುವಂಥ ಬಿರುದು ಕೂಡ ಇತ್ತು. ಆಮೇಲೆ ಶೇರ್ ಶಾ ದಾಮ್ ಅನ್ನುವಂಥ ಹೊಸ ಬೆಳ್ಳಿಯ ನಾಣ್ಯವನ್ನು ಜಾರಿಗೆ ತರ್ತಾನೆ. ದಾಮ್ ಅನ್ನುವಂಥ ಬೆಳ್ಳಿ ನಾಣ್ಯ ಎಷ್ಟು ಗುಲಗಂಜಿ ತೂಕವನ್ನು ಹೊಂದಿತ್ತು ಅಂದ್ರೆ 180 ಗುಲಗಂಜಿ ತೂಕವನ್ನು ಹೊಂದಿತ್ತು. ನಂತರ ಬಂದಿರತಕ್ಕಂಥ ಎಲ್ಲ ಮೊಘಲ್ ದೊರೆಗಳು ಇದನ್ನ ಮುಂದುವರಿಸಿಕೊಂಡು ಬರ್ತಾರೆ. ಇನ್ನು ಅಕ್ಬರ್ನ ಬಗ್ಗೆ ನೋಡ್ತಾ ಹೋಗೋಣ. ಮೊಘಲರ ಅರಸರಲ್ಲಿ ಪ್ರಸಿದ್ಧ ದೊರೆಯಾದ ಅಕ್ಬರ್ ಸಿಂಧ್ನ ಅಮರಕೋಟೆಯಲ್ಲಿ ಜನಿಸ್ತಾನೆ. ಈತನ ತಂದೆ ಹುಮಾಯೂನ್, ತಾಯಿ ಹಮೀದಾ ಬಾನು ಬೇಗಂ. ಆಮೇಲೆ ಅಕ್ಬರ್ ಅಧಿಕಾರಕ್ಕೆ ಬಂದಾಗ ಆತನಿಗೆ ಕೇವಲ 14 ವರ್ಷ ವಯಸ್ಸಾಗಿತ್ತು. ಬಂಗಾಳದ ದೊರೆ ಮೊಹಮ್ಮದ್ ಶಾ ಅಬ್ದಾಲಿಯ ದಂಡನಾಯಕನಾದ ಹೇಮು ದೆಹಲಿ ಮತ್ತು ಆಗ್ರಾಗಳನ್ನ ವಶಪಡಿಸಿಕೊಳ್ತಾನೆ. ಹೀಗಾಗಿ 1556ರಲ್ಲಿ ಹೇಮು ಮತ್ತು ಮೊಘಲರ ನಡುವೆ ಪಾಣಿಪತ್ ಅನ್ನುವಂಥ ಸ್ಥಳದಲ್ಲಿ ಘೋರವಾದ ಯುದ್ಧ ಸಂಭವಿಸುತ್ತೆ. ಇದನ್ನ 2ನೇ ಪಾಣಿಪತ್ ಯುದ್ಧ ಅಂತ ಹೇಳಲಾಗುತ್ತೆ. ಈ ಯುದ್ಧದಲ್ಲಿ ಅಕ್ಬರ್ ವಿಜಯಶಾಲಿ ಆಗ್ತಾನೆ. ಇನ್ನು ಈ ಯುದ್ಧದ ಸಂದರ್ಭದಲ್ಲಿ ಅಕ್ಬರ್ನ ನೆರವಿಗೆ ಆತನ ರಾಜ್ಯ ಪ್ರತಿನಿಧಿ ಹಾಗೂ ಪ್ರಧಾನಮಂತ್ರಿಯಾಗಿದ್ದ ಬೈರಾಮ್ ಖಾನ್ ನೆರವಿಗೆ ಬರ್ತಾನೆ. ಚಿತ್ತೋಡದ ರಾಜ ರಾಣಾ ಪ್ರತಾಪ್ ಹಾಗೂ ಅಕ್ಬರ್ನ ದಂಡನಾಯಕನಾದ ಮಾನಸಿಂಗ್ ಹಾಗೂ ಅಸಫ್ ಖಾನನ ಮಧ್ಯದಲ್ಲಿ ಹಳದಿ ಘಾಟ್ ಹೋರಾಟ ನಡೆಯುತ್ತೆ. ಈ ಯುದ್ಧದಲ್ಲಿ ಮೊಘಲ್ ಸೈನ್ಯ ವಿಜಯವನ್ನ ಸಾಧಿಸುತ್ತೆ. ಹಳದಿ ಘಾಟ್ ಕಾಳಗ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಮಹತ್ವದ್ದು. ಅಕ್ಬರ್ನು 1582ರಲ್ಲಿ ದೀನ್ ಇ ಇಲಾಹಿ ಅನ್ನುವಂಥ ಹೊಸ ಪಂಥವನ್ನ ಸ್ಥಾಪನೆ ಮಾಡ್ತಾನೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡಿ. ಇದು 1582ರಲ್ಲಿ ದೀನ್ ಇ ಇಲಾಹಿ ಅನ್ನುವಂಥ ಹೊಸ ಪಂಥವನ್ನು ಅಕ್ಬರ್ ಸ್ಥಾಪನೆ ಮಾಡಿದ. ಇದು ಸರ್ವರೊಡನೆ ಶಾಂತಿ ಅಂದ್ರೆ ಸಲ್ ಇ ಕುಲ್ ಅನ್ನುವಂಥ ತತ್ವದ ಆಧಾರದ ಮೇಲೆ ನೆಲೆಸಿತ್ತು. ಅಬುಲ್ ಫಜಲ್ ಈ ಪಂಥದ ವರಿಷ್ಠ ಪುರೋಹಿತನಾಗಿದ್ದ. ದೀನ್ ಇ ಇಲಾಹಿ ಅನ್ನುವಂಥ ಹೊಸ ಪಂಥದ ವರಿಷ್ಠ ಪುರೋಹಿತ ಯಾರಾಗಿದ್ರು ಅಂದ್ರೆ ಅಬುಲ್ ಫಜಲ್ ಆಗಿದ್ದ. ಅಬುಲ್ ಫಜಲ್ ಅಕ್ಬರ್ನ ಸ್ನೇಹಿತ. ಅಕ್ಬರ್ನು ತನ್ನ ರಜಪೂತ ಪತ್ನಿಯರಿಗೆ ಅರಮನೆಯಲ್ಲಿಯೇ ದೇವತಾ ಆರಾಧನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಿದ್ದ. ಅಕ್ಬರ್ನು ಹಿಂದೂಗಳ ಮೇಲಿನ ಜಸಿಯಾ ತೆರಿಗೆಯನ್ನ ರದ್ದುಪಡಿಸ್ತಾನೆ. ಅಕ್ಬರ್ನು ಹಿಂದೂ ಧರ್ಮದ ಗ್ರಂಥಗಳನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಅಕ್ಬರ್ನ ಕಾಲದಲ್ಲಿ ಭೂಮಾಪನಕ್ಕಾಗಿ ಕಬ್ಬಿಣದ ಕೊಂಡಿಗಳು, ಬಿದಿರಿನ ಅಳತೆಗಳು, ಕೋಲುಗಳನ್ನ ಉಪಯೋಗ ಮಾಡಲಾಗ್ತಾ ಇತ್ತು. ಆಮೇಲೆ ಕಂದಾಯ ವ್ಯವಸ್ಥೆಯು ಅಕ್ಬರ್ನ ಆಡಳಿತದ ಪ್ರಮುಖ ಸುಧಾರಣೆಗಳಲ್ಲಿ ಒಂದಾಗಿತ್ತು. ಅಕ್ಬರ್ನ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆ ಸುಸಂಘಟಿತ ಮತ್ತು ಸಮರ್ಥವಾಗಿತ್ತು. ಲಾರ್ಡ್ ಕಾರ್ನ್ವಾಲಿಸ್ ಅನ್ನುವಂಥವನು SP ಹುದ್ದೆಯ ಸೃಷ್ಟಿಕರ್ತ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಹಾಗೆ ಲಾರ್ಡ್ ಕಾರ್ನ್ವಾಲಿಸ್ನನ್ನ ಭಾರತೀಯ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಆಧುನಿಕ ಭಾರತೀಯ ನಾಗರಿಕ ಸೇವೆಗಳ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಆಧುನಿಕ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕಾಮೆಂಟ್ ಮಾಡಿ. ಅಕ್ಬರ್ನ ಆಸ್ಥಾನದ 17 ಚರಿತ್ರಕಾರರಲ್ಲಿ 13 ಕಲಾಕಾರರು ಹಿಂದೂಗಳಾಗಿದ್ರು. ಅವರಲ್ಲಿ ಪ್ರಸಿದ್ಧರಾದವರು ಯಾರು ಅಂದ್ರೆ ದಶವಂತ, ಬಸವಣ್ಣ, ಲಾಲ ಹಾಗೂ ಮುಕುಂದ. ಇವರೆಲ್ಲ ಅಕ್ಬರ್ನ ಆಸ್ಥಾನದಲ್ಲಿರ್ತಕ್ಕಂಥ ಕಲಾಕಾರರು. ಇನ್ನು ಅಕ್ಬರ್ನ ನಂತರ ಆತನ ಹಿರಿಯ ಮಗನಾಗಿರ್ತಕ್ಕಂಥ ಜಹಾಂಗೀರ್ ಮೊಘಲ್ ಸಾಮ್ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ನೀಡ್ತಾನೆ. ಜಹಾಂಗೀರ್ನ ನಂತರ ಬಂದಿರತಕ್ಕಂಥ ಆತನ ಮಗನಾದ ಶಹಜಹಾನ್ ಕೂಡ ಅಧಿಕಾರಕ್ಕೆ ಬಂದು ಒಳ್ಳೆ ಆಡಳಿತವನ್ನ ನೀಡ್ತಾನೆ. ಅಕ್ಬರ್ನಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಹೆಚ್ಚುವರಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ರಾಜ ತೋದರಮಲ್ಲ ಅಕ್ಬರ್ನ ಪ್ರಸಿದ್ಧ ಅರ್ಥಮಂತ್ರಿಯಾಗಿದ್ದ, ಅಂದ್ರೆ ಹಣಕಾಸು ಮಂತ್ರಿಯಾಗಿದ್ದ. ಅಕ್ಬರ್ ತನ್ನ ಸೈನ್ಯದಲ್ಲಿ ಅನೇಕ ದರ್ಜೆಗಳನ್ನ ಮಾಡಿದ್ದ. ಅವುಗಳನ್ನ ಮನ್ಸಬ್ ಅಂತ ಕರೀತಾ ಇದ್ರು. ಹಾಗೆ ಈ ಮನ್ಸಬ್ಗಳಿಗೆ ಮುಖ್ಯಸ್ಥರನ್ನಾಗಿ ಮನ್ಸಬ್ದಾರರನ್ನ ನೇಮಕ ಮಾಡಿದ್ದ. ಇನ್ನು ಮೊಘಲರ
ಸೈನ್ಯದಲ್ಲಿ ಅಶ್ವದಳ, ಕಾಲ್ದಳ, ಫಿರಂಗಿದಳ ಮತ್ತು ಗಜದಳಗಳು ಇದ್ವು. ಕುದುರೆಗಳಿಗೆ ಮುದ್ರೆ ಹಾಕಲು ದಾಗ್ ಮಹಲಿ ಅನ್ನುವಂಥ ಒಂದು ಪ್ರತ್ಯೇಕ ಇಲಾಖೆ ಕೂಡ ಇತ್ತು. ಕುದುರೆಗಳಿಗೆ ಮುದ್ರೆ ಹಾಕಲು ದಾಗ್ ಮಹಲಿ ಅನ್ನುವಂಥ ಒಂದು ಪ್ರತ್ಯೇಕ ಇಲಾಖೆ ಕೂಡ ಇತ್ತು. ಅಕ್ಬರ್ನ ಆಸ್ಥಾನದಲ್ಲಿ ತೋದರಮಲ್ಲ, ಅಬುಲ್ ಫಜಲ್, ಫೈಜಿ, ಬೀರ್ಬಲ್, ತಾಣಸೇನ್, ಅಬ್ದುರ್ ರಹೀಂ ಖಾನ್, ಹಮೀಮ್ ಹಮಾಮ್ ಮತ್ತು ಮುಲ್ಲಾ ದೋ ಫಯಾಜ್ ಮತ್ತು ಮಾನ್ಸಿಂಗ್ ಅನ್ನುವಂಥ ನವರತ್ನಗಳು ಇದ್ವು. ನೋಡಿ, ಯಾರ ಆಸ್ಥಾನದಲ್ಲಿ ನವರತ್ನಗಳು ಇದ್ವು ಅಂದರೆ ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನಗಳಿದ್ವು. ಶಿವಾಜಿ ಆಸ್ಥಾನದಲ್ಲಿ ಹೇಗೆ ಅಷ್ಟಪ್ರಧಾನರು ಅನ್ನುವಂಥ ಒಂದು ಮಂತ್ರಿಮಂಡಲ ಇತ್ತಲ್ಲ, ಹಾಗೆ ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನಗಳು ಅನ್ನುವಂಥ 9 ಮುತ್ತು ರತ್ನಗಳಂತ ಪ್ರಸಿದ್ಧ ವ್ಯಕ್ತಿಗಳು ಇದ್ರು ಅಕ್ಬರ್ನ ಆಸ್ಥಾನದಲ್ಲಿ. ಇದಿಷ್ಟು ಅಕ್ಬರ್ನಿಗೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ನಾವು ಶಹಜಹಾನ್ ಬಗ್ಗೆ ನೋಡ್ತಾ ಹೋಗೋಣ. ಮೊಘಲ್ ಸಾಮ್ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಶಹಜಹಾನ್ ಅಮೂಲ್ಯ ರತ್ನಖಚಿತವಾಗಿರುವಂತಹ ಮಯೂರ ಸಿಂಹಾಸನದ ನಿರ್ಮಾಪಕ. ಮಯೂರ ಸಿಂಹಾಸನವನ್ನು ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ ಶಹಜಹಾನ್ ನಿರ್ಮಾಣ ಮಾಡ್ತಾನೆ. ಈತನ ಮಗನಾಗಿರ್ತಕ್ಕಂಥ ಔರಂಗಜೇಬ್ನನ್ನು ಡೆಕ್ಕನ್ನಿನ ರಾಜಪ್ರತಿನಿಧಿಯಾಗಿ ನೇಮಕ ಮಾಡ್ತಾನೆ. ಇವನು ಡೆಕ್ಕನ್ ಭಾಗದಲ್ಲಿ ಭೂಮಾಪನ ಮತ್ತು ಮೌಲ್ಯಮಾಪನ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಶಹಜಹಾನನು ತನ್ನ ಪ್ರೀತಿಯ ಮಡದಿಯಾಗಿರುವಂತಹ ಮಮತಾಜ್ಳಿಗಾಗಿ ತಾಜ್ ಮಹಲ್ ಅನ್ನು ನಿರ್ಮಾಣ ಮಾಡ್ತಾನೆ. ಬಹಳಷ್ಟು ಇಂಪಾರ್ಟೆಂಟ್ ಇದು. ತಾಜ್ ಮಹಲ್ ನಿರ್ಮಾಣ ಮಾಡಿದವರು ಯಾರು? ಶಹಜಹಾನ್. ಆಮೇಲೆ ದೆಹಲಿಯ ಕೆಂಪು ಕೋಟೆ ಆಗಿರ್ಬೋದು ಮತ್ತು ಅದರಲ್ಲಿರ್ತಕ್ಕಂಥ ಪ್ರಮುಖ ಕಟ್ಟಡಗಳು ಯಾರ ನಿರ್ಮಾಣ ಅಂತಂದ್ರೆ ಶಹಜಹಾನನ ನಿರ್ಮಾಣಗಳು. ಹೀಗಾಗಿ ಈ ಶಹಜಹಾನನ ಅವಧಿಯನ್ನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕರೀತಾರೆ. ಯಾಕಂದ್ರೆ ಇವನ ಕಾಲಾವಧಿಯಲ್ಲಿ ತಾಜ್ ಮಹಲ್ ಆಗಿರ್ಬೋದು, ದೆಹಲಿಯ ಕೆಂಪು ಕೋಟೆ, ಇವೆಲ್ಲ ಪ್ರಮುಖ ಕಟ್ಟಡಗಳು ನಿರ್ಮಾಣ ಆಗ್ತವೆ. ಇನ್ನು ತಾಜ್ ಮಹಲ್ ಬಗ್ಗೆ ನೋಡ್ತಾ ಹೋಗೋಣ. ಇದನ್ನ ಶಹಜಹಾನ್ ತನ್ನ ಪತ್ನಿಯಾಗಿರುವಂತಹ ಮಮತಾಜ್ ಮಹಲ್ಳ ನೆನಪಿಗಾಗಿ ಈಗಿನ ಉತ್ತರ ಪ್ರದೇಶದ ರಾಜ್ಯದಲ್ಲಿರ್ತಕ್ಕಂಥ ಆಗ್ರಾ ಬಳಿಯ ಯಮುನಾ ನದಿಯ ದಂಡೆಯ ಮೇಲೆ ಇದನ್ನ ನಿರ್ಮಾಣ ಮಾಡ್ತಾನೆ. ಸುಮಾರು 1632ರಲ್ಲಿ ಇದರ ನಿರ್ಮಾಣದ ಕಾರ್ಯ ಆರಂಭ ಆಗುತ್ತೆ. ಸುಮಾರು 1653ರ ವೇಳೆಗೆ ಇದು ಪೂರ್ಣಗೊಂಡಿದೆ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಇದನ್ನ ಬಿಳಿಯ ಮಾರ್ಬಲ್ ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗಿದೆ. ಇದು ಪ್ರಪಂಚದಲ್ಲಿರ್ತಕ್ಕಂಥ ಪ್ರಮುಖ ಸ್ಮಾರಕಗಳಲ್ಲಿ ಒಂದಾಗಿದ್ದು ಯುನೆಸ್ಕೋ ಸ್ಮಾರಕ ಪಟ್ಟಿಗೆ ಇದನ್ನ ಸೇರಿಸಲಾಗಿದೆ. ಇನ್ನು ನೇರವಾಗಿ ನಾವು ಔರಂಗಜೇಬನ ಬಗ್ಗೆ ನೋಡ್ತಾ ಹೋಗೋಣ. ಈತ ತನ್ನ ತಂದೆಯಾಗಿರುವಂತಹ ಶಹಜಹಾನನ್ನ, ಸ್ವತಃ ತನ್ನ ತಂದೆಯಾಗಿರುವಂತಹ ಶಹಜಹಾನನ್ನ ಬಂಧನದಲ್ಲಿ ಇಟ್ಟು ಅಧಿಕಾರ ಸ್ವೀಕರಿಸಿದ ಸ್ಮರಣಾರ್ಥವಾಗಿ ಅಲಂಗೀರ್ ಅನ್ನುವಂತಹ ಬಿರುದು ಪಡೆದು ಸಿಂಹಾಸನವನ್ನ ಏರ್ತಾನೆ. ಅಲಂಗೀರ್ ಅನ್ನುವಂಥದ್ದು ಯಾರು ಬಿರುದು? ಔರಂಗಜೇಬನ ಬಿರುದು. ಜಿಂದಾಪೀರ್ ಅನ್ನುವಂಥದ್ದು ಯಾರು ಬಿರುದು? ಹಾಗಾದ್ರೆ ಜಿಂದಾಪೀರ್, ಜಿಂದಾ ಫಕೀರ್ ಅನ್ನುವಂಥದ್ದು ಯಾರು ಬಿರುದು? ಅದನ್ನು ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಔರಂಗಜೇಬ್ ಕುರಾನ್ನ ತತ್ವಗಳ ನಿಯಮಗಳನ್ನು ಜಾರಿಗೆ ತರ್ತಾನೆ. ಔರಂಗಜೇಬ್ ಸಾರ್ವಜನಿಕರು ಕುರಾನ್ನ ನಿಯಮಗಳನ್ನು ಪಾಲಿಸುವುದನ್ನು ಮೇಲ್ವಿಚಾರಣೆ ಮಾಡಲಿಕ್ಕೆ ಮಹತಾಸಿಬ್ರನ್ನ ನೇಮಕ ಮಾಡಿದ್ದ. ನೋಡಿ, ಮಹತಾಸಿಬ್ರನ್ನ ಔರಂಗಜೇಬ್ ಯಾಕೆ ನೇಮಕ ಮಾಡಿದ್ದ ಅಂತಂದ್ರೆ ಸಾರ್ವಜನಿಕರು ಕುರಾನಿನ ನಿಯಮಗಳನ್ನ ಪಾಲನೆ ಮಾಡ್ತಾರೋ ಇಲ್ವೋ ಅನ್ನುವಂಥದ್ದನ್ನ ಸರಿಯಾಗಿ ಮೇಲ್ವಿಚಾರಣೆ ಮಾಡಲಿಕ್ಕೆ ಮುಹತಾಸಿಬ್ ಅನ್ನುವಂತಹ ಅಧಿಕಾರಿಗಳನ್ನ ಪ್ರಮುಖ ಪಟ್ಟಣಗಳಲ್ಲಿ ಔರಂಗಜೇಬ್ ನೇಮಕ ಮಾಡಿದ್ದ. ಸಾಮ್ರಾಜ್ಯದಲ್ಲಿ ಸತಿ ಆಚರಣೆ, ಸಂಗೀತ ಕಚೇರಿಗಳನ್ನು, ಜೂಜಾಟ, ಮದ್ಯಪಾನ ಮತ್ತು ಗಾಂಜಾ ಬೆಳೆಯುವುದನ್ನು ಈತ ನಿಷೇಧ ಮಾಡಿದ್ದ. ಸಂಗೀತ ಕಚೇರಿಗಳನ್ನು ಯಾರು ನಿಷೇಧ ಮಾಡಿದ್ರು ಅಂತ ಹಿಂದೆ ಒಂದ್ಸಾರಿ ಪ್ರಶ್ನೆ ಬಂದಿತ್ತು. ಔರಂಗಜೇಬ್ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಇನ್ನು ಔರಂಗಜೇಬನ ದುರಾಡಳಿತದ ವಿರುದ್ಧ ಉತ್ತರ ಭಾರತದಲ್ಲಿ ಬುಂದೇಲರು ಹಾಗೂ ಸಿಖ್ಖರು ಹೋರಾಟವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಸಿಖ್ಖರ 9ನೆಯ ಗುರುವಾಗಿರ್ತಕ್ಕಂಥ ತೇಜ್ ಬಹದ್ದೂರ್ನನ್ನ ಬಂಧನ ಮಾಡಿ ಆತನಿಗೆ ಚಿತ್ರಹಿಂಸೆ ನೀಡಿ ಔರಂಗಜೇಬ್ ಕೊಲೆ ಮಾಡಿಸ್ತಾನೆ. ಭಾರತದ ಪ್ರಬಲ ಶಕ್ತಿಗಳಾಗಿದ್ದ ರಜಪೂತರೊಂದಿಗೆ ವೈರತ್ವವನ್ನು ಸಾಧಿಸಿ ತನ್ನ ಮೊಘಲ್ ಆಡಳಿತದ ಅವನತಿಗೆ ಔರಂಗಜೇಬ್ ಕಾರಣ ಆಗ್ತಾನೆ. ಇದಿಷ್ಟು ಔರಂಗಜೇಬನಿಗೆ ಸಂಬಂಧಪಟ್ಟಂಗೆ. ಇನ್ನು ಹೆಚ್ಚುವರಿ ಮಾಹಿತಿಯನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಬಾಬರ್ನ ಆತ್ಮಕಥೆ ಯಾವುದು ಅಂದ್ರೆ ಬಾಬರ್ನಾಮ. ಜಹಾಂಗೀರ್ನ ಆತ್ಮಕಥೆ ತುಜುಕ್ ಇ ಜಹಾಂಗೀರ್. ಆಮೇಲೆ ಅಕ್ಬರ್ನ ಆಸ್ಥಾನದಲ್ಲಿರ್ತಕ್ಕಂಥ ಅಬುಲ್ ಫಜಲ್ ಐನ್ ಇ ಅಕ್ಬರಿ ಮತ್ತು ಅಕ್ಬರ್ ನಾಮಗಳನ್ನ ಪರ್ಷಿಯನ್ ಭಾಷೆಯಲ್ಲಿ ರಚನೆ ಮಾಡ್ತಾನೆ. ನೋಡಿ, ಅಕ್ಬರ್ನ ಆಸ್ಥಾನದಲ್ಲಿರ್ತಕ್ಕಂಥ ಅಬುಲ್ ಫಜಲ್ ಈತ ಏನ್ ಮಾಡ್ತಾನೆ ಅಂದ್ರೆ ಐನ್ ಇ ಅಕ್ಬರಿ ಮತ್ತು ಅಕ್ಬರ್ ನಾಮಗಳನ್ನ ಪರ್ಷಿಯನ್ ಭಾಷೆ ಒಳಗಡೆ ಬರೀತಾನೆ. ಹಾಗಾದ್ರೆ ಒಂದು ಪ್ರಶ್ನೆ ಇದೆ ಇಲ್ಲಿ, ಅಕ್ಬರ್ ನಾಮವನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದವರು ಯಾರು? ಅಕ್ಬರ್ ನಾಮವನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿದವರು ಯಾರು? ಇದು 2019ನೇ ಸಾಲಿನಲ್ಲಿ TET ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದಕ್ಕೆ ನಿಮ್ಮ ಉತ್ತರವನ್ನು ನೀವು ಕಾಮೆಂಟ್ ಮಾಡಬೇಕು. ಅಕ್ಬರ್ ನಾಮವನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿದವನು ಯಾರು? ನೀವು ಬೇಗ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ಎಸ್, ಇದಕ್ಕೆ ಸರಿಯಾದ ಉತ್ತರ ಹೆನ್ರಿ ಬೇವರಿಡ್ಜ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅಕ್ಬರ್ ನಾಮವನ್ನ ಮೂಲತಃ ಪರ್ಷಿಯನ್ ಭಾಷೆಯಲ್ಲಿರ್ತಕ್ಕಂಥ ಅಕ್ಬರ್ ನಾಮವನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿರ್ತಕ್ಕಂಥ ಕೀರ್ತಿ ಹೆನ್ರಿ ಬೇವರಿಡ್ಜ್ ಅವರಿಗೆ ಸಲ್ಲುತ್ತೆ. ಮೂಲತಃ ಪರ್ಷಿಯನ್ ಭಾಷೆಯಲ್ಲಿರ್ತಕ್ಕಂಥ ಅಕ್ಬರ್ ನಾಮವನ್ನು ಬರೆದವರು ಯಾರು ಅಂತಂದ್ರೆ ಅಕ್ಬರ್ನ ಆಸ್ಥಾನದಲ್ಲಿರ್ತಕ್ಕಂಥ ಅಬುಲ್ ಫಜಲ್ ಅನ್ನುವಂಥವನು. ದೀನ್ ಇ ಇಲಾಹಿ ಅನ್ನುವಂಥ ಧಾರ್ಮಿಕ ಸಂಘಟನೆಯ ಮುಖ್ಯ ವರಿಷ್ಠ ಪುರೋಹಿತನಾಗಿದ್ದ ಅನ್ನುವಂಥದ್ದು ಕೂಡ ನಮಗೆ ನೆನಪಿರಬೇಕು. ಆಮೇಲೆ ಅಬುಲ್ ಫಜಲ್ ಅಕ್ಬರ್ನ ಆತ್ಮೀಯ ಸ್ನೇಹಿತ ಕೂಡ ಹೌದು. ಇನ್ನು ಈ ಕಾಲದಲ್ಲಿ ಬದೌನಿ, ರಾಮಾಯಣ,
ರಾಮಾಯಣ, 5G ಲೀಲಾವತಿ ಅನ್ನುವಂಥ ಗಣಿತದ ಗ್ರಂಥವನ್ನ ಹಾಗೂ ರಾಜ ತೋದರಮಲ್ಲ ಭಾಗವತ ಪುರಾಣವನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಬದೌನಿ ರಾಮಾಯಣವನ್ನ, 5G ಲೀಲಾವತಿಯನ್ನ, ಆಮೇಲೆ ರಾಜ ತೋದರಮಲ್ಲ ಭಾಗವತ ಪುರಾಣವನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ತುಳಸಿದಾಸರ ರಾಮಚರಿತ ಮಾನಸ, ಸೂರದಾಸರ ಸೂರಸಾಗರ ಇವು ಈ ಕಾಲಾವಧಿಯಲ್ಲಿ ರಚನೆಯಾಗಿರ್ತಕ್ಕಂಥ ಮೇರು ಕೃತಿಗಳು. ಸೊ ಇದಿಷ್ಟು ಮೊಘಲರ ಬಗ್ಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇನ್ನು ನೇರವಾಗಿ ನಾವು ಮರಾಠರ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಮರಾಠರು 17ನೇ ಶತಮಾನದಲ್ಲಿ ದಕ್ಕನ್ ಭಾಗದಲ್ಲಿ ಮರಾಠ ರಾಜ್ಯ ಉದಯ ಆಗಿದ್ದು ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ. 17ನೇ ಶತಮಾನದಲ್ಲಿ ಮಹಾರಾಷ್ಟ್ರವು ಅಹಮದ್ ನಗರದ ನಿಜಾಂ ಶಾಹಿ ಮತ್ತು ವಿಜಯಪುರ ಆದಿಲ್ ಶಾಹಿಗಳ ಅಧೀನದಲ್ಲಿ ಇತ್ತು. ಶಹಾಜಿ ಭೋಸ್ಲೆ ವಿಜಯಪುರದ ಸುಲ್ತಾನರಲ್ಲಿ ಆಡಳಿತಗಾರನಾಗಿದ್ದು ಸುಲ್ತಾನರಿಂದ ಕೆಲವು ಜಾಗೀರ್ಗಳನ್ನ ಪಡ್ಕೊಂಡಿದ್ದ. ಶಹಾಜಿಯ ನಂತರ ಶಿವಾಜಿ ಬರ್ತಾರೆ. ಶಿವಾಜಿಯ ಬಗ್ಗೆ ನೋಡ್ತಾ ಹೋಗೋಣ. ಮರಾಠ ರಾಜ್ಯದ ಸ್ಥಾಪನೆ ಭಾರತದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನ ಆರಂಭ ಮಾಡುತ್ತೆ. ಮರಾಠರಲ್ಲಿ ಶಿವಾಜಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ದೊರೆ. ಈತ ಪುಣೆ ಜಿಲ್ಲೆಯ ಶಿವನೇರಿ ಅನ್ನುವಂಥ ಸ್ಥಳದಲ್ಲಿ ಜನಿಸ್ತಾನೆ. ಈತನ ತಂದೆ ಶಹಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ಶಿವಾಜಿಯ ಗುರುಗಳು ಯಾರು ಅಂದ್ರೆ ದಾದಾಜಿ ಕೊಂಡದೇವ. ತಾಯಿ ಜೀಜಾಬಾಯಿ ಧರ್ಮಶ್ರದ್ಧೆಯುಳ್ಳ ಸಾತ್ವಿಕ ಮಹಿಳೆಯಾಗಿದ್ದು ಪುತ್ರನಲ್ಲಿ ಧರ್ಮಶ್ರದ್ಧೆ, ಜೀವನ ನಿಷ್ಠೆ ಹಾಗೂ ಉನ್ನತ ಆದರ್ಶಗಳನ್ನ ಬೆಳೆಸಿದ್ರು. ಶಿವಾಜಿ ಬಾಲ್ಯದಲ್ಲಿಯೇ ಸ್ವತಂತ್ರ ರಾಜ್ಯವನ್ನ ನಿರ್ಮಾಣ ಮಾಡುವಂತ ಕನಸನ್ನ ಹೊಂದಿದ್ದ. ಹೀಗಾಗಿ ಪುಣೆಯನ್ನ ಕೇಂದ್ರವನ್ನಾಗಿ ಇಟ್ಕೊಂಡು ರಾಜ್ಯವನ್ನ ವಿಸ್ತಾರ ಮಾಡುವಂತ ಕಾರ್ಯದಲ್ಲಿ ತೊಡಗುತ್ತಾನೆ. ಶಿವಾಜಿಯು ಸ್ಥಳೀಯ ನಿವಾಸಿಗಳಾದ ಮಾವಳಿ ಯುವಕರ ಸೈನ್ಯವನ್ನ ಸಂಘಟನೆ ಮಾಡಿ ಅವರಿಗೆ ಗೆರಿಲ್ಲಾ ಯುದ್ಧ ತಂತ್ರಗಳಲ್ಲಿ ಸೈನಿಕ ತರಬೇತಿಯನ್ನು ನೀಡುತ್ತಾನೆ. ಹಾಗಾದ್ರೆ ಗೆರಿಲ್ಲಾ ಯುದ್ಧ ಅಂದ್ರೆ ಏನು? ಬೆಟ್ಟ, ಗುಡ್ಡ, ಕಾಡು, ಮೇಡುಗಳಲ್ಲಿ ಅಡಗಿ ಕುಳಿತು ಒಮ್ಮೆಲೇ ಶತ್ರುಗಳ ಮೇಲೆ ದಾಳಿ ಮಾಡುವಂತಹ ಯುದ್ಧ ಕಲೆಯನ್ನೇ ನಾವು ಗೆರಿಲ್ಲಾ ಯುದ್ಧ ಅಂತ ಕರಿತೀವಿ. ಇನ್ನು ಮೊಘಲರು ಮತ್ತು ಶಿವಾಜಿಯ ಸಂಬಂಧ ಹೇಗಿತ್ತು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ದಕ್ಷಿಣದಲ್ಲಿ ಮರಾಠ ರಾಜ್ಯವನ್ನು ಸಂಪೂರ್ಣವಾಗಿ ಸೋಲಿಸಬೇಕನ್ನುವಂಥದ್ದು ಔರಂಗಜೇಬನ ನಿಶ್ಚಯ ಆಗಿತ್ತು. ಇದಕ್ಕಾಗಿ ಶಾಯಿಸ್ತಾ ಖಾನ್ ಜೈಸಿಂಗ್ರನ್ನ ಆತ ನೇಮಕ ಮಾಡಿದ್ದ. ಜೈಸಿಂಗ್ ಶಿವಾಜಿಯನ್ನು ಸೋಲಿಸಿ ಪುರಂದರದಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ಅದರ ಅನ್ವಯ ಶಿವಾಜಿ ತನ್ನ 23 ದುರ್ಗಗಳನ್ನು ಹಾಗೂ ವಾರ್ಷಿಕ 16 ಲಕ್ಷ ವರಮಾನ ಬರುವಂತಹ ಪ್ರದೇಶವನ್ನ ಮೊಘಲರಿಗೆ ನೀಡ್ತಾನೆ. ಬಿಜಾಪುರದ ಆದಿಲ್ ಶಾ ಹಾಗೂ ಗೋಲ್ಕೊಂಡದ ಕುತುಬ್ ಶಾಹಿ ಸುಲ್ತಾನರೊಂದಿಗೆ ಶಿವಾಜಿ ಕೈ ಜೋಡಿಸಬಾರದು ಅನ್ನುವಂಥ ಉದ್ದೇಶದಿಂದ ಆತನಿಗೆ ಆಗ್ರಾಕ್ಕೆ ಬರಲು ಜೈಸಿಂಗ್ ತಿಳಿಸ್ತಾನೆ. ಔರಂಗಜೇಬನ ದರ್ಬಾರಿನಲ್ಲಿ ಶಿವಾಜಿಗೆ ಸೂಕ್ತ ಗೌರವ ನೀಡದೆ ಅಪಮಾನವನ್ನ ಮಾಡ್ತಾರೆ. ಇದನ್ನ ಪ್ರತಿಭಟಿಸಿದ್ದಕ್ಕಾಗಿ ಶಿವಾಜಿ ಹಾಗೂ ಆತನ ಪುತ್ರನಾಗಿರ್ತಕ್ಕಂಥ ಸಂಭಾಜಿಯನ್ನ ಆಗ್ರಾದ ಸೆರೆಮನೆಯಲ್ಲಿ ಬಂಧನದಲ್ಲಿ ಇಡಲಾಗುತ್ತೆ. ಆದರೆ ಕೆಲವು ದಿನಗಳಲ್ಲಿ ಶಿವಾಜಿ ತನ್ನ ಪುತ್ರನೊಂದಿಗೆ ಮಿಠಾಯಿ ಬುಟ್ಟಿಯಲ್ಲಿ ಕುಳಿತುಕೊಂಡು ಸೆರೆಮನೆಯಿಂದ ಪಾರಾಗಿ ಮತ್ತೆ ರಾಯಗಢವನ್ನು ತಲುಪ್ತಾನೆ. ತಾನು ಕಳೆದುಕೊಂಡಿದ್ದ ಅನೇಕ ಕೋಟೆಗಳನ್ನ ಮತ್ತೆ ವಶಪಡಿಸಿಕೊಳ್ಳುವಂತ ಪ್ರಯತ್ನವನ್ನು ಶಿವಾಜಿ ಮಾಡ್ತಾನೆ. 1674ರಲ್ಲಿ ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ನಡೆಯುತ್ತೆ. ಯಾವಾಗ? 1674ರಲ್ಲಿ. ಅಲ್ಲಿ ಶಿವಾಜಿಗೆ ಛತ್ರಪತಿ ಅನ್ನುವಂಥ ಬಿರುದನ್ನು ನೀಡಿ ಗೌರವಿಸಲಾಗುತ್ತೆ. ಹಾಗಾದ್ರೆ ಛತ್ರಪತಿ ಅಂದ್ರೆ ಏನು? ಛತ್ರಪತಿ ಅಂತಂದ್ರೆ ರಾಜರ ರಾಜ ಅಂತ ಅರ್ಥವನ್ನ ಹೊಂದಿದೆ. ಹೀಗಾಗಿ 1674ರಲ್ಲಿ ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ನಡೆದು ಛತ್ರಪತಿ ಅನ್ನುವಂಥ ಬಿರುದನ್ನ ಶಿವಾಜಿ ಪಡೀತಾರೆ. ಶಿವಾಜಿಯು ಜಾಗೀರುದಾರಿ ಕಂದಾಯ ಪದ್ಧತಿಯನ್ನು ರದ್ದುಪಡಿಸ್ತಾರೆ. ಶಿವಾಜಿ ಕಾಲದಲ್ಲಿ ಚೌತ್ ಮತ್ತು ಸರ್ದೇಶ್ಮುಖಿ ಅನ್ನುವಂಥ ಭೂ ಕಂದಾಯಗಳಿದ್ವು. ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡಿ. ಚೌತ್ ಮತ್ತು ಸರ್ದೇಶ್ಮುಖಿ ಅನ್ನುವಂಥ ಭೂ ಕಂದಾಯ ವ್ಯವಸ್ಥೆಯು ಯಾರ ಕಾಲಾವಧಿಯಲ್ಲಿದ್ವು ಅಂದ್ರೆ ಅದು ಶಿವಾಜಿಯ ಕಾಲದಲ್ಲಿ. ಇನ್ನು ರಾಯಗಢ, ರಾಜಗಢ, ತೋರಣಗಢ, ಪ್ರತಾಪಗಢ ಮತ್ತು ಸಿಂಹಗಢಗಳಲ್ಲಿ ಈ ಶಿವಾಜಿಯ ಪ್ರಮುಖ ಕೋಟೆಗಳಿದ್ವು. ಹವಾಲ್ದಾರ್ ಕೋಟೆಯ ಮೇಲ್ವಿಚಾರಕನಾಗಿದ್ದ. ಕೋಟೆಯ ಮೇಲ್ವಿಚಾರಕ ಯಾರಾಗಿದ್ರು ಅಂತಂದ್ರೆ ಹವಾಲ್ದಾರ್ ಅನ್ನುವಂಥವನು ಆಗಿದ್ದ. ಇನ್ನು ಶಿವಾಜಿಯ ನಂತರ ಪೇಶ್ವೆಗಳು ಬರ್ತಾರೆ. ಪೇಶ್ವೆ ಅಂತಂದ್ರೆ ಪ್ರಧಾನಮಂತ್ರಿ. ಬಾಲಾಜಿ ವಿಶ್ವನಾಥ ಶಾಹುನ ಸೇನಾಪತಿಯಾಗಿ ಪ್ರಸಿದ್ಧ ಮರಾಠ ನಾಯಕನಾಗಿದ್ದ. ನಿಷ್ಠಾವಂತ ಹಾಗೂ ಸಮರ್ಥ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಬಾಲಾಜಿ ವಿಶ್ವನಾಥನನ್ನ ಪೇಶ್ವೆ ಅಂತ ನೇಮಕ ಮಾಡಲಾಗುತ್ತೆ. ಈತನು ಶಾಹು ಮತ್ತು ಆತನ ತಾಯಿಯನ್ನ ಮೊಘಲರ ಬಂಧನದಿಂದ ಬಿಡುಗಡೆಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿದ್ದ. ಬಾಲಾಜಿ ವಿಶ್ವನಾಥನ ಮರಣದ ನಂತರ ಆತನ ಹಿರಿಯ ಪುತ್ರನಾಗಿರ್ತಕ್ಕಂಥ 1ನೇ ಬಾಜಿರಾವ ಪೇಶ್ವೆಯಾಗಿ ನೇಮಕಗೊಳ್ತಾನೆ. ಕೇವಲ 19 ವರ್ಷದವನಾಗಿದ್ರೂ ಕೂಡ 1ನೇ ಬಾಜಿರಾವ ಅಪ್ರತಿಮ ವೀರನಾಗಿದ್ದ. 1ನೇ ಬಾಜಿರಾವ ದಕ್ಷತೆಯಿಂದ ಆಡಳಿತ ನಡೆಸಿದನಲ್ಲದೆ ಮರಾಠ ರಾಜ್ಯದ ಕೀರ್ತಿಯನ್ನು ಪುನಃ ಸ್ಥಾಪಿಸುವಲ್ಲಿ ಯಶಸ್ವಿಯಾಗ್ತಾನೆ. ಇದರಿಂದ ಇವನಿಗೆ 2ನೇ ಶಿವಾಜಿ ಅನ್ನುವಂಥ ಹೆಸರು ಬಂದಿತ್ತು. ನೋಡಿ, ಒಂದ್ಸಾರಿ ಪ್ರಶ್ನೆ ಬಂದಿತ್ತು, ಈ ಕೆಳಗಿನ ಯಾರನ್ನು 2ನೇ ಶಿವಾಜಿ ಅಂತ ಕರೆಯಲಾಗುತ್ತೆ? 2ನೇ ಶಿವಾಜಿ ಯಾರು? 1ನೇ ಬಾಜಿರಾವ. ಹಾಗಾದ್ರೆ 2ನೇ ಬುದ್ಧ ಅಂತ ಯಾರನ್ನ ಕರೀತಾರೆ? ಹಾಗೆ 2ನೇ ಅಶೋಕ ಅಂತ ಯಾರನ್ನ ಕರೀತಾರೆ? ಇವೆಲ್ಲ ನಮಗೆ ನೆನಪಿರಬೇಕು. ಆ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನ ಕಾಮೆಂಟ್ ಮಾಡಬೇಕು. ಇದಿಷ್ಟು 1ನೇ ಬಾಜಿರಾವನ ಬಗ್ಗೆ. ಆದ್ರೆ ಇನ್ನು ನೇರವಾಗಿ ನಾವು ಬಾಲಾಜಿ ಬಾಜಿರಾವನ ಬಗ್ಗೆ ನೋಡ್ತಾ ಹೋಗೋಣ. ಇವನು ತನ್ನ
20ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಆದ್ದರಿಂದ ಆಡಳಿತದ ಮಾರ್ಗದರ್ಶನಕ್ಕಾಗಿ ತನ್ನ ಹತ್ತಿರದ ಸಂಬಂಧಿಯಾಗಿರ್ತಕ್ಕಂಥ ಸದಾಶಿವ ಬಾವುನನ್ನ ನೇಮಕ ಮಾಡಿಕೊಂಡಿದ್ದ. ಬಾಲಾಜಿ ಬಾಜಿರಾವ ತನ್ನ ಸೈನ್ಯದೊಂದಿಗೆ ಪಾಣಿಪತ್ನಲ್ಲಿ ತನ್ನ ವೈರಿಗಳೊಂದಿಗೆ ಹೋರಾಡಿ ಪರಾಭವಗೊಂಡ. ಬಾಲಾಜಿ ಬಾಜಿರಾವನ ನಂತರ 1ನೇ ಮಾಧವರಾವ ಬರ್ತಾರೆ. ಬಾಲಾಜಿ ಬಾಜಿರಾವನ 2ನೇ ಪುತ್ರನಾಗಿರ್ತಕ್ಕಂಥ 1ನೇ ಮಾಧವರಾವ ತನ್ನ ತಂದೆಯ ಮರಣದ ನಂತರ ಪೇಶ್ವೆ ಆಗ್ತಾನೆ. ಅಪ್ರಾಪ್ತ ಯುವಕನಾಗಿದ್ದರಿಂದ ತನ್ನ ಚಿಕ್ಕಪ್ಪನನ್ನ ರಾಜಪ್ರತಿನಿಧಿಯಾಗಿ ನೇಮಕ ಮಾಡಿಕೊಂಡಿದ್ದ. ಈತ ರಾಜಭ್ರಷ್ಟನಾಗಿ ಅಲೆಯುತ್ತಿದ್ದ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನ ದೆಹಲಿ ಸಿಂಹಾಸನದ ಮೇಲೆ ಕುಳ್ಳಿರಿಸಲು ನೆರವನ್ನ ನೀಡುತ್ತಾನೆ. 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಮರಾಠರನ್ನ ನಿರ್ಣಾಯಕವಾಗಿ ಸೋಲಿಸಿದ ನಂತರ ಮರಾಠರ ಆಡಳಿತ ಅಂತ್ಯಗೊಳ್ಳುತ್ತೆ. ಇದಿಷ್ಟು ಮರಾಠರಿಗೆ ಸಂಬಂಧಪಟ್ಟಂಗೆ. ಇದಿಷ್ಟು ಮರಾಠರ ಬಗ್ಗೆ ನಾವು ತಿಳ್ಕೊಂಡ್ವಿ. ಆದ್ಮೇಲೆ ಇದುವರೆಗೂ ನಾವು 17ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಅಹೋಂ ರಾಜಮನೆತನ, ಮೊಘಲರು ಮತ್ತು ಮರಾಠರ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಇನ್ನು ನೇರವಾಗಿ ನಾವು 18ನೇ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 18 ಭಕ್ತಿ ಪಂಥ. ಭಕ್ತಿ ಚಳುವಳಿಯ ಬೆಳವಣಿಗೆ ದೆಹಲಿ ಸುಲ್ತಾನರ ಕಾಲದ ಒಂದು ಪ್ರಮುಖ ಲಕ್ಷಣ ಅಂತಾನೆ ಹೇಳ್ಬೋದು. ಭಕ್ತಿ ಎಂದರೆ ದೇವರಲ್ಲಿ ಶುದ್ಧವಾದ ನಂಬಿಕೆಯನ್ನು ಇಡುವುದು ಅಂತ ಅರ್ಥ. ರಾಮ, ಕೃಷ್ಣ ಹಾಗೂ ಅಲ್ಲಾ ಎಂಬುದಾಗಿ ಹಲವು ನಾಮಗಳಿಂದ ಗುರುತಿಸಲ್ಪಟ್ಟ ಭಗವಂತನನ್ನ ಆರಾಧಿಸುವುದು ಅನ್ನುವಂಥದ್ದು ಭಕ್ತಿ ಚಳುವಳಿ ಆಗಿದೆ. ಈ ಭಕ್ತಿ ಪಂಥಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಹೆಚ್ಚುವರಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಲಾಸ್ಟ್ ಟೈಮ್ TET ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಭಕ್ತಿ ಅನ್ನುವಂಥ ಪದವು ಸಂಸ್ಕೃತದ ಭುಜ್ ಅನ್ನುವಂಥ ಪದದಿಂದ ಬಂದಿದ್ದು. ಇದರ ಅರ್ಥ ಏನು ಅಂತ ಕೇಳಿದ್ರು ಅವರು. ಭಕ್ತಿ ಅನ್ನುವಂಥ ಪದ ಸಂಸ್ಕೃತದ ಭುಜ್ ಅನ್ನುವಂಥ ಪದದಿಂದ ಬಂದಿದೆ. ಹಾಗಾದ್ರೆ ಭುಜ್ ಅಂದ್ರೆ ಏನು, ಅದರ ಅರ್ಥ ಏನು ಅಂತ ಕೇಳಿದ್ರು. ಜ್ಞಾನ ಅನ್ನುವಂಥದ್ದು ಅದರ ಸರಿಯಾದ ಅರ್ಥ. ಓಕೆ, ಎಸ್. ಇನ್ನು ಮುಕ್ತಿಯನ್ನು ಅಥವಾ ಮೋಕ್ಷವನ್ನು ಪಡೆಯುವ ಸಲುವಾಗಿ ಭಕ್ತಿ ಮಾರ್ಗವನ್ನ ಅನುಸರಿಸಲಿಕ್ಕೆ ಭಕ್ತಿ ಪಂಥದ ಸುಧಾರಕರು ಏನ್ ಮಾಡ್ತಾರೆ ಅಂದ್ರೆ ಕರೆಯನ್ನ ನೀಡ್ತಾರೆ. ಇನ್ನು ಭಕ್ತಿ ಪಂಥದಲ್ಲಿ ನಾವು ರಮಾನಂದರ ಬಗ್ಗೆ ನೋಡ್ತಾ ಹೋಗೋಣ. ರಮಾನಂದರು ಪ್ರಯಾಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಇವರು ರಾಮಾನುಜರ ತತ್ವದ ಅನುಯಾಯಿಗಳಾಗಿದ್ದರು. ಇವರು ಭಕ್ತಿ ಪ್ರೀತಿಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಶಾಲೆಯೊಂದನ್ನು ಆರಂಭ ಮಾಡ್ತಾರೆ. ಉತ್ತರ ಭಾರತದ ಕೆಲವು ಕಡೆಗೆ ಸಂಚಾರ ಮಾಡಿ ರಾಮ ಸೀತೆಯರ ಪೂಜೆಯನ್ನ ಜನಪ್ರಿಯಗೊಳಿಸುವಂತ ಕೆಲಸವನ್ನ ರಮಾನಂದರು ಮಾಡ್ತಾರೆ. ವಾರಣಾಸಿ ಅನ್ನುವಂಥದ್ದು ರಮಾನಂದರ ಕಾರ್ಯಸ್ಥಾನದ ಕೇಂದ್ರ ಆಗಿತ್ತು. ಆಮೇಲೆ ಇವರು ಜಾತಿ ಪದ್ಧತಿಯನ್ನ ಖಂಡನೆ ಮಾಡಿ ಎಲ್ಲ ಜಾತಿಯವರನ್ನು ತಮ್ಮ ಪಂಥಕ್ಕೆ ಸೇರಿಸಿಕೊಳ್ತಾರೆ. ಅವರಲ್ಲಿ ಪ್ರಸಿದ್ಧನಾದವನು ಯಾರು ಅಂತಂದ್ರೆ ಕಬೀರ್ ದಾಸರು ಅಂತ ಇವರನ್ನ ಕರೀತಾರೆ. ಇವರು ಜಾತಿ ಗೀತೆಯ ಗೊಂದಲದಿಂದ ಹೊರಬನ್ನಿ ಜಾತಿ ಗೀತೆಯನ್ನು ಪ್ರಶ್ನಿಸಬೇಡಿ, ಹರಿಯನ್ನು ಸ್ಮರಿಸಿ ಹರಿಯಲ್ಲಿ ಒಂದಾಗಿ ಅಂತ ಜನರಿಗೆ ತಮ್ಮ ವಿಶೇಷವಾದ ಸಂದೇಶವನ್ನ ನೀಡ್ತಾರೆ ರಮಾನಂದರು. ಇನ್ನು ರಮಾನಂದರ ನಂತರ ಕಬೀರ್ ದಾಸರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇವರು ಉತ್ತರ ಭಾರತದ ಮತ್ತೊಬ್ಬ ಪ್ರಸಿದ್ಧ ಸಂತ. ಇವರು ರಮಾನಂದರ ಶಿಷ್ಯರಾಗಿದ್ದರು. ಇವರು ಹೆಚ್ಚು ಕಾಲವನ್ನ ವಾರಣಾಸಿಯಲ್ಲಿ ಕಳೀತಾರೆ. ಜಾತಿ ವ್ಯವಸ್ಥೆ ಮತ್ತು ಬಹುಮೂರ್ತಿಗಳ ಪೂಜೆಯನ್ನು ಖಂಡನೆ ಮಾಡಿರ್ತಕ್ಕಂಥ ಕಬೀರ್ ದಾಸರು ದೇವರು ಒಬ್ಬನೇ, ಹಿಂದೂ ಮತ್ತು ಮುಸಲ್ಮಾನರಿಗೆ ಆ ಒಬ್ಬ ದೇವರೇ ಹೊರತು ಬೇರೆ ಬೇರೆ ಇಲ್ಲ ಅಂತ ಹೇಳ್ತಾರೆ. ಈ ಎರಡು ಮತೀಯರಲ್ಲಿಯೂ ಕೂಡ ಸೌಹಾರ್ದತೆ ಮತ್ತು ಸಹಿಷ್ಣುತೆಯನ್ನು ಬೆಳೆಸಲು ಕಬೀರ್ ದಾಸರು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾರೆ. ಕಬೀರರು ದೋಹಾ ಅನ್ನುವಂಥ ಪದ್ಯಗಳನ್ನ ರಚನೆ ಮಾಡ್ತಾರೆ. ಹಾಗಾದ್ರೆ ದೋಹಾ ಅಂತಂದ್ರೆ 2 ಸಾಲಿನ ಪದ್ಯಗಳು. ದೋಹಾ ಅನ್ನುವಂಥದ್ದನ್ನು ಯಾರು ರಚನೆ ಮಾಡ್ತಾರೆ? ಕಬೀರ್ ದಾಸರು ರಚನೆ ಮಾಡ್ತಾರೆ. ದೋಹಾ ಅಂತಂದ್ರೆ 2 ಸಾಲಿನ ಪದ್ಯಗಳು. ಇವುಗಳನ್ನ ಹಿಂದೂ ಮುಸಲ್ಮಾನರುಗಳು ಉತ್ತರ ಭಾರತದಲ್ಲಿ ಈಗಲೂ ಕೂಡ ಪಠಣ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಕಬೀರರ ಅನುಯಾಯಿಗಳನ್ನ ಕಬೀರ್ ಪಂಥಿಗಳು ಅಂತ ಕರೀತಾರೆ. ಕಬೀರ್ ಪಂಥಿಗಳೆಂದರೆ ಕಬೀರ್ ಮಾರ್ಗದಲ್ಲಿನ ಪ್ರವಾಸಿಗರು ಅಂತ ಅರ್ಥ. ಇದಿಷ್ಟು ಕಬೀರದಾಸರ ಬಗ್ಗೆ. ಇನ್ನು ಚೈತನ್ಯರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಭಕ್ತಿ ಚಳವಳಿಯ ಪ್ರಸಿದ್ಧ ಸಂತರಲ್ಲಿ ಚೈತನ್ಯರು ಕೂಡ ಒಬ್ರು. ಇವರು ಶ್ರದ್ಧೆಯಿಂದ ಜಾತಿ ಮೊದಲಾದ ಭೇದಗಳು ಹೋಗುತ್ತವೆ ಹಾಗೂ ಭಕ್ತಿಯಿಂದ ಮನುಷ್ಯನು ಪರಿಶುದ್ಧನಾಗ್ತಾನೆ ಅಂತ ಉಪದೇಶವನ್ನು ನೀಡ್ತಾರೆ. ಭಕ್ತಿಯಿಂದ ಮನುಷ್ಯ ಅನ್ನುವಂಥವನು ಪರಿಶುದ್ಧನಾಗ್ತಾನೆ ಅಂತ ಹೇಳಿದವರು ಯಾರು? ಚೈತನ್ಯರು. ಇನ್ನು ಕೃಷ್ಣನ ಆರಾಧನೆಯು ಜನಪ್ರಿಯವಾಗುವಂತೆ ಚೈತನ್ಯರು ಮಾಡ್ತಾ ಹೋಗ್ತಾರೆ. ಕೃಷ್ಣನನ್ನು ಕುರಿತು ಅನೇಕ ಭಕ್ತಿ ಗೀತೆಗಳನ್ನು ಕೂಡ ಚೈತನ್ಯರು ರಚನೆ ಮಾಡಿದ್ರು. ಚೈತನ್ಯರ ಆಧ್ಯಾತ್ಮಿಕ ಚಿಂತನೆಯ ಬೋಧನೆಗಳನ್ನು ಚೈತನ್ಯ ಚರಿತಾಮೃತ ಅನ್ನುವಂಥದ್ರಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಇದಿಷ್ಟು ಚೈತನ್ಯರ ಬಗ್ಗೆ. ಇನ್ನು ಗುರುನಾನಕರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಗುರುನಾನಕರು ದೇವರು ಒಬ್ಬನೇ ಎಂದು ಬೋಧಿಸಿದರಲ್ಲದೆ ಮೂರ್ತಿ ಪೂಜೆಯನ್ನ ಖಂಡನೆ ಮಾಡ್ತಾರೆ. ಗುರುನಾನಕ್ ಅವರಿಗೆ ಹಿಂದೂ ಹಾಗೂ ಮುಸಲ್ಮಾನ್ ಶಿಷ್ಯರಿದ್ರು. ಇವರ ಶಿಷ್ಯರನ್ನ ಸಿಖ್ಖರು ಅಂತ ಕರೆಯಲಾಗ್ತಾ ಇತ್ತು. ಇವರ ಬೋಧನೆಗಳನ್ನು ಗುರು ಗ್ರಂಥ ಸಾಹಿಬ್ನಲ್ಲಿ ಸಂಗ್ರಹಿಸಿ ಇಡಲಾಗಿದ್ದು, ಗುರು ಗ್ರಂಥ ಸಾಹಿಬ್ ಅನ್ನುವಂಥದ್ದು ಸಿಖ್ಖರ ಪವಿತ್ರ ಗ್ರಂಥವಾಗಿದೆ. ಇದನ್ನ ಗುರುದ್ವಾರದಲ್ಲಿ ಇಟ್ಟು ಪೂಜೆಯನ್ನ ಮಾಡಲಾಗುತ್ತೆ. ಇದಿಷ್ಟು ಗುರುನಾನಕರ ಬಗ್ಗೆ. ಇನ್ನು ಶ್ರೀಮಂತ ಶಂಕರ ದೇವ ಮತ್ತು ಮಾಧವ ದೇವರ ಬಗ್ಗೆ ನೋಡ್ತಾ ಹೋಗೋಣ. ಅಸ್ಸಾಮಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವನ ಪಾತ್ರ ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ಈತ ಪ್ರಾಚೀನ ಸಂಸ್ಕೃತಿ ಹಾಗೂ ಸಂಗೀತ ಪರಂಪರೆಯಲ್ಲಿ ಹೊಸತನವನ್ನು ತಂದು ಪ್ರಖ್ಯಾತಿಯನ್ನು ಗಳಿಸ್ತಾರೆ. ಶಂಕರ ದೇವನ ಭಾಗವತವು ಸಂಸ್ಕೃತ, ಅಸ್ಸಾಂ ಮತ್ತು ಬ್ರಜಾವಲಿ ಭಾಷೆಗಳಲ್ಲಿ ಇದೆ. ಶಂಕರದೇವ ಭಾಗವತ ಅನ್ನುವಂಥ ಕೃತಿಯನ್ನು ಬರೀತಾರೆ. ಇದು ಸಂಸ್ಕೃತ, ಅಸ್ಸಾಂ ಮತ್ತು ಬ್ರಜಾವಲಿ ಭಾಷೆಗಳಲ್ಲಿ ಇದೆ. ಇವರು ಪ್ರಾರಂಭ ಮಾಡಿದ ಭಕ್ತಿ ಚಳವಳಿಯನ್ನ ಏಕಾಸರಣ ಧರ್ಮ ವೈಷ್ಣವ ಚಳವಳಿ ಅಂತ ಕರೀತಾರೆ. ಶ್ರೀಮಂತ ಶಂಕರದೇವ ಅನ್ನುವಂಥವರು
ಆರಂಭ ಮಾಡಿರುವಂಥ ಭಕ್ತಿ ಚಳವಳಿಯನ್ನ ಏಕಾಸರಣ ಧರ್ಮ ವೈಷ್ಣವ ಚಳವಳಿ ಅಂತ ಕರೀತಾರೆ. ದೇವರ ಸೇವಕ ಎಂಬ ಸದ್ಭಾವನೆಯೊಂದಿಗೆ ದಾಸ್ಯ ಪ್ರವೃತ್ತಿಯನ್ನ ಹೊಂದಬೇಕು ಅಂತ ಶ್ರೀಮಂತ ಶಂಕರದೇವ ಅವರು ಬೋಧನೆ ಮಾಡ್ತಾರೆ. ಇತರೆ ವೈಷ್ಣವರಂತೆ ಕೃಷ್ಣನ ಜೊತೆ ರಾಧೆಯನ್ನು ಈ ಪಂಥ ಪೂಜೆ ಮಾಡೋದಿಲ್ಲ. ಶ್ರೀಮಂತ ಶಂಕರದೇವರು ತಮ್ಮ ಪಂಥದಲ್ಲಿ ಸರಣಿಯ ಅನ್ನುವಂಥ ಪದ್ಧತಿಯನ್ನು ಆರಂಭ ಮಾಡ್ತಾರೆ. ಇವರ ಶಿಷ್ಯರಾಗಿರ್ತಕ್ಕಂಥ ಮಾಧವ ದೇವರು ಶಾಕ್ತ ಗುಂಪಿಗೆ ಸೇರಿದವರಾಗಿದ್ದರೂ ಕೂಡ ಇವರ ಪ್ರಭಾವದಿಂದಾಗಿ ಅಂದರೆ ಶ್ರೀಮಂತ ಶಂಕರ ದೇವರ ಪ್ರಭಾವದಿಂದಾಗಿ ಏಕಾಸರಣವನ್ನು ಒಪ್ಪಿ ಇವರೊಂದಿಗೆ ಸೇರ್ತಾರೆ. ಬಹುಮುಖ ಪ್ರತಿಭೆ ಹೊಂದಿದ್ದ ಮಾಧವ ದೇವರು ಭಕ್ತಿ ಚಳುವಳಿಯಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಗಳಿಸ್ತಾರೆ. ಇದಿಷ್ಟು ಶ್ರೀಮಂತ ಶಂಕರ ದೇವ ಮತ್ತು ಮಾಧವ ದೇವರ ಬಗ್ಗೆ. ನೇರವಾಗಿ ಮೀರಾಬಾಯಿಯವರ ಬಗ್ಗೆ ನೋಡ್ತಾ ಹೋಗೋಣ. ಭಕ್ತಿ ಪಂಥಕ್ಕೆ ಹೆಸರಾದ ಮೀರಾಬಾಯಿಯವರು ಮೇವಾಡದ ರಾಜಕುಮಾರಿಯಾಗಿದ್ದರು. ಭೋಗ ಜೀವನಕ್ಕೆ ವಿದಾಯವನ್ನು ಹೇಳಿ ಕೃಷ್ಣನ ಪರಮ ಭಕ್ತ ಆಗ್ತಾರೆ ಮೀರಾಬಾಯಿಯವರು. ಕೃಷ್ಣನ ಕುರಿತು ಭಕ್ತಿಪೂರಿತವಾದ ಕೀರ್ತನೆಗಳನ್ನ ಇವರು ಬರೀತಾರೆ. ಈ ಕೀರ್ತನೆಗಳು ಭಜನೆಗಳು ಅಂತ ಜನಪ್ರಿಯತೆಯನ್ನು ಪಡ್ಕೊಳ್ತವೆ. ಮಹಾರಾಷ್ಟ್ರದ ಭೀಮಾ ನದಿಯ ದಡದಲ್ಲಿರ್ತಕ್ಕಂಥ ಪಂಡರಾಪುರದ ವಿಠೋಬನ ದೇವಾಲಯವು ಭಕ್ತಿ ಪಂಥದ ಕೇಂದ್ರವಾಗಿತ್ತು. ಬಹಳಷ್ಟು ಇಂಪಾರ್ಟೆಂಟ್ ಇದು. ಮಹಾರಾಷ್ಟ್ರದ ಭೀಮಾ ನದಿಯ ದಡದಲ್ಲಿರ್ತಕ್ಕಂಥ ಪಂಡರಾಪುರದ ವಿಠೋಬನ ದೇವಾಲಯ ಅನ್ನುವಂಥದ್ದು ಭಕ್ತಿ ಪಂಥದ ಕೇಂದ್ರ ಆಗಿತ್ತು. ಹಾಗೆ ಜ್ಞಾನೇಶ್ವರ, ನಾಮದೇವ, ಏಕನಾಥ, ತುಕಾರಾಮ, ರಾಮದಾಸರು ಹೊಸ ಪಂಥದ ಸಂತರಲ್ಲಿ ಪ್ರಮುಖರಾಗಿದ್ದರು. ಪುರಂದರದಾಸರು ಮತ್ತು ಕನಕದಾಸರು ಕರ್ನಾಟಕದ ಭಕ್ತಿ ಚಳವಳಿಯ ಪ್ರಮುಖರಾಗಿದ್ದರು. ಪುರಂದರದಾಸರು ಕೀರ್ತನೆಗಳನ್ನು ರಚನೆ ಮಾಡಿದರೆ ಕನಕದಾಸರು ಮೋಹನ ತರಂಗಿಣಿ ಅನ್ನುವಂಥ ಕಾವ್ಯವನ್ನ ಮತ್ತು ಕೀರ್ತನೆಗಳನ್ನ ಕನ್ನಡದಲ್ಲಿ ರಚನೆ ಮಾಡ್ತಾರೆ. ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕೂಡ ಕರೀತಾರೆ. ಇದಿಷ್ಟು ಮೀರಾಬಾಯಿ ಅವರ ಬಗ್ಗೆ. ಆಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಭಕ್ತಿ ಚಳವಳಿಯ ನಾಯಕರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಸೂಫಿ ಸಂತರ ಬಗ್ಗೆ ನೋಡ್ತಾ ಹೋಗೋಣ. ಸೂಫಿ ಸಂತರು ಪರ್ಷಿಯಾದಿಂದ ಬಂದು ಭಾರತದ ವಿವಿಧ ಭಾಗಗಳಲ್ಲಿ ನೆಲೆಸಿದ್ರು. ಇವರನ್ನ ಪೀರ್ ಅಂದ್ರೆ ಗುರು ಅಂತ ಕರೀತಾ ಇದ್ರು. ಪೀರ್ ಅಂದ್ರೆ ಗುರು ಅಂತ ಅರ್ಥ. ಸೂಪ್ ಎಂಬ ಸಾದಾ ಉಣ್ಣೆಯ ಬಟ್ಟೆಯನ್ನ ತೊಡ್ತಾ ಇದ್ದಿದ್ದರಿಂದಾಗಿ ಮುಸ್ಲಿಂ ಸಂತರುಗಳನ್ನ ಸೂಫಿ ಅಂತ ಕರೀತಾ ಇದ್ರು. ನೋಡಿ, ಈ ಮುಸ್ಲಿಂ ಸಂತರುಗಳು ಸೂಪ್ ಅನ್ನುವಂಥ ಸಾದಾ ಉಣ್ಣೆಯ ಬಟ್ಟೆಯನ್ನು ತೊಡುತ್ತಿದ್ದರಿಂದಾಗಿ ಅವರನ್ನ ಸೂಫಿ ಅಂತ ಕರೀತಾ ಇದ್ರು. ಭಕ್ತಿಯಿಂದ ಕೂಡಿದ ನರ್ತನ ಮತ್ತು ಸಂಗೀತವು ನಮ್ಮನ್ನ ದೇವರ ಕಡೆಗೆ ಕೊಂಡೊಯ್ಯುತ್ತವೆ ಅನ್ನುವಂಥದ್ದು ಸೂಫಿಗಳು ನಂಬಿದ್ರು. ಕುತುಬನ್ ಎಂಬಾತನು ಮೃಗಾವತಿ ಹಾಗೂ ಮಲಿಕ್ ಮಹಮ್ಮದ್ ಜೈಸಿಯು ಪದ್ಮಾವತಿ ಅನ್ನುವಂಥ ಕಾವ್ಯಗಳು ಸೂಫಿ ತತ್ವಗಳನ್ನ ಎತ್ತಿ ಹಿಡಿದಿವೆ. ಅರ್ಥ ಆಯ್ತಾ? ಕುತುಬನ್ ಅನ್ನುವಂಥವನು ಬರೆದಿರ್ತಕ್ಕಂಥ ಮೃಗಾವತಿ ಹಾಗೂ ಮಲಿಕ್ ಮಹಮ್ಮದ್ ಜೈಸಿ ಬರೆದಿರ್ತಕ್ಕಂಥ ಪದ್ಮಾವತ್ ಅನ್ನುವಂಥ ಕಾವ್ಯಗಳು ಸೂಫಿ ತತ್ವಗಳನ್ನ ಎತ್ತಿ ಹಿಡಿದಿವೆ. ಇದಿಷ್ಟು ಭಕ್ತಿ ಪಂಥಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೇರವಾಗಿ ಭಕ್ತಿ ಪಂಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚುವರಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೂರದಾಸರು ಸೂರಸಾಗರವನ್ನು ರಚನೆ ಮಾಡ್ತಾರೆ. ತುಳಸಿದಾಸರು ರಾಮಚರಿತ ಮಾನಸ, ಮರಾಠಿಯಲ್ಲಿ ಅಭಂಗಗಳು, ಕೀರ್ತನೆಗಳ ಜೊತೆಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಜ್ಞಾನದೇವರು ಜ್ಞಾನೇಶ್ವರಿ ಅನ್ನುವಂಥ ಕಾವ್ಯಗಳು ರಚನೆ ಆಗ್ತವೆ. ಸೂರದಾಸರ ಸೂರಸಾಗರ್, ತುಳಸಿದಾಸರ ರಾಮಚರಿತ ಮಾನಸ, ಮರಾಠಿಯಲ್ಲಿ ಅನೇಕ ಅಭಂಗಗಳು ಅನ್ನುವಂಥ ಕೀರ್ತನೆಗಳು ರಚನೆ ಆದರೆ ಜ್ಞಾನದೇವರ ಜ್ಞಾನೇಶ್ವರಿ ಅನ್ನುವಂಥ ಕಾವ್ಯಗಳು ಈ ಕಾಲಾವಧಿಯಲ್ಲಿ ರಚನೆ ಆಗ್ತವೆ, ಭಕ್ತಿ ಪಂಥದ ಕಾಲಾವಧಿಯಲ್ಲಿ. ಇದಿಷ್ಟು ಅಧ್ಯಾಯ 18ಕ್ಕೆ ಸಂಬಂಧಪಟ್ಟಂಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇನ್ನು ನೇರವಾಗಿ ನಾವು ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಮುಂದಿನ ಅಧ್ಯಾಯ ಬಂದಿದೆ 19ನೇ ಅಧ್ಯಾಯ, ಆಧುನಿಕ ಯುರೋಪ್ ಅನ್ನುವಂಥದ್ದು. ಈ ಆಧುನಿಕ ಯುರೋಪ್ದಲ್ಲಿ ನಾವು ಮೊದಲಿಗೆ ಪುನರುಜ್ಜೀವನದ ಬಗ್ಗೆ ನೋಡ್ತಾ ಹೋಗೋಣ. ಪುನರುಜ್ಜೀವನ ಪದದ ಅರ್ಥ ಏನು ಅಂತಂದ್ರೆ ಪುನರ್ಜಾಗೃತಿ ಅಥವಾ ಮರುಹುಟ್ಟು ಅಂತ ಅರ್ಥ. ಇದು ಯುರೋಪ್ನ ಮಧ್ಯಯುಗದ ಅಂತ್ಯದಲ್ಲಿ ಉಂಟಾದ ಎಲ್ಲಾ ಬೌದ್ಧಿಕ ಬದಲಾವಣೆಗಳನ್ನ ಒಟ್ಟಾಗಿ ಸೂಚಿಸುವಂತ ಪದ ಅಂತಾನೆ ಹೇಳ್ಬಹುದು. ಪುನರುಜ್ಜೀವನ ಚಳವಳಿಯು ಮೊದಲು ಆರಂಭವಾಗಿದ್ದು ಎಲ್ಲಿ ಅಂದ್ರೆ ಇಟಲಿಯಲ್ಲಿ. ಆದ್ದರಿಂದ ಇಟಲಿಯನ್ನ ಪುನರುಜ್ಜೀವನದ ತವರು ಅಂತ ಕರೀತಾರೆ. ಇನ್ನು ಪುನರುಜ್ಜೀವನಕ್ಕೆ ಕಾರಣಗಳೇನು? 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ ಆಗುತ್ತೆ. ಊಳಿಗಮಾನ್ಯ ಪದ್ಧತಿಯ ಅವನತಿ, ಜರ್ಮನಿಯ ಗುಟನ್ಬರ್ಗ್ನಲ್ಲಿ ಮುದ್ರಣ ಯಂತ್ರದ ಸಂಶೋಧನೆ ಆಗುತ್ತೆ, ಭೌಗೋಳಿಕ ಅನ್ವೇಷಣೆಗಳು, ಇವೆಲ್ಲ ಏನು ಅಂತಂದ್ರೆ ಪುನರುಜ್ಜೀವನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು. ಇನ್ನು ಪುನರುಜ್ಜೀವನದಲ್ಲಿ ಬರ್ತಕ್ಕಂಥ ಸಾಹಿತ್ಯವನ್ನು ನೋಡ್ತಾ ಹೋಗೋಣ. ಇಟಲಿಯು ಅನೇಕ ಸಾಹಿತ್ಯ ದಿಗ್ಗಜರ ತವರೂರಾಗಿತ್ತು. ಅಲ್ಲದೆ ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ ಮತ್ತು ಸ್ಪೈನ್ ದೇಶಗಳು ಕೂಡ ಪುನರುಜ್ಜೀವನದ ಅವಧಿಯಲ್ಲಿ ಅನೇಕ ಸಾಹಿತ್ಯದ ಸುರಿಮಳೆಯನ್ನು ಸುರಿಸ್ತವೆ. ಈ ಕಾಲದ ಸಾಹಿತ್ಯದ ತಿರುಳು ಧರ್ಮವಾಗಿರದೆ ಪ್ರಾಪಂಚಿಕ ವಿಷಯವನ್ನು ಒಳಗೊಂಡಿತ್ತು. ಮಾನವನ ದೇಹ, ಅಂಗಸೌಷ್ಠವ ಮುಂತಾದ ವಿಷಯಗಳ ಬಗ್ಗೆ ಇಲ್ಲಿ ಬರಿತಾ ಹೋಗ್ತಾರೆ. ಪುನರುಜ್ಜೀವನದ ಸಮಯದಲ್ಲಿ ಲ್ಯಾಟಿನ್ ಬದಲು ಯುರೋಪಿನ ಪ್ರಾದೇಶಿಕ ಭಾಷೆಗಳಲ್ಲಿ ಕೃತಿಗಳು ರಚನೆ ಆಗ್ತಾ ಹೋಗ್ತವೆ. ಪೆಟ್ರಾರ್ಕ್ನ ಬಗ್ಗೆ ನೋಡ್ತಾ ಹೋಗೋಣ. ಪೆಟ್ರಾರ್ಕ್ನನ್ನ ಪುನರುಜ್ಜೀವನದ ಜನಕ ಅಂತ ಕರೀತಾರೆ. ಇವನು ಸುಮಾರು 200 ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡ್ತಾನೆ. ಆಫ್ರಿಕಾ ಅನ್ನುವಂಥದ್ದು ಪೆಟ್ರಾರ್ಕನ ಪ್ರಸಿದ್ಧವಾಗಿರ್ತಕ್ಕಂಥ ಕಾವ್ಯ ಆಗಿದ್ದು ಇದು ಲ್ಯಾಟಿನ್ ಭಾಷೆಯಲ್ಲಿ ಇದೆ. ಮಾನವನು ಇಹಲೋಕದಲ್ಲಿ ಕಾಣುವ ಸುಖ ದುಃಖಗಳ ಅಗಾಧ ಚಿಂತನೆಯನ್ನು ಪೆಟ್ರಾರ್ಕ್ನ ಕವಿತೆಗಳಲ್ಲಿ ನಾವು ಕಾಣಬಹುದು. ಬೊಕಾಶಿಯೋ ಇಟಾಲಿಯನ್
ಭಾಷೆಯಲ್ಲಿ ರಚಿಸಿದ 100 ಕಥೆಗಳ ಸಂಗ್ರಹವೇ ಡೆಕಾಮೆರಾನ್ ಅನ್ನುವಂಥದ್ದು. ಬೊಕಾಶಿಯೋನ ಕೃತಿ ಯಾವುದು? ಡೆಕಾಮೆರಾನ್ ಅನ್ನುವಂಥದ್ದು. ಇದು ಇಟಲಿ ಭಾಷೆಯಲ್ಲಿ ರಚನೆ ಮಾಡಿರ್ತಕ್ಕಂಥ 100 ಕಥೆಗಳ ಸಂಗ್ರಹ ಆಗಿದೆ. ಇನ್ನು ಡಾಂಟೆ ಬರೆದಿರ್ತಕ್ಕಂಥ ಡಿವೈನ್ ಕಾಮಿಡಿ, ಡಾಂಟೆಯನ್ನ ಇಟಲಿಯ ಮಹಾಕವಿ ಅಂತ ಕರೀತಾರೆ. ಈತ ಡಿವೈನ್ ಕಾಮಿಡಿ ಅನ್ನುವಂಥ ಕೃತಿಯನ್ನ ರಚನೆ ಮಾಡ್ತಾನೆ. ಆಮೇಲೆ ಇಂಗ್ಲೆಂಡಿನ ಚಾಸರ್ ಬರೆದಿರ್ತಕ್ಕಂಥ ಕ್ಯಾಂಟರ್ಬರಿ ಟೇಲ್ಸ್, ಇವುಗಳು ಪುನರುಜ್ಜೀವನ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಪ್ರಸಿದ್ಧವಾದ ಕೃತಿಗಳು. ಇನ್ನು ಇಂಗ್ಲೆಂಡಿನ ಶೇಕ್ಸ್ಪಿಯರ್ ಒಬ್ಬ ಶ್ರೇಷ್ಠ ಕವಿಯಾಗಿದ್ದ ಮತ್ತು ನಾಟಕಕಾರ ಕೂಡ ಹೌದು. ಅವನು ಅನೇಕ ಪ್ರಸಿದ್ಧ ಸುಖ ದುಃಖ ನಾಟಕಗಳನ್ನು ಬರೀತಾನೆ. ಲಂಡನ್ನಲ್ಲಿ ಸ್ಥಾಪನೆಯಾದ ಸೈಂಟ್ ಪಾಲ್ ಶಾಲೆಯು ಈ ನೂತನ ಜ್ಞಾನದ ಕಲಿಕೆಗಾಗಿಯೇ ಮೀಸಲಾಗಿತ್ತು. ಇನ್ನು ಪುನರುಜ್ಜೀವನ ಕಾಲದಲ್ಲಿ ಇರ್ತಕ್ಕಂಥ ಕಲೆಯ ಬಗ್ಗೆ ನೋಡ್ತಾ ಹೋಗೋಣ. ಮೈಕಲ್ ಆಂಜೆಲೋನ ಆಡಮ್ ಮತ್ತು ಕೊನೆಯ ತೀರ್ಮಾನ, ಇದು ಪ್ರಸಿದ್ಧವಾಗಿರ್ತಕ್ಕಂಥ ವರ್ಣಚಿತ್ರ ಆಗಿತ್ತು. ರಾಫೆಲ್ನ ಸಿಸ್ಟೈನ್ ಮಡೋನಾ ಅನ್ನುವಂಥದ್ದು ಕೂಡ ವರ್ಣಚಿತ್ರ. ಲಿಯೋನಾರ್ಡೋ ಡಾ ವಿಂಚಿಯ ಲಾಸ್ಟ್ ಸಫರ್ ಮತ್ತು ಮೊನಾಲಿಸಾಗಳು ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ವರ್ಣಚಿತ್ರ ಕಲೆಗಳು. ಟಿಟಿಯನ್ನ ಅಸಂಪ್ಷನ್ ಆಫ್ ದಿ ವರ್ಜಿನ್ ಅನ್ನುವಂಥದ್ದು ಕೂಡ ಈ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಪ್ರಮುಖ ವರ್ಣಚಿತ್ರಗಳು. ಇನ್ನು ಪುನರುಜ್ಜೀವನ ಕಾಲದ ವಿಜ್ಞಾನ, ಆಧುನಿಕ ವಿಜ್ಞಾನದ ಜನನದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪುನರುಜ್ಜೀವನ ಕಾಲದಿಂದಲೇ ಆಧುನಿಕ ವಿಜ್ಞಾನ ಅನ್ನುವಂಥದ್ದು ಜನ್ಮ ತಾಳುತ್ತೆ. ಈ ಅವಧಿಯಲ್ಲಿ ಫ್ರಾನ್ಸಿಸ್ ಬೇಕನ್ ಪ್ರಾಚೀನ ವೈಜ್ಞಾನಿಕ ತೀರ್ಮಾನಗಳು ಪರಿಣತ ಜ್ಞಾನವನ್ನು ಪ್ರತಿನಿಧಿಸುವುದಿಲ್ಲ ಅಂತ ಘೋಷಣೆ ಮಾಡ್ತಾನೆ. ಫ್ರಾನ್ಸಿಸ್ ಬೇಕನ್ ಅನ್ನುವಂಥವನು ಅನುಗಮನ ಪದ್ಧತಿಯ ಜನಕ ಅನ್ನುವಂಥ ನಮಗೆಲ್ಲ ಗೊತ್ತಿದೆ. ಕನ್ನಡ ಬೋಧನಾಶಾಸ್ತ್ರ ಓದುವಾಗ ನಾವು ಅದನ್ನು ತಿಳ್ಕೊಂಡಿದ್ದೀವಿ. ಡೆಕಾರ್ತೆಯು ಸಂದೇಹ ಮಾರ್ಗಕ್ಕೆ ಕೊಡುಗೆಯನ್ನು ನೀಡಿ ಯಾವುದನ್ನೇ ಆದರೂ ಒಪ್ಪಿಕೊಳ್ಳುವ ಮೊದಲು ಪ್ರಶ್ನಿಸುವ ವಿಷಯವನ್ನು ಮಂಡನೆ ಮಾಡ್ತಾನೆ. ಪೋಲೆಂಡಿನ ವಿಜ್ಞಾನಿಯಾಗಿರುವಂತಹ ಕೋಪರ್ನಿಕಸನು ಗ್ರೀಸ್ನ ಟಾಲೆಮಿಯ ಭೂಕೇಂದ್ರವಾದ ಸಿದ್ಧಾಂತ ಸುಳ್ಳು ಅಂತ ತೋರಿಸಿ ಗ್ರಹಗಳ ಸೌರ ಕೇಂದ್ರೀಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ ಕೋಪರ್ನಿಕಸ್. ಈ ಹಿಂದೆ ಟಾಲೆಮಿ ಏನ್ ಹೇಳಿದ್ದ ಅಂದ್ರೆ, ಈ ಇಡೀ ವಿಶ್ವಕ್ಕೆ ಭೂಮಿಯೇ ಕೇಂದ್ರ ಬಿಂದು, ಉಳಿದಿರುವಂತಹ ಎಲ್ಲಾ ಗ್ರಹಗಳು ಭೂಮಿಯನ್ನೇ ಸುತ್ತವೆ ಅಂತ ಹೇಳಿದ್ದ. ಈ ವಾದವನ್ನ ಅವತ್ತಿನ ಕ್ಯಾಥೋಲಿಕ್ ಚರ್ಚ್ ಕೂಡ ಒಪ್ಕೊಂಡಿತ್ತು. ಆದರೆ ಪೋಲೆಂಡಿನ ಕೋಪರ್ನಿಕಸ್ ಏನ್ ಮಾಡ್ತಾನೆ ಅಂತಂದ್ರೆ, ಇದನ್ನ ವೈಜ್ಞಾನಿಕವಾಗಿ ಸುಳ್ಳು ಅಂತ ತೋರಿಸಿ ಸೌರ ಕೇಂದ್ರೀಯ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾನೆ. ಇನ್ನು ಕೆಪ್ಲರ್ ಬಗ್ಗೆ ನೋಡ್ತಾ ಹೋಗೋಣ. ಕೆಪ್ಲರ್ನು ಒಬ್ಬ ಜರ್ಮನಿಯ ವಿಜ್ಞಾನಿಯಾಗಿದ್ದ. ಗ್ರಹಗಳು ಸೂರ್ಯನನ್ನ ದೀರ್ಘ ವೃತ್ತಾಕಾರದಲ್ಲಿ ಸುತ್ತುತ್ತವೆ ಅಂತ ತಿಳಿಸ್ತಾನೆ. ಆಮೇಲೆ ಗೆಲಿಲಿಯೋ ದೂರದರ್ಶಕ ಯಂತ್ರವನ್ನು ಕಂಡು ಹಿಡಿತಾನೆ. ಕೋಪರ್ನಿಕಸ್ನ ಪರಿಕಲ್ಪನೆಯನ್ನು ಈತ ಬೆಂಬಲ ಮಾಡ್ತಾನೆ. ಈ ಹಿಂದೆ ಕೋಪರ್ನಿಕಸ್ ಏನ್ ಹೇಳಿದ್ದ ಅಂದ್ರೆ, ಸೌರ ಕೇಂದ್ರ ಸಿದ್ಧಾಂತವನ್ನ ಒತ್ತಿ ಹೇಳಿದ್ದ. ಅದನ್ನ ಗೆಲಿಲಿಯೋ ಬೆಂಬಲಿಸ್ತಾನೆ. ಕೋಪರ್ನಿಕಸ್ನ ಪರಿಕಲ್ಪನೆಯನ್ನು ಬೆಂಬಲಿಸಿದ್ದರಿಂದಾಗಿ ಕ್ಯಾಥೋಲಿಕ್ ಚರ್ಚ್ ಏನ್ ಮಾಡುತ್ತೆ ಅಂದ್ರೆ, ಗೆಲಿಲಿಯೋನನ್ನ ಇನ್ಕ್ವಿಜಿಷನ್ಗೆ ಒಳಪಡಿಸುತ್ತೆ. ಚರ್ಚ್ನ ಒತ್ತಡಕ್ಕೆ ಮಣಿದಿರ್ತಕ್ಕಂಥ ಗೆಲಿಲಿಯೋ ತನ್ನ ಹೇಳಿಕೆಯನ್ನು ಹಿಂತೆಗೆದುಕೊಂಡು ಹೊರಗಡೆ ಬರ್ತಾನೆ. ಅದಾದ ನಂತರ ನ್ಯೂಟನ್ ಬರ್ತಾನೆ. ನ್ಯೂಟನ್ ಗುರುತ್ವಾಕರ್ಷಣೆಯ ನಿಯಮಗಳನ್ನ ಕಂಡು ಹಿಡಿತಾನೆ ಹಾಗೂ ಎಲ್ಲಾ ಆಕಾಶಕಾಯಗಳು ಗುರುತ್ವಾಕರ್ಷಣೆಯ ನಿಯಂತ್ರಣಕ್ಕೆ ಒಳಪಟ್ಟಿವೆ ಅಂತ ತಿಳಿಸ್ತಾನೆ ನ್ಯೂಟನ್. ಆಮೇಲೆ ಆಂಡ್ರ್ಯೂ ವಸಾಲಿಯಸ್ ಅಂತ ಬರ್ತಾನೆ. ಈತ ಶರೀರದ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಮಾಂಸಖಂಡಗಳು, ಮೆದುಳು, ಜೀರ್ಣಾಂಗ ಮತ್ತು ಜನನೇಂದ್ರಿಯಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಯನ್ನ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಶರೀರಶಾಸ್ತ್ರದ ಮೇಲೆ ವೈಜ್ಞಾನಿಕ ಗ್ರಂಥವನ್ನ ಆಂಡ್ರ್ಯೂ ವಸಾಲಿಯಸ್ ಅವರು ಬರೀತಾರೆ. ಇದಿಷ್ಟು ಪುನರುಜ್ಜೀವನಕ್ಕೆ ಸಂಬಂಧಪಟ್ಟಂಗೆ ನಾವು ತಿಳ್ಕೊಂಡ್ವಿ. ಇನ್ನು ನೇರವಾಗಿ ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ ನೋಡ್ತಾ ಹೋಗೋಣ. 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರೆಯಲಾಗುತ್ತೆ. ಯುರೋಪಿಯನ್ನರು ಪ್ರಪಂಚದ ಅನೇಕ ಭಾಗಗಳಿಗೆ ಸಮುದ್ರ ಮಾರ್ಗವನ್ನ ಈ 16ನೇ ಶತಮಾನದಲ್ಲಿ ಸಂಶೋಧನೆ ಮಾಡ್ತಾರೆ. ಹೊಸ ಖಂಡಗಳಾಗಿರ್ತಕ್ಕಂಥ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಗಳು ಈ ಸಂದರ್ಭದಲ್ಲಿ ಬೆಳಕಿಗೆ ಬರ್ತವೆ. ಇನ್ನು ಮೊದಲಿಗೆ ನಾವು ಅಮೆರಿಕದ ಸಂಶೋಧನೆ ಹೇಗಾಯಿತು ಅನ್ನೋಂತ ನೋಡ್ತಾ ಹೋಗೋಣ. ಅಮೆರಿಗೋ ವೆಸ್ಪುಸಿ ಅನ್ನುವಂಥವನು ಅಮೆಜಾನ್ ನದಿ ಮುಖವನ್ನ ಸಂಶೋಧನೆ ಮಾಡಿ ಇದೊಂದು ಹೊಸ ಖಂಡ ಅಂತ ತೋರಿಸ್ತಾನೆ. ಆದ್ದರಿಂದ ಇದಕ್ಕೆ ಅಮೆರಿಕ ಅನ್ನುವಂಥ ಹೆಸರು ಬರುತ್ತೆ. ಇನ್ನು ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳೇನು? 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಾಗ ಪೂರ್ವ ಹಾಗೂ ಪಶ್ಚಿಮ ವ್ಯಾಪಾರದ ಬಾಗಿಲು ತೆಗೆದಂತಾಗತ್ತೆ. ಇದರಿಂದಾಗಿ ಭಾರತದಿಂದ ಆಮದು ಮಾಡ್ಕೊಳ್ತಾ ಇರತಕ್ಕಂಥ ಸಾಂಬಾರ್ ಪದಾರ್ಥಗಳಿಂದ ಹೆಚ್ಚಿನ ಲಾಭ ಟರ್ಕರಿಗೆ ಆಗತ್ತೆ. ಇದರಿಂದ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡು ಹಿಡಿಯಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಹೊಸ ದೇಶಗಳನ್ನು ಕಂಡು ಹಿಡಿದರೆ ಕ್ರಿಶ್ಚಿಯಾನಿಟಿಯನ್ನ ಹರಡಬಹುದು ಅನ್ನುವಂಥ ಆಶಯ ಕೂಡ ಇವರಿಗೆ ಇತ್ತು. ಪೂರ್ವ ದೇಶಗಳ ಕಡೆಗೆ ಸಮುದ್ರ ಪ್ರಯಾಣದ ಸಾಹಸಕ್ಕೆ ಕೈ ಹಾಕಿದ್ದು ಯುರೋಪಿಯನ್ನರಲ್ಲಿ ಕುತೂಹಲವನ್ನ ಕೆರಳಿಸುತ್ತೆ. ಯುರೋಪಿಯನ್ನರು ಲಾಭ ಗಳಿಸಲು ಚೀನಾ ಫಲವತ್ತಾದ್ದು ಅಂತ ನಂಬಿದ್ರು. ನಾವಿಕರ ದಿಕ್ಸೂಚಿಯಾಗಿರಬಹುದು ಆಸ್ಟ್ರೋಲೋಬ್ ಉಪಕರಣಗಳು ನಾವಿಕರಿಗೆ ಸಮುದ್ರದಲ್ಲಿ ಸಂಚರಿಸಲಿಕ್ಕೆ ಸಹಾಯಕ ಆಗ್ತವೆ. ನಕ್ಷೆಗಳು ಮತ್ತು ಭೂಪಟಗಳು ನಾವಿಕರಿಗೆ ಸಿಗುವಂತಾಗತ್ತೆ. ಹಾಗಾದ್ರೆ ದಿಕ್ಸೂಚಿ ಅಂದ್ರೆ ಏನು? ನಾವಿಕರು ತಲುಪಬೇಕಾದ ಪ್ರದೇಶದ ದಿಕ್ಕನ್ನ ತಿಳಿಯಲು ಉಪಯೋಗಿಸುವಂತಹ ಒಂದು ಸಾಧನವನ್ನ ದಿಕ್ಸೂಚಿ ಅಂತ ಕರಿತಾ ಇದ್ರು. ಆಸ್ಟ್ರೋಲೋಬ್ ಅನ್ನುವಂಥದ್ದು ಸೂರ್ಯ, ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಭೂಮಟ್ಟದಿಂದ ಇರ್ತಕ್ಕಂಥ ದೂರ ಹಾಗೂ ಕಾಲವನ್ನು ತಿಳಿಸ್ತಕ್ಕಂಥ ಸಾಧನವನ್ನೇ ಆಸ್ಟ್ರೋಲೋಬ್ ಅಂತ ಕರೀತಾ ಇದ್ರು. ಇದಿಷ್ಟು ಭೌಗೋಳಿಕ ಅನ್ವೇಷಣೆಗಳಿಗೆ ಸಂಬಂಧಪಟ್ಟಂಗೆ. ಇನ್ನು ಭೂಶೋಧನೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ನಾವಿಕ ಹೆನ್ರಿ ಕಳುಹಿಸಿದ್ದ ನಾವಿಕರು ದೀರ್ಘಕಾಲ ಓಡಾಡಿ ಆಫ್ರಿಕಾ ಖಂಡದ ಪಶ್ಚಿಮ ಕರಾವಳಿಯನ್ನ ಸಾಕಷ್ಟು ದಕ್ಷಿಣದವರೆಗೆ ಸಂಶೋಧನೆ ಮಾಡಿದ್ರು. ಬಾರ್ತಲೋಮಿಯೋ ಡಯಾಸ್ ಅನ್ನುವಂಥ ನಾವಿಕ ಆಫ್ರಿಕಾದ ದಕ್ಷಿಣ ಭೂಭಾಗವನ್ನು ತಲುಪಿ ಅದನ್ನ ಗುಡ್ ಹೋಪ್ ಭೂಶಿರ ಅಂತ ಕರೀತಾನೆ. 1498ರಲ್ಲಿ ವಾಸ್ಕೋ ಡ ಗಾಮಾ ಆಫ್ರಿಕಾದ ಗುಡ್ ಹೋಪ್ ಭೂಶಿರವನ್ನ ಸುತ್ತು ಹಾಕಿ ಹಿಂದೂ ಮಹಾಸಾಗರವನ್ನು ದಾಟಿ ಭಾರತದ ಕಲ್ಲಿಕೋಟೆಯನ್ನು ತಲುಪ್ತಾನೆ.
ಕೇರಳದ ಕಲ್ಲಿಕೋಟೆ ಸಮೀಪದ ಕಾಪಡ್ ಅನ್ನುವಂಥ ಸ್ಥಳಕ್ಕೆ ತಲುಪ್ತಾನೆ ವಾಸ್ಕೋಡ ಗಾಮಾ 1498ರಲ್ಲಿ. ಇನ್ನು ಜಿನೋವಾ ನಗರದ ನಾವಿಕನಾಗಿರ್ತಕ್ಕಂಥ ಕ್ರಿಸ್ಟೋಫರ್ ಕೊಲಂಬಸ್ ಸ್ಪೈನ್ನ ದೊರೆಯ ನೆರವಿನಿಂದ 1492ರಲ್ಲಿ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ವೆಸ್ಟ್ ಇಂಡೀಸ್ನ ಬಹಾಮಾ ದ್ವೀಪವನ್ನು ತಲುಪ್ತಾನೆ. ಪೋರ್ಚುಗೀಸರ ಕಬ್ರಾಲ್ ಅನ್ನತಕ್ಕಂಥವನು 1500ರಲ್ಲಿ ಬ್ರೆಜಿಲ್ ಅನ್ನು ತಲುಪಿದ್ರೆ ಬಲ್ಬೋವಾ ಅನ್ನುವಂಥವನು ಪನಾಮಾ ಜಲಸಂಧಿಯ ಬಳಿ ಪಶ್ಚಿಮಕ್ಕೆ ವಿಶಾಲ ಸಾಗರವನ್ನು ಕಂಡುಹಿಡಿತಾನೆ, ಅದೇ ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರವನ್ನು ಕಂಡುಹಿಡಿದವರು ಯಾರು? ಬಲ್ಬೋವಾ ಅನ್ನುವಂಥವನು. ಬ್ರೆಜಿಲ್ ಅನ್ನು ಕಂಡುಹಿಡಿದವನು ಕೆಬ್ರಾಲ್ ಆದ್ರೆ ಪನಾಮಾ ಜಲಸಂಧಿಯ ಬಳಿ ಪಶ್ಚಿಮಕ್ಕೆ ಇರ್ತಕ್ಕಂಥ ವಿಶಾಲವಾದ ಸಾಗರವಾದ ಪೆಸಿಫಿಕ್ ಸಾಗರವನ್ನು ಕಂಡುಹಿಡಿದವನು ಬಲ್ಬೋವಾ. ಕೆಬ್ರಾಲ್ ಅನ್ನುವಂಥವನು ಬ್ರೆಜಿಲ್ ಅನ್ನ ಸಂಶೋಧನೆ ಮಾಡ್ತಾನೆ. ಇನ್ನು ಇನ್ನೊಬ್ಬ ಪೋರ್ಚುಗೀಸ್ ನಾವಿಕನಾಗಿರ್ತಕ್ಕಂಥ ಫರ್ಡಿನಾಂಡ್ ಮೆಗಾಲೆಂಡ್ ಸುಮಾರು 5 ತಿಂಗಳ ಕಾಲ ಪ್ರಯಾಣ ಮಾಡಿ 1520ರಲ್ಲಿ ದಕ್ಷಿಣ ಅಮೆರಿಕವನ್ನು ತಲುಪ್ತಾನೆ. ಅಲ್ಲಿಂದ ಹಿಂದೂ ಮಹಾಸಾಗರದ ಮೂಲಕ ಫಿಲಿಪೈನ್ಸ್ ಅನ್ನು ತಲುಪ್ತಾನೆ. ಒಂದು ಹಡಗು ಇಂಡೋನೇಷ್ಯಾ ದ್ವೀಪಗಳ ಮಧ್ಯದಲ್ಲಿ ಸಾಗಿ ಭೂಮಿಯ ಪ್ರಥಮ ಪ್ರದಕ್ಷಿಣೆಯನ್ನು ಹಾಕಿ ಕೇಫ್ ಆಫ್ ಗುಡ್ ಹೋಪ್ ಮಾರ್ಗವಾಗಿ ಸ್ಪೇನ್ ಅನ್ನು ತಲುಪುತ್ತೆ. ಆ ಹಡಗು ಯಾವುದು ಅಂತಂದ್ರೆ ವಿಕ್ಟೋರಿಯಾ ಅನ್ನುವಂಥದ್ದು. ಹೀಗಾಗಿ ಮೊಟ್ಟ ಮೊದಲು ಪ್ರಪಂಚವನ್ನ ಪ್ರದಕ್ಷಿಣೆ ಮಾಡಿರ್ತಕ್ಕಂಥ ಹಡಗು ಯಾವುದು ಅಂದ್ರೆ ವಿಕ್ಟೋರಿಯಾ. ಇನ್ನು ಭೂಶೋಧನೆ ಪರಿಣಾಮಗಳು ಏನಾಗ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ನವಶೋಧಿತ ಪ್ರದೇಶಗಳಲ್ಲಿ ವಸಾಹತು ಮತ್ತು ಸಾಮ್ರಾಜ್ಯ ಕಟ್ಟಲು ಐರೋಪ್ಯ ದೇಶಗಳ ನಡುವೆ ತೀವ್ರವಾದ ಸ್ಪರ್ಧೆ ಪ್ರಾರಂಭ ಆಗುತ್ತೆ. ಅಮೆರಿಕ ಆಗಿರ್ಬೋದು, ಆಫ್ರಿಕಾ ಮತ್ತು ಏಷ್ಯಾದ ದೇಶಗಳಲ್ಲಿ ವಾಣಿಜ್ಯಕ್ಕಾಗಿ ಈ ಯುರೋಪಿಯನ್ರಲ್ಲಿ ಸ್ಪರ್ಧೆ ಏರ್ಪಡುತ್ತೆ. ವಸಾಹತುಗಳ ಕಚ್ಚಾ ವಸ್ತುಗಳಿಂದಾಗಿ ಯುರೋಪಿನ ಕಂಪನಿಗಳು ಅತ್ಯಂತ ಐಶ್ವರ್ಯಭರಿತ ಆಗ್ತವೆ. ಐರೋಪ್ಯ ದೇಶಗಳಲ್ಲಿ ಬಂಡವಾಳಶಾಹಿ ಬೆಳೆದು ಕೈಗಾರಿಕಾ ಕ್ರಾಂತಿ ಇಲ್ಲಿಂದ ಆರಂಭ ಆಗುತ್ತೆ. ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿ ಬೆಳವಣಿಗೆಯು ದೇಶೀಯ ಮತ್ತು ವಿದೇಶಿಯರ ನಡುವೆ ವೈಮನಸ್ಸಿಗೆ ಕಾರಣ ಆಗುತ್ತೆ. ಇದಿಷ್ಟು ಭೂಶೋಧನೆಯ ಪರಿಣಾಮಗಳು. ಭೂಶೋಧನೆ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ನಾವು ತಿಳ್ಕೊಂಡ್ವಿ. ನೇರವಾಗಿ 19ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ರಿಲಿಜನ್ ಸುಧಾರಣೆ ಬಗ್ಗೆ ನೋಡ್ತಾ ಹೋಗೋಣ. 16ನೇ ಶತಮಾನದಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಏಕಸ್ವಾಮ್ಯವನ್ನ ಪ್ರಶ್ನೆ ಮಾಡಿ ನಡೆದಿರುವಂತಹ ಬಂಡಾಯವನ್ನೇ ರಿಲಿಜನ್ ಸುಧಾರಣೆ ಅಂತ ಹೇಳಲಾಗುತ್ತೆ. ಇದು 16ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಉಂಟಾಗಿರ್ತಕ್ಕಂಥ ಅತ್ಯಂತ ದೊಡ್ಡ ರಿಲಿಜನ್ ಚಳವಳಿ ಅಂತಾನೆ ಹೇಳ್ಬೋದು. ರಿಲಿಜನ್ ಸುಧಾರಣೆಯು ಹೊಸ ಯುಗದ ಉದಯವನ್ನ ಘೋಷಣೆ ಮಾಡುತ್ತೆ. ಮಾರ್ಟಿನ್ ಲೂಥರ್ನು ಈ ಚಳವಳಿಯನ್ನ ಆರಂಭ ಮಾಡ್ತಾನೆ. ಇದು ರಿಲಿಜನ್ ಸುಧಾರಣೆ ಅನ್ನುವಂತ ಹೆಸರನ್ನ ಪಡೆಯುತ್ತೆ. ಈ ಚಳವಳಿಯು ಕ್ರೈಸ್ತ ಮತದಲ್ಲಿ ಪ್ರಾಟೆಸ್ಟಂಟ್ ರಿಲಿಜನ್ ಎಂಬ ಹೆಸರನ್ನ ಪಡೆಯುತ್ತೆ. ಇನ್ನು ರಿಲಿಜನ್ ಸುಧಾರಣೆಗೆ ಸಂಬಂಧಪಟ್ಟಂಗೆ ಮಾರ್ಟಿನ್ ಲೂಥರ್ ಅವರ ಬಗ್ಗೆ ನಾವು ನೋಡ್ತಾ ಹೋಗೋಣ. 1483ರಿಂದ 1546ರವರೆಗೆ ಮಾರ್ಟಿನ್ ಲೂಥರ್ ಆರಂಭಿಸಿದ ಚಳವಳಿಯು ರಿಲಿಜನ್ ಸುಧಾರಣೆ. ಮಾರ್ಟಿನ್ ಲೂಥರ್ನು ಕ್ಯಾಥೋಲಿಕ್ ಚರ್ಚಿನ ಬೋಧನೆಗಳನ್ನು ತಿರಸ್ಕಾರ ಮಾಡ್ತಾನೆ. ಈತ 1517ರಲ್ಲಿ ಪಾಪಕ್ಷಮೆಯ ಪತ್ರಗಳನ್ನ, ಈ ಹಿಂದೆ ಕ್ಯಾಥೋಲಿಕ್ ಚರ್ಚ್ ಏನು ಪಾಪಕ್ಷಮೆಯ ಪತ್ರಗಳನ್ನ ಮಾರಾಟ ಮಾಡ್ತಾ ಇತ್ತು, ಈ ಮಾರಾಟ ಮಾಡುವಂಥದ್ರ ವಿರುದ್ಧ ಚರ್ಚಿನೊಡನೆ ತನ್ನ ವಿರೋಧವನ್ನ ಮಾರ್ಟಿನ್ ಲೂಥರ್ ಪ್ರಕಟ ಮಾಡ್ತಾನೆ. ಜನತೆಯು ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರ ಪೋಪರಿಗೆ ದೇವರಿಂದ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತ ಮತ್ತು ಪಾದ್ರಿಗಳು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಇಂತಹ ಅಧಿಕಾರವನ್ನು ಅವರಿಗೆ ಕೊಡಲಾಗಿದೆ ಅನ್ನುವಂಥದ್ದು ಕ್ಯಾಥೋಲಿಕ್ ಚರ್ಚ್ನ ಅಭಿಪ್ರಾಯ ಆಗಿತ್ತು. ಅಂದ್ರೆ ಜನರು ಮಾಡಿರ್ತಕ್ಕಂಥ ಪಾಪದ ನಿವಾರಣೆಗಾಗಿ ಚರ್ಚ್ ಕೊಡ್ತಕ್ಕಂಥ ಪಾಪ ನಿವಾರಣೆಯ ಪತ್ರಗಳಿಂದ ಜನತೆ ತಮ್ಮ ಪಾಪವನ್ನು ಪರಿಹಾರ ಮಾಡ್ಕೊಳ್ಬಹುದು ಅನ್ನುವಂಥ ಮೂಢನಂಬಿಕೆಯನ್ನ ಕ್ಯಾಥೋಲಿಕ್ ಚರ್ಚ್ ಜನರಲ್ಲಿ ಬಿಂಬಿಸಿತ್ತು. ಹೀಗಾಗಿ ಮಾರ್ಟಿನ್ ಲೂಥರ್ ಇದನ್ನ ಪ್ರಶ್ನೆ ಮಾಡ್ತಾನೆ. ಈ ಬಗೆಯ ಪಾಪಕ್ಷಮೆಯನ್ನು ಪಡೆಯಲು ವ್ಯಕ್ತಿಯು ತಾನಾಗಿಯೇ ಒಳ್ಳೆಯ ಕಾರ್ಯವನ್ನು ಮಾಡಬೇಕಾಗಿತ್ತು. ಆದರೆ ಅನೇಕ ಸಂದರ್ಭಗಳಲ್ಲಿ ಹೀಗೆ ಮಾಡದೆ ಚರ್ಚ್ಗೆ ಹಣವನ್ನ ಕೊಡುವ ಮೂಲಕ ದಾರಿಯನ್ನು ಕಂಡುಹಿಡಿದು ಈ ಕ್ಷಮಾಪಣೆಯನ್ನ ಪಡೀತಾ ಇದ್ರು. ನೋಡಿ, ಚರ್ಚ್ಗೆ ಹಣವನ್ನು ಕೊಟ್ಟು ಪಾಪ ಕ್ಷಮಾಪಣಾ ಪತ್ರವನ್ನು ತಗೊಂಡ್ವಿ ಅಂದ್ರೆ ನಮ್ಮ ಪಾಪವೆಲ್ಲ, ನಾವು ಮಾಡಿರ್ತಕ್ಕಂಥ ಪಾಪವೆಲ್ಲ ಕಡಿಮೆ ಆಗುತ್ತೆ ಅಂತ ಆಗಿನ ಕಾಲಕ್ಕೆ ಜನರನ್ನ ಕ್ಯಾಥೋಲಿಕ್ ಚರ್ಚ್ ನಂಬಿಸಿತ್ತು. ಪಾಪಕ್ಷಮೆ ಪತ್ರಗಳನ್ನ ಚರ್ಚಿನವರಿಂದ ಮಾರಾಟವನ್ನ ಪ್ರಬಲವಾಗಿ ಮಾರ್ಟಿನ್ ಲೂಥರ್ ವಿರೋಧ ಮಾಡ್ತಾನೆ. ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನ ಪ್ರಾಟೆಸ್ಟೆಂಟರು ಅಂತ ಕರೀತಾರೆ. ಜರ್ಮನಿ ಜನಸಂಖ್ಯೆಯಲ್ಲಿ ಸುಮಾರು ಅರ್ಧದಷ್ಟು ಜನರು ಪ್ರಾಟೆಸ್ಟೆಂಟರಾಗ್ತಾರೆ. ಮಾರ್ಟಿನ್ ಲೂಥರ್ನ ಉತ್ತಮ ಕೆಲಸಗಳಿಂದಾಗಿ ಜರ್ಮನಿ ಜನಸಂಖ್ಯೆಯಲ್ಲಿ ಸುಮಾರು ಅರ್ಧದಷ್ಟು ಜನ ಕ್ಯಾಥೋಲಿಕ್ ಪಂಥವನ್ನು ಬಿಟ್ಟು ಪ್ರಾಟೆಸ್ಟೆಂಟರಾಗ್ತಾರೆ. ರೋಮನ್ ಕ್ಯಾಥೋಲಿಕರು ತಮ್ಮ ಪ್ರಭಾವ ಹೆಚ್ಚಾಗಿದ್ದ ಕಡೆಗಳಲ್ಲಿ ಪ್ರಾಟೆಸ್ಟೆಂಟರಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು. ಪ್ರತಿಯಾಗಿ ಸುಧಾರಣೆಗೆ ಸರ್ಕಾರದ ಸಹಾಯ ದೊರೆತ ಕಡೆಗಳಲ್ಲಿ ಪ್ರಾಟೆಸ್ಟೆಂಟರು ಕ್ಯಾಥೋಲಿಕರಿಗೆ ಕಿರುಕುಳವನ್ನ ಕೊಡ್ತಾ ಇದ್ರು. ಇನ್ನು ರಿಲಿಜನ್ ಸುಧಾರಣೆ ಪರಿಣಾಮಗಳು ಏನಾಗ್ತವೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ರಿಲಿಜನ್ ಸುಧಾರಣೆ ಪರಿಣಾಮವಾಗಿ ಕ್ರೈಸ್ತ ಪ್ರಪಂಚದ ಅಖಂಡತೆಗೆ ಪೆಟ್ಟು ಬೀಳುತ್ತೆ. ಕ್ರಿಶ್ಚಿಯಾನಿಟಿಯು ಮುಖ್ಯವಾಗಿ 3 ಶಾಖೆಗಳಾಗಿ ಒಡೆದು ಹೋಗುತ್ತೆ. ಮೊದಲನೇದು ಕ್ಯಾಥೋಲಿಕ್ ಚರ್ಚ್, ಆರ್ಥೋಡಾಕ್ಸ್ ಚರ್ಚ್ ಮತ್ತು ಪ್ರಾಟೆಸ್ಟೆಂಟ್ ಚರ್ಚ್ ಅನ್ನುವಂಥದ್ದು. ಯುರೋಪಿನ ಅನೇಕ ದೇಶಗಳ ರಾಜರುಗಳು ಪೋಪ್ನ ಹಿಡಿತದಿಂದ ಇಲ್ಲಿ ಮುಕ್ತರಾಗ್ತಾರೆ. ರಿಲಿಜನ್ ಸುಧಾರಣೆಯು ರಾಷ್ಟ್ರೀಯ ಪ್ರಭುತ್ವಗಳ ಉದಯಕ್ಕೆ ಕಾರಣ ಆಗುತ್ತೆ. ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥ ಚರ್ಚಿನ ಸಂಪತ್ತನ್ನ ಆರ್ಥಿಕ ಅಭಿವೃದ್ಧಿಗಾಗಿ ಉಪಯೋಗ ಮಾಡಿಕೊಳ್ಳಲಾಗುತ್ತೆ. ಈ ಚಳುವಳಿಯಿಂದಾಗಿ ಸಾಹಿತ್ಯ ಕ್ಷೇತ್ರ ಬಹಳಷ್ಟು ಬೆಳೆಯುತ್ತೆ. ಈ ರೀತಿ ನಿರಂತರವಾಗಿ ಮಾರ್ಟಿನ್ ಲೂಥರ್ನಿಂದ ರಿಲಿಜನ್ ಸುಧಾರಣೆ ಪ್ರಭಾವದಿಂದಾಗಿ ಕ್ಯಾಥೋಲಿಕ್ ಚರ್ಚ್ ಮೇಲೆ ಬಹಳಷ್ಟು ಗಂಭೀರವಾದ ಪ್ರಭಾವ ಬೀರುತ್ತೆ. ಕ್ಯಾಥೋಲಿಕ್ ಚರ್ಚ್ನಲ್ಲಿಯೇ ಇದರ ಸುಧಾರಣೆಗಾಗಿ ಮುಂದೊಂದು ಚಳುವಳಿ ನಡೆಯುತ್ತೆ. ಆ ಚಳುವಳಿಯೇ ಪ್ರತಿ ಸುಧಾರಣಾ ಚಳುವಳಿ.
ಪ್ರತಿ ಸುಧಾರಣೆ ಅನ್ನುವಂಥದ್ದು ನಡೆಯುತ್ತೆ. ಈಗ ನಾವು ಪ್ರತಿ ಸುಧಾರಣೆ ಬಗ್ಗೆ ನೋಡ್ತಾ ಹೋಗೋಣ. ಪ್ರತಿ ಸುಧಾರಣಾ ಚಳವಳಿ ಪ್ರಾಟೆಸ್ಟೆಂಟ್ ಪಂಥ ಶೀಘ್ರವಾಗಿ ಪ್ರಭಾವ ಪಡೆದು ಎಲ್ಲ ಕಡೆ ಹರಡಲಿಕ್ಕೆ ಆರಂಭ ಆಗುತ್ತೆ. ಇದರಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಕ್ಯಾಥೋಲಿಕರು ತಮ್ಮ ಪಾರಮ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸುಧಾರಣೆಯ ಅಗತ್ಯವನ್ನು ತಮ್ಮಲ್ಲಿಯೇ ಕಂಡುಕೊಳ್ತಾರೆ. ಪ್ರಾಟೆಸ್ಟೆಂಟರ ವಾದವು ಜನರ ಗಮನವನ್ನು ಪರಿಣಾಮಕಾರಿಯಾಗಿ ಸೆಳೀತಾ ಹೋಗುತ್ತೆ. ಈ ಘಟನೆಯು ರೋಮನ್ ಚರ್ಚ್ನ ಅಸ್ತಿತ್ವಕ್ಕೂ ಕೂಡ ಉಳಿವಿಗೂ ಕೂಡ ದೊಡ್ಡ ಆಘಾತವನ್ನು ಉಂಟು ಮಾಡುತ್ತೆ. ಚರ್ಚ್ಗಳ ಹಿತರಕ್ಷಣೆಗಾಗಿ ಏನನ್ನಾದರೂ ಅವಶ್ಯಕವಾಗಿ ಮಾಡಲೇಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಈ ಸಂದರ್ಭದಲ್ಲಿ ಹುಟ್ಟುಕೊಂಡಿರ್ತಕ್ಕಂಥದ್ದೇ ಪ್ರತಿ ಸುಧಾರಣಾ ಚಳವಳಿ. ಅಂತಹ ಅವಶ್ಯಕತೆಯೇ ಪ್ರತಿ ಸುಧಾರಣೆ ಅನ್ನುವಂಥ ಚಳವಳಿಗೆ ಜನ್ಮವನ್ನು ನೀಡುತ್ತೆ. ಇನ್ನು ಪ್ರತಿ ಸುಧಾರಣಾ ಚಳವಳಿಗೆ ಸಂಬಂಧಪಟ್ಟಂಗೆ ಪ್ರಾಟೆಸ್ಟೆಂಟರ ಅಭಿವೃದ್ಧಿಯನ್ನು ತಡೆದು ರೋಮಿನ ಚರ್ಚ್ಗಳಿಗಾಗಿದ್ದ ಹಾನಿಯನ್ನು ಸರಿಪಡಿಸಬೇಕು ಅನ್ನುವಂಥದ್ದೇ ಈ ಪ್ರತಿ ಸುಧಾರಣಾ ಚಳವಳಿಯ ಮುಖ್ಯ ಉದ್ದೇಶ ಆಗಿತ್ತು. ಪ್ರತಿ ಸುಧಾರಣಾ ಚಳವಳಿಯ ನಾಯಕ ಒಬ್ಬ ಸ್ಪ್ಯಾನಿಷ್ ಶ್ರೀಮಂತನಾಗಿರ್ತಕ್ಕಂಥ ಇಗ್ನೇಷಿಯಸ್ ಲೋಯಾಲಾ. ಇವನು 1540ರಲ್ಲಿ ಜೀಸಸ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾನೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡಿ. ಜೀಸಸ್ ಸೊಸೈಟಿಯನ್ನು ಯಾರು ಯಾವಾಗ ಸ್ಥಾಪನೆ ಮಾಡಿದ್ರು ಅಂದರೆ ಇಗ್ನೇಷಿಯಸ್ ಲಯೋಲಾ 1540ರಲ್ಲಿ ಇದನ್ನು ಹುಟ್ಟು ಹಾಕ್ತಾನೆ. ಇದರ ಮುಖ್ಯ ಗುರಿ ಏನಾಗಿತ್ತು ಅಂದರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ಗೆ ಅಧಿಕಾರವನ್ನು ಹಾಗೂ ಕಳೆದು ಹೋಗಿದ್ದ ಅದರ ವೈಭವವನ್ನು ಪುನಃ ಸ್ಥಾಪನೆ ಮಾಡೋದಾಗಿತ್ತು. ಚರ್ಚ್ನ ನಿಯಮ ಉಲ್ಲಂಘಿಸುವವರನ್ನ ವಿಚಾರಣೆ ನಡೆಸುವಂಥ ಶಿಕ್ಷಿಸುವಂಥ ಉದ್ದೇಶದ ಇನ್ಕ್ವಿಜಿಷನ್ ಅನ್ನುವಂಥ ಧಾರ್ಮಿಕ ವಿಚಾರಣಾ ಪದ್ಧತಿ 1542ರಲ್ಲಿ ಜಾರಿಗೆ ಬರುತ್ತೆ. ಇದಿಷ್ಟು ಪ್ರತಿ ಸುಧಾರಣಾ ಚಳವಳಿಗೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ನಾವು ಕೈಗಾರಿಕಾ ಕ್ರಾಂತಿಯ ಬಗ್ಗೆ ನೋಡ್ತಾ ಹೋಗೋಣ. ವಸಾಹತುಗಳ ಸ್ಥಾಪನೆಯಿಂದಾಗಿ ವ್ಯಾಪಾರ ಹೆಚ್ಚಾಗಿ ಸಿದ್ಧಪಡಿಸಿದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಹಿಂದಿನಿಂದ ನಡೆದು ಬಂದ ಉತ್ಪಾದನಾ ಕ್ರಮಗಳು ಹೆಚ್ಚಿನ ಬೇಡಿಕೆಯನ್ನು ಈಡೇರಿಸಲು ಶಕ್ತವಾಗಿರಲಿಲ್ಲ. ಲಾಭ ಗಳಿಕೆಯ ನಿರೀಕ್ಷೆ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ. ಈ ಎಲ್ಲಾ ಕಾರಣಗಳಿಂದ ಕೈಗಾರಿಕೆಯಲ್ಲಿ ನಿರತರಾಗಿದ್ದ ಅನೇಕರನ್ನು ಉತ್ಪಾದನಾ ವಿಧಾನಗಳನ್ನು ಉತ್ತಮಪಡಿಸಲು ಪ್ರೇರೇಪಣೆ ಮಾಡ್ತಾರೆ. 1760ರಿಂದ 1830ರವರೆಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ಉಂಟಾದ ಅನೇಕ ಬದಲಾವಣೆಗಳಿಗೆ ಕೈಗಾರಿಕಾ ಕ್ರಾಂತಿ ಅಂತ ಹೆಸರು ಬರುತ್ತೆ. ಇದು ಪ್ರಾರಂಭವಾಗಿದ್ದು ಇಂಗ್ಲೆಂಡಿನಲ್ಲಿ, ನಂತರ ಅದು ಪ್ರಪಂಚದ ಇತರೆ ದೇಶಗಳಿಗೂ ಕೂಡ ಹರಡುತ್ತೆ. ಹೀಗಾಗಿ ಕೈಗಾರಿಕಾ ಕ್ರಾಂತಿ ಅನ್ನುವಂಥದ್ದು ಎಲ್ಲಿಂದ ಆರಂಭ ಆಯಿತು ಅಂದರೆ ಇಂಗ್ಲೆಂಡಿನಿಂದ ಆರಂಭ ಆಗುತ್ತೆ. 1760ಕ್ಕೂ ಮುಂಚೆ ಇಂಗ್ಲೆಂಡ್ ಕೃಷಿ ಪ್ರಧಾನವಾದ ದೇಶವಾಗಿದ್ದರೂ ಕೂಡ ಉಣ್ಣೆ ಬಟ್ಟೆಗಳು ಮತ್ತು ಹತ್ತಿ ಬಟ್ಟೆಗಳ ಕೈಗಾರಿಕೆಗಳು ಅಲ್ಲಿ ಅಭಿವೃದ್ಧಿ ಹೊಂದುತ್ತವೆ. ಕುಶಲಕರ್ಮಿಗಳು ಕಚ್ಚಾ ವಸ್ತುಗಳ ಮೇಲೆ ಹೆಚ್ಚು ಬಂಡವಾಳವನ್ನು ಹೂಡಿ ಉತ್ಪಾದನಾ ವಿಧಾನವನ್ನು ತ್ವರಿತಗೊಳಿಸುವಂತಿರಲಿಲ್ಲ. ಆದ್ದರಿಂದ ಕೆಲವು ಶ್ರೀಮಂತರು ಈ ಕುಶಲಕರ್ಮಿಗಳನ್ನು ಕೂಲಿಗೆ ನೇಮಿಸಿಕೊಂಡು ಅವರಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸಿ ಅವರ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತೆ ಮಾಡ್ತಾರೆ. ಇದೇ ಮುಂದೆ ಕಾರ್ಖಾನೆ ಪದ್ಧತಿಗೆ ನಾಂದಿಯಾಗುತ್ತೆ. ಕಾರ್ಖಾನೆ ಮಾಲೀಕರು ಇಲ್ಲಿ ತಯಾರಾಗಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡಿ ಅದರಿಂದ ಅಧಿಕ ಲಾಭವನ್ನು ಗಳಿಸ್ತಾರೆ. ಕುಶಲಕರ್ಮಿಗಳು ಹಾಗೂ ಇತರೆ ಕಾರ್ಮಿಕರು ಬಡವರಾಗಿಯೇ ಇಲ್ಲಿ ಮುಂದುವರಿತಾ ಹೋಗ್ತಾರೆ. 1764ರಲ್ಲಿ ಜೇಮ್ಸ್ ಹಾರ್ಗ್ರೀವ್ಸ್ ಅನ್ನುವಂಥವರು ಸ್ಪಿನ್ನಿಂಗ್ ಜೆನ್ನಿ ಅನ್ನುವಂಥ ನೂಲುವ ಯಂತ್ರವನ್ನು ಕಂಡುಹಿಡಿತಾರೆ. ನೋಡಿ, ಸ್ಪಿನ್ನಿಂಗ್ ಜೆನ್ನಿ ಅನ್ನುವಂಥ ನೂಲುವ ಯಂತ್ರವನ್ನು ಕಂಡುಹಿಡಿದವರು ಯಾರು ಅಂದರೆ ಜೇಮ್ಸ್ ಹಾರ್ಗ್ರೀವ್ಸ್ 1764ರಲ್ಲಿ. ಕೆಲವು ವರ್ಷಗಳ ನಂತರ ರಿಚರ್ಡ್ ಆರ್ಕ್ರೈಟ್ ಅನ್ನುವಂಥವನು ಇದನ್ನ ಉತ್ತಮಪಡಿಸ್ತಾನೆ. ಈ ಸ್ಪಿನ್ನಿಂಗ್ ಜೆನ್ನಿಯನ್ನು ಉತ್ತಮಪಡಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ರಿಚರ್ಡ್ ಆರ್ಕ್ರೈಟ್ ಅವರಿಗೆ ಸಲ್ಲುತ್ತೆ. 1769ರಲ್ಲಿ ಇವನು ನೀರಿನ ಚೌಕಟ್ಟನ್ನು ಕಂಡುಹಿಡಿತಾನೆ. ಆಮೇಲೆ 1779ರಲ್ಲಿ ಸ್ಯಾಮುವೆಲ್ ಕ್ಯಾಂಪ್ಟನ್ ಅನ್ನುವಂಥವನು ಮ್ಯೂಲ್ ಯಂತ್ರವನ್ನು ಕಂಡುಹಿಡಿತಾನೆ. ಮ್ಯೂಲ್ ಯಂತ್ರವನ್ನು ಕಂಡುಹಿಡಿದವನು ಸ್ಯಾಮುವೆಲ್ ಕ್ಯಾಂಪ್ಟನ್ 1779ರಲ್ಲಿ. ಜಾನ್ ಕೆ ಅನ್ನುವಂಥವನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವಂಥ ಲಾಳವನ್ನ ಕಂಡುಹಿಡಿತಾನೆ. 1785ರಲ್ಲಿ ಎಡ್ಮಂಡ್ ಕಾರ್ಟ್ರೈಟ್ ಅನ್ನುವಂಥವನು ಪವರ್ ರೂಮ್ ಅನ್ನುವಂಥ ನೇಯ್ಗೆ ಯಂತ್ರವನ್ನು ಕಂಡುಹಿಡಿತಾನೆ. ಪವರ್ ಲೂಮ್ ಅನ್ನುವಂಥ ನೇಯ್ಗೆ ಯಂತ್ರವನ್ನು ಕಂಡುಹಿಡಿದವನು ಯಾರು ಅಂದರೆ ಎಡ್ಮಂಡ್ ಕಾರ್ಟ್ರೈಟ್ 1785ರಲ್ಲಿ. ಇದರಿಂದ ಹೆಚ್ಚು ಬಟ್ಟೆಯನ್ನು ಅಲ್ಪ ಕಾಲಾವಧಿಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. 1793ರಲ್ಲಿ ಎಲಿ ವಿಟ್ನಿ ಅನ್ನುವಂಥವನು ಕಾಟನ್ ಜಿನ್ ಅನ್ನುವಂಥ ಯಂತ್ರವನ್ನು ಸಂಶೋಧನೆ ಮಾಡ್ತಾನೆ. ಈ ಎಲ್ಲ ಆವಿಷ್ಕಾರಗಳು ನೂಲುವ, ನೇಯುವ ಮತ್ತು ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವುದಲ್ಲದೆ ತೀವ್ರಗತಿಯ ಉತ್ಪಾದನೆಗೆ ಕಾರಣ ಆಗ್ತವೆ. ಆವಿಯ ಯಂತ್ರದ ಆವಿಷ್ಕಾರ ಕೈಗಾರಿಕಾ ಕ್ರಾಂತಿಯಲ್ಲಿ ಮಹತ್ತರವಾದ ಮೈಲಿಗಲ್ಲಾಗುತ್ತೆ. 1705ರಲ್ಲಿ ಥಾಮಸ್ ಮ್ಯಾಕೋಮೆಸ್ ಅನ್ನುವಂಥವನು ಆವಿಯ ಯಂತ್ರವನ್ನು ಕಂಡುಹಿಡಿತಾನೆ. 1774ರಲ್ಲಿ ಜೇಮ್ಸ್ ವ್ಯಾಟ್ ಅನ್ನುವಂಥವನು ಆವಿಯ ಯಂತ್ರವನ್ನು ಉತ್ತಮಪಡಿಸ್ತಾನೆ. 1801ರಲ್ಲಿ ರಿಚರ್ಡ್ ಟ್ರೆವಥಿಕ್ ಅನ್ನುವಂಥವನು ವ್ಯಾಟ್ನ ಹಬೆ ಯಂತ್ರವನ್ನು ರೈಲು ಬಂಡಿಗೆ ಜೋಡಿಸಿ ರಸ್ತೆಯ ಮೇಲೆ ಚಲಿಸುವಂಗೆ ಮಾಡ್ತಾನೆ. ನಂತರ ಹಳೆಗಳ ಮೇಲೆ ಚಲಿಸುವಂಥ ಒಂದು ಸ್ವಯಂಚಾಲಿತ ಆವಿ ಇಂಜಿನನ್ನು ರಿಚರ್ಡ್ ಟ್ರೆವಥಿಕ್ ಅನ್ನುವಂಥವನು ಸಂಶೋಧನೆ ಮಾಡ್ತಾನೆ. ಜಾರ್ಜ್ ಸ್ಟೀವನ್ಸನ್ ಅನ್ನುವಂಥವನು 1815ರಲ್ಲಿ ಸಾಮಾನು ಸಾಗಾಣಿಯ ರೈಲು ಬಂಡಿಗಳನ್ನು ಸಂಶೋಧನೆ ಮಾಡ್ತಾನೆ. ಅಂದರೆ ಗೂಡ್ಸ್ ರೈಲು ವಾಹನಗಳನ್ನು ಜಾರ್ಜ್ ಸ್ಟೀವನ್ಸನ್ ಅನ್ನುವಂಥವನು 1815ರಲ್ಲಿ ಕಂಡುಹಿಡಿತಾನೆ. ಇಂಗ್ಲೆಂಡಿನ ಸ್ವಾಕ್ಟನ್ ಮತ್ತು ಡಾರ್ಲಿಂಗ್ಟನ್ ಪಟ್ಟಣಗಳ ನಡುವೆ ಪ್ರಯಾಣಿಕರನ್ನು ಸಾಗಿಸುವಂಥ ಒಂದು ರೈಲನ್ನು ಮತ್ತು ಲಿವರ್ಪೂಲ್ ಮತ್ತು ಮ್ಯಾಂಚೆಸ್ಟರ್ಗಳ ನಡುವೆ ಕೈಗಾರಿಕಾ ಉತ್ಪನ್ನಗಳ ಸಾಗಾಣಿಕೆಗಾಗಿ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಾಗುತ್ತೆ. 1801ರಲ್ಲಿ ವಿಲಿಯಂ ಸಿಮಿಂಗ್ಟನ್ ಅನ್ನುವಂಥ ಅಮೆರಿಕನನು ವಾಟ್ಸನ್ ಅನ್ನುವಂಥ ಎಂಜಿನನ್ನು ದೋಣಿಗೆ ಜೋಡಿಸಿ ಅದು ಚಲಿಸುವಂತೆ ಮಾಡ್ತಾನೆ.
ಇನ್ನು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ನೋಡ್ತಾ ಹೋಗೋಣ. ಕೈಗಾರಿಕೆಗಳಲ್ಲಿ ಅನೇಕ ಬದಲಾವಣೆಗಳು ಉಂಟಾಗಿ ಯಂತ್ರಗಳ ಬೇಡಿಕೆ ಹೆಚ್ಚಾಗುತ್ತೆ. ಕೈಗಾರಿಕಾ ಕ್ರಾಂತಿಯಿಂದ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತವೆ. ಹೊಸ ಕೈಗಾರಿಕೆಗಳು ಇದರಿಂದ ಹುಟ್ಟುಕೊಳ್ತವೆ. ಹಳ್ಳಿಗಳಿಂದ ಪಟ್ಟಣಗಳಿಗೆ ಜನರು ವಲಸೆ ಬರಬೇಕಾಯಿತು. ಶ್ರೀಮಂತರು ಶ್ರೀಮಂತರಾಗ್ತಾರೆ, ಬಡವರು ಬಡವರಾಗಿಯೇ ಮುಂದುವರಿತಾರೆ. ಇದಿಷ್ಟು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು. ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡ್ನಲ್ಲಿ ಆರಂಭ ಆಗುತ್ತೆ, ನಂತರ ಅದು ವಿಶ್ವದ ಬೇರೆ ಬೇರೆ ದೇಶಗಳಿಗೂ ಕೂಡ ಹರಡುತ್ತೆ. ಇದಿಷ್ಟು ಅಧ್ಯಾಯ 19 ಆಧುನಿಕ ಯುರೋಪಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಇನ್ನು ನೇರವಾಗಿ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 20 ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ. ಇದರಲ್ಲಿ ನಾವು ಮೊದಲಿಗೆ ಆಧುನಿಕ ಯುಗದ ಆರಂಭವನ್ನು ಸೂಚಿಸುವಂತಹ ಬಹುಮುಖ್ಯ ಅಂಶ ಯಾವುದು ಅಂತಂದ್ರೆ ರಾಷ್ಟ್ರೀಯ ಪ್ರಭುತ್ವಗಳ ಉದಯ. ಇಲ್ಲಿ ಮೊದಲಿಗೆ ನಾವು ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಮೆರಿಕ ಖಂಡವನ್ನು ಕಂಡುಹಿಡಿದ ನಂತರ ಯುರೋಪಿನ ಅನೇಕ ದೇಶಗಳು ಅಲ್ಲಿ ವಸಾಹತುಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಆರಂಭ ಮಾಡ್ತವೆ. ಉತ್ತರ ಅಮೆರಿಕದಲ್ಲಿ ವಸಾಹತುಗಳನ್ನು ಸ್ಥಾಪಿಸಿದ ದೇಶಗಳಲ್ಲಿ ಫ್ರಾನ್ಸ್, ಸ್ಪೇನ್, ಹಾಲೆಂಡ್ ಮತ್ತು ಇಂಗ್ಲೆಂಡ್ ಪ್ರಮುಖವಾದವುಗಳು. ಉತ್ತರ ಅಮೆರಿಕದ ಅಟ್ಲಾಂಟಿಕ್ ತೀರದ ಉದ್ದಕ್ಕೂ ಇಂಗ್ಲೆಂಡಿನ 13 ವಸಾಹತುಗಳು ಸ್ಥಾಪನೆಗೊಳ್ತವೆ. ನೋಡಿ, ಉತ್ತರ ಅಮೆರಿಕದಲ್ಲಿ ಅಟ್ಲಾಂಟಿಕ್ ತೀರದ ಉದ್ದಕ್ಕೂ ಇಂಗ್ಲೆಂಡ್ ತನ್ನ 13 ವಸಾಹತುಗಳನ್ನು ಸ್ಥಾಪನೆ ಮಾಡುತ್ತೆ. ಇವುಗಳನ್ನು ಹೊಸ ಇಂಗ್ಲಿಷ್ ವಸಾಹತುಗಳು ಅಂತ ಕರೆಯಲಾಗುತ್ತೆ. ಸಂಪೂರ್ಣ ಸ್ವಾತಂತ್ರ್ಯದ ಹೆಬ್ಬಯಕೆಯು ಅಮೆರಿಕದ ವಸಾಹತುಗಳು ಇಂಗ್ಲೆಂಡಿನ ವಿರುದ್ಧ ದಂಗೆ ಏಳುವಂಗೆ ಮಾಡ್ತವೆ. ಸಪ್ತವಾರ್ಷಿಕ ಯುದ್ಧದ ಪರಿಣಾಮಗಳು, ನೌಕಾ ಕಾಯ್ದೆಗಳು, ವಸಾಹತುಗಳ ಬಗ್ಗೆ ಮಾತೃದೇಶದ ಧೋರಣೆ ಆಗಿರಬಹುದು ಮತ್ತು ವಸಾಹತುಗಳ ಸ್ವಾತಂತ್ರ್ಯ ಪ್ರೇಮ ಇವುಗಳು ಅಮೆರಿಕದ ವಸಾಹತುಗಳು ಇಂಗ್ಲೆಂಡಿನ ವಿರುದ್ಧ ದಂಗೆ ಏಳುವಂಗೆ ಮಾಡ್ತವೆ. ಇನ್ನು ಅಮೆರಿಕದ ಸ್ವಾತಂತ್ರ್ಯ ಘೋಷಣೆ ಬಗ್ಗೆ ನೋಡ್ತಾ ಹೋಗೋಣ. 1774ರಲ್ಲಿ ಅಮೆರಿಕ 13 ಇಂಗ್ಲಿಷ್ ವಸಾಹತುಗಳ ಪ್ರತಿನಿಧಿಗಳು ಫಿಲಿಡೆಲ್ಫಿಯಾ ನಗರದಲ್ಲಿ ಪರಿಸ್ಥಿತಿಯನ್ನು ವಿಮರ್ಶೆ ಮಾಡಲಿಕ್ಕೆ ಸಭೆಯನ್ನು ಸೇರಿದ್ರು. ಅವರು ತಮ್ಮ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವಂತ ತಾಯ್ನಾಡಿನ ಪ್ರಯತ್ನಗಳನ್ನು ಪ್ರತಿಭಟಿಸುವುದಾಗಿ ನಿರ್ಧಾರ ಮಾಡ್ತಾರೆ. ಬ್ರಿಟನ್ನಿನ ರಾಜ ಅವರ ಕ್ರಮವನ್ನು ದಂಗೆ ಅಂತ ಘೋಷಣೆ ಮಾಡ್ತಾನೆ ಮತ್ತು ವಸಾಹತುಗಾರರ ಪ್ರತಿಭಟನೆಯನ್ನು ಅಡಗಿಸಲಿಕ್ಕೆ ಸೈನ್ಯದ ತುಕಡಿಗಳನ್ನು ಕಳಿಸ್ತಾನೆ. 1775ರ ಏಪ್ರಿಲ್ 19ರಂದು ಲೆಕ್ಸಿಂಗ್ಟನ್ ಅನ್ನುವಂತಹ ಸ್ಥಳದಲ್ಲಿ ವಸಾಹತುಗಾರರ ಒಂದು ಸೈನ್ಯದ ತುಕಡಿಯು ಬ್ರಿಟಿಷರ ಮೇಲೆ ದಾಳಿ ಮಾಡಿದಾಗ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಆರಂಭ ಆಗುತ್ತೆ. ಫಿಲಿಡೆಲ್ಫಿಯಾ ಸಭೆಯು ಆಗ ಜಾರ್ಜ್ ವಾಷಿಂಗ್ಟನ್ ಅವರನ್ನ ವಸಾಹತುಗಾರ ಸೈನ್ಯದ ಮಹಾದಂಡನಾಯಕನನ್ನಾಗಿ ನೇಮಕ ಮಾಡುತ್ತೆ. ಫಿಲಿಡೆಲ್ಫಿಯಾದಲ್ಲಿ ಏನು ಇವರೆಲ್ಲ ಸಭೆ ಸೇರಿದ್ರು, ಆ ಸಭೆಯಲ್ಲಿ ಜಾರ್ಜ್ ವಾಷಿಂಗ್ಟನ್ ಅನ್ನ ವಸಾಹತುಗಾರ ಸೈನ್ಯದ ದಂಡನಾಯಕನನ್ನಾಗಿ ನೇಮಕ ಮಾಡುತ್ತೆ. ಇನ್ನು ಜಾರ್ಜ್ ವಾಷಿಂಗ್ಟನ್ ಬಗ್ಗೆ ನೋಡ್ತಾ ಹೋಗೋಣ. ಜಾರ್ಜ್ ವಾಷಿಂಗ್ಟನ್ ವರ್ಜಿಯಾದ ಒಬ್ಬ ತೋಟಗಾರ. ಇವನು ಫ್ರೆಂಚರ ವಿರುದ್ಧ ನಡೆದ ಸಪ್ತವಾರ್ಷಿಕ ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಕ್ಕಾಗಿ ಸೈನ್ಯಾಧಿಕಾರಿಯಾಗಿ ಕೀರ್ತಿಯನ್ನು ಗಳಿಸಿದ್ದ. ಇವನು ಅಶಿಕ್ಷಿತ ಮತ್ತು ಅವ್ಯವಸ್ಥಿತ ವಸಾಹತು ಸೈನಿಕರನ್ನ ಸ್ಥೈರ್ಯ ಮತ್ತು ಉತ್ಸಾಹಗಳಿಂದ ಹುರಿದುಂಬಿಸ್ತಾನೆ. 1883ರ ಪ್ಯಾರಿಸ್ ಒಪ್ಪಂದದಂತೆ 13 ವಸಾಹತುಗಳನ್ನು ಬ್ರಿಟಿಷರು ಸ್ವತಂತ್ರ ಅಂತ ಅಂಗೀಕರಣ ಮಾಡುತ್ತೆ. 1776ರ ಜುಲೈ 4ರಂದು ಫಿಲಿಡೆಲ್ಫಿಯಾದ ರಾಷ್ಟ್ರೀಯ ಸಭೆಯು ಪ್ರಖ್ಯಾತವಾದ ಸ್ವಾತಂತ್ರ್ಯ ಘೋಷಣೆಯನ್ನು ಅಂಗೀಕಾರ ಮಾಡುತ್ತೆ. ಅಮೆರಿಕದ ಸ್ವಾತಂತ್ರ್ಯ ಘೋಷಣೆ ಯಾವಾಗಾಯಿತು ಅಂದರೆ 1776ರ ಜುಲೈ 4ರಂದು. ಹೀಗಾಗಿ ಇಂದಿಗೂ ಕೂಡ ಜುಲೈ 4ನ್ನ ಅಮೆರಿಕನರು ಸ್ವತಂತ್ರ ದಿನ ಅಂತ ಆಚರಣೆ ಮಾಡ್ತಾರೆ. 1787ರಲ್ಲಿ ಫಿಲಿಡೆಲ್ಫಿಯಾದಲ್ಲಿ ಸ್ವತಂತ್ರ ಪಡೆದ ಎಲ್ಲಾ ವಸಾಹತುಗಳ ಪ್ರತಿನಿಧಿಗಳು ಸಭೆ ಸೇರಿ ಜಾರ್ಜ್ ವಾಷಿಂಗ್ಟನ್ ಅವರನ್ನ ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೊದಲ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡ್ತವೆ. ಅವರುಗಳು ಒಂದು ಸಂವಿಧಾನವನ್ನು ಕೂಡ ಇದೇ ಸಂದರ್ಭದಲ್ಲಿ ರಚನೆ ಮಾಡ್ತಾರೆ. ಅದುವೇ ಜಗತ್ತಿನ ಮೊಟ್ಟ ಮೊದಲ ಲಿಖಿತ ಸಂವಿಧಾನ ಆಗತ್ತೆ. ಇದಿಷ್ಟು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇದು ಫ್ರಾನ್ಸ್ ಮಹಾಕ್ರಾಂತಿಗೆ ಪ್ರಚೋದನೆಯನ್ನು ನೀಡುತ್ತೆ. ವಸಾಹತುಗಾರರ ಪಕ್ಷ ವಹಿಸಿ ಹೋರಾಡಿದ ಅನೇಕ ಫ್ರೆಂಚರು ಫ್ರಾನ್ಸ್ ಮಹಾಕ್ರಾಂತಿಯ ನಾಯಕರಾದರು. ಅಮೆರಿಕ ಸಂಯುಕ್ತ ಸಂಸ್ಥಾನ ಅನ್ನುವಂಥ ಹೊಸ ರಾಷ್ಟ್ರದ ಉದಯ ಆಗುತ್ತೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ನಂತರ. ಇದಿಷ್ಟು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನಾವು ನೇರವಾಗಿ ಫ್ರಾನ್ಸ್ನ ಮಹಾಕ್ರಾಂತಿಯ ಬಗ್ಗೆ ನೋಡ್ತಾ ಹೋಗೋಣ. ತಮ್ಮ ದೊರೆಗಳ ನಿರಂಕುಶ ಪ್ರಭುತ್ವವನ್ನು ಕೊನೆಗಾಣಿಸಿ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಹೊಸ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡುವಂಥದ್ದೇ ಫ್ರೆಂಚ್ ಕ್ರಾಂತಿಯ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾದರೆ ಫ್ರೆಂಚ್ ಕ್ರಾಂತಿಗೆ ಸಾಮಾಜಿಕ ಕಾರಣಗಳು ಏನು? ಸಾಮಾಜಿಕ ಕಾರಣಗಳು ಕೂಡ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಫ್ರೆಂಚ್ ಸಮಾಜದಲ್ಲಿ ಅಸಮಾನತೆ ಅನ್ನುವಂಥದ್ದು ಎಲ್ಲಾ ರಂಗದಲ್ಲೂ ಕೂಡ ತಾಂಡವ ಆಡ್ತಾ ಇತ್ತು. ಈ ಅಸಮಾನತೆಯ ನೋವು ಜನತೆಯ ಹೃದಯದಲ್ಲಿ ರೋಷವಾಗಿ ಕ್ರಾಂತಿಗೆ ಎಡೆಯಾಗುತ್ತೆ. ಕ್ರಾಂತಿಗೆ ಮುನ್ನ ಫ್ರಾನ್ಸ್ನ ಸಮಾಜದಲ್ಲಿ 3 ವರ್ಗಗಳಿದ್ವು. ಮೊದಲ ವರ್ಗ ಪಾದ್ರಿಗಳು, 2ನೇ ವರ್ಗ ಶ್ರೀಮಂತರು, 3ನೇ ವರ್ಗದಲ್ಲಿ ಉಳಿದೆಲ್ಲ ಜನಸಾಮಾನ್ಯರು ಬರ್ತಾ ಇದ್ರು. ಇದು ಸಾಮಾಜಿಕ ಕಾರಣ. ಆದರೆ ಇನ್ನು ಆರ್ಥಿಕ ಕಾರಣಗಳೇನು? ಫ್ರಾನ್ಸ್ ಅನ್ನುವಂಥದ್ದು ಕೃಷಿ ಪ್ರಧಾನ ದೇಶವಾಗಿತ್ತು. ಕೃಷಿ ಪದ್ಧತಿಯಲ್ಲಿ ಅಭಿವೃದ್ಧಿಗಳು ಆಗಿದ್ದರೂ ಸಹ ಕೃಷಿ ಬಹಳಷ್ಟು ಹಿಂದೆ ಉಳಿದಿತ್ತು. ಭೂಮಿಯ ಉತ್ಪತ್ತಿ ಬಹಳ ಕಡಿಮೆ ಇತ್ತು. ಆಂತರಿಕ ಅಡ್ಡಿಗಳಿಂದಲೂ ಮತ್ತು ಅಧಿಕಾರಿಗಳ ಅತಿಯಾದ ಮಧ್ಯಪ್ರವೇಶದಿಂದ ಕೂಡ ಅವುಗಳ ಬೆಳವಣಿಗೆ ಕುಂಠಿತಗೊಂಡಿತ್ತು. ಇದರ ಫಲವಾಗಿ ಉತ್ಪಾದನೆ ಕೆಳಮಟ್ಟದಲ್ಲಿ ಇತ್ತು. ಇನ್ನು ರಾಜಕೀಯ ಕಾರಣಗಳೇನು? ಫ್ರಾನ್ಸ್ ಅನ್ನು ಬೂರ್ಬನ್ ಮನೆತನದವರು ಆಳ್ವಿಕೆ ಮಾಡ್ತಾ ಇದ್ರು. ಈ ಸಂತತಿಯ 16ನೇ ಲೂಯಿ ಭವ್ಯ ಅರಮನೆಯಲ್ಲಿ ರಾಜಮನೆತನದವರು ಆರಾಮವಾದ ಮತ್ತು ಸುಖಮಯವಾದ ಜೀವನವನ್ನು ನಡೆಸ್ತಾ ಇದ್ರು. ಸರ್ಕಾರಿ ಕೆಲಸಗಳಲ್ಲಿ ಅಸಡ್ಡೆಯಿಂದ ಇದ್ದ ಈತನಿಗೆ ಮೇರಿ ಅಂಟಾಯಿನೆಟ್ ಅನ್ನುವಂಥ ರಾಣಿ ಇದ್ಳು. ಇವಳು ಆಸ್ಟ್ರಿಯನ್ ದೇಶದ ರಾಜಕುಮಾರಿ.
ಈ ಮೇರಿ ಅಂಟಾಯಿನೆಟ್ ಏನ್ ಮಾಡ್ತಾ ಇದ್ರು ಅಂದ್ರೆ ದೇಶದ ಆಡಳಿತ ವ್ಯವಹಾರಗಳಲ್ಲಿ ತಲೆ ಹಾಕ್ತಾ ಇದ್ರು. ವಿದೇಶಿಯಳು ಮತ್ತು ತಮ್ಮ ವಿಷಯದಲ್ಲಿ ಪ್ರೀತಿ ಇಲ್ಲವೆಂಬ ಕಾರಣದಿಂದಾಗಿ ಜನರು ಆಕೆಯನ್ನ ದ್ವೇಷ ಮಾಡ್ತಾ ಇದ್ರು. ರಾಜನಾಗಿರ್ತಕ್ಕಂಥ 16ನೇ ಲೂಯಿ ಆಕೆಯನ್ನ ನಿಯಂತ್ರಣ ಮಾಡ್ಲಿಕ್ಕಾಗದೆ ಕ್ರಮೇಣ ಪರಿಸ್ಥಿತಿ ಅವನ ಕೈಮೀರಿ ಹೋಗಿ ಕ್ರಾಂತಿಯಾಗಿ ಪರಿಣಮಿಸುತ್ತೆ. ಇನ್ನು ಫ್ರೆಂಚ್ ಚಿಂತಕರ ಪ್ರಭಾವ ಕೂಡ ಫ್ರಾನ್ಸ್ನ ಮಹಾಕ್ರಾಂತಿಗೆ ಪ್ರಭಾವ ಬೀರುತ್ತೆ. ಪ್ರಸಿದ್ಧ ತತ್ವಜ್ಞಾನಿಗಳು ಹಾಗೂ ವಿದ್ವಾಂಸರಾಗಿರ್ತಕ್ಕಂಥ ಮಾಂಟೆಸ್ಕೋ, ರೂಸೋ ಮತ್ತು ವಾಲ್ಟೈರ್ ಅವರು ತಮ್ಮ ಕ್ರಾಂತಿಕಾರಕ ಬರಹಗಳಿಂದ ಕ್ರಾಂತಿಕಾರಿಗಳಿಗೆ ಉತ್ತೇಜನವನ್ನು ನೀಡಿದರು. ಮಾಂಟೆಸ್ಕೋ ಅವರು ತಮ್ಮ ಕೃತಿಯಾಗಿರ್ತಕ್ಕಂಥ ಸ್ಪಿರಿಟ್ ಆಫ್ ಲಾಸ್ ಕೃತಿಯಲ್ಲಿ ರಾಜರ ದೈವದತ್ತ ಅಧಿಕಾರ ನಿರಾಧಾರ ಅಂತ ಟೀಕೆ ಮಾಡಿ ಸಾಂವಿಧಾನಿಕ ರಾಜಪ್ರಭುತ್ವಕ್ಕೆ ಬೆಂಬಲವನ್ನು ನೀಡ್ತಾರೆ. ಅದಾದ ನಂತರ ರೂಸೋ ಅವರು ಬರ್ತಾರೆ. ರೂಸೋ ತನ್ನ ಕೃತಿಯಾಗಿರ್ತಕ್ಕಂಥ ಸಾಮಾಜಿಕ ಒಪ್ಪಂದ ಅಂದರೆ ಸೋಷಿಯಲ್ ಕಾಂಟ್ರಾಕ್ಟ್ದಲ್ಲಿ ಮಾನವ ಸ್ವತಂತ್ರವಾಗಿ ಜನಿಸಿದ, ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಅಂತ ಹೇಳ್ತಾನೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡಿ. ಮಾನವ ಹುಟ್ಟುವಾಗ ಸ್ವತಂತ್ರನಾಗಿ ಹುಟ್ಟಿದರೂ ಕೂಡ ಎಲ್ಲ ಕಡೆ ಆತ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಅಂತ ಹೇಳಿದವರು ಯಾರು ಅಂದರೆ ರೂಸೋ ತನ್ನ ಸಾಮಾಜಿಕ ಒಪ್ಪಂದ ಅಂದರೆ ಸೋಷಿಯಲ್ ಕಾಂಟ್ರಾಕ್ಟ್ ಅನ್ನುವಂಥ ಕೃತಿಯಲ್ಲಿ ಹೇಳ್ತಾರೆ ಇದನ್ನ. ಇನ್ನು ವಾಲ್ಟೈರ್ ಬರ್ತಾರೆ. ವಾಲ್ಟೈರ್ನು ಫ್ರಾನ್ಸ್ನಲ್ಲಿ ಪ್ರಚಲಿತವಿದ್ದ ಸಂಪ್ರದಾಯ, ಏಕಾಚರಣೆ ಹಾಗೂ ಅಂಧಶ್ರದ್ಧೆಯನ್ನ ಖಂಡನೆ ಮಾಡ್ತಾನೆ. ಅಲ್ಲದೆ ರೋಮನ್ ಕ್ಯಾಥೋಲಿಕ್ ಚರ್ಚ್ ಅನ್ನು ಕೂಡ ಈತ ವಿರೋಧ ಮಾಡ್ತಾನೆ. ಈ ಎಲ್ಲಾ ಚಿಂತಕರ ಪ್ರಭಾವದಿಂದಾಗಿ ಫ್ರಾನ್ಸ್ನಲ್ಲಿ ಮಹಾಕ್ರಾಂತಿ ಸಂಭವಿಸುತ್ತೆ. ಇನ್ನು ಅಮೆರಿಕನ್ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಭಾವ ಕೂಡ ಫ್ರೆಂಚ್ ಕ್ರಾಂತಿಯ ಮೇಲೆ ಪ್ರಭಾವ ಬೀರುತ್ತೆ. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ಫ್ರೆಂಚರ ಮೇಲೆ ಅಗಾಧವಾದ ಪ್ರಭಾವವನ್ನು ಉಂಟು ಮಾಡಿತು. ಅಮೆರಿಕದಲ್ಲಿ ಇಂಗ್ಲಿಷರ ವಿರುದ್ಧ ಹೋರಾಡಿದ ಅನೇಕ ಫ್ರೆಂಚ್ ಸೈನಿಕರು ತಾಯ್ನಾಡಿಗೆ ವಾಪಸ್ಸಾಗಿದ್ದರು. ಅವರು ಕ್ರಾಂತಿಕಾರಿಗಳಿಗೆ ಅವಶ್ಯಕತೆ, ಬಲ ಮತ್ತು ಉತ್ಸಾಹಗಳನ್ನು ಒದಗಿಸಿ ಕ್ರಾಂತಿಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸ್ತಾರೆ. ಈ ಎಲ್ಲಾ ಘಟನೆಗಳಿಂದಾಗಿ ಫ್ರೆಂಚ್ ರಾಜನು 175 ವರ್ಷಗಳಿಂದ ಕರೆಯದೇ ಇರತಕ್ಕಂಥ ಸ್ಟೇಟ್ಸ್ ಜನರಲ್ ಅನ್ನುವಂಥ ಫ್ರಾನ್ಸಿನ ಶಾಸಕಾಂಗ ಸಭೆಯನ್ನ ಕರೀತಾನೆ. ನೋಡಿ, 175 ವರ್ಷಗಳಿಂದ ಆ ಸಭೆಯನ್ನು ಕರೆದಿರಲಿಲ್ಲ. ಆದರೆ ಈ ಎಲ್ಲಾ ಘಟನೆಗಳಿಂದಾಗಿ ಏನ್ ಮಾಡ್ತಾನೆ ಅಂದ್ರೆ ಫ್ರೆಂಚ್ ರಾಜ 175 ವರ್ಷಗಳ ನಂತರ ಸ್ಟೇಟ್ಸ್ ಜನರಲ್ ಅನ್ನುವಂಥ ಫ್ರಾನ್ಸಿನ ಶಾಸಕಾಂಗ ಸಭೆಯನ್ನು ಕರೀತಾನೆ. 1789 ಜುಲೈ 14ರಂದು ಬಾಸ್ಟೈಲ್ ಎಂಬ ರಾಜ್ಯ ಬಂದಿಖಾನೆಯ ಮೇಲೆ ದಾಳಿ ಮಾಡಿದಾಗ ಕೈದಿಗಳನ್ನೆಲ್ಲ ಬಿಡುಗಡೆ ಮಾಡಿ ನಿರಂಕುಶ ಪ್ರಭುತ್ವಕ್ಕೆ ಅಂತ್ಯ ಹಾಡ್ತಾರೆ. 1789 ಆಗಸ್ಟ್ 27ರಂದು ಮಾನವನ ಮತ್ತು ಪೌರನ ಹಕ್ಕುಗಳ ಘೋಷಣೆಯನ್ನು ಅಂಗೀಕಾರ ಮಾಡಲಾಯಿತು. ರಾಜತ್ವವನ್ನು ತೆಗೆದುಹಾಕಿ ಗಣರಾಜ್ಯವನ್ನ ಸ್ಥಾಪನೆ ಮಾಡಿತು. ಈ ಕ್ರಿಯೆಯು ಹಿಂಸಾತ್ಮಕ ರೂಪವನ್ನು ತಾಳುತ್ತೆ. ತೀವ್ರವಾದ ಸುಧಾರಣೆಗಳನ್ನು ಬಯಸುವಂತ ಜಾಕೋಬಿಯನ್ನರು ಅನ್ನುವಂಥ ಒಂದು ಗುಂಪು ಅಧಿಕಾರಕ್ಕೆ ಬರುತ್ತೆ. ಈ ಜಾಕೋಬಿಯನ್ನರ ನಾಯಕ ಯಾರಾಗಿದ್ರು ಅಂದ್ರೆ ರೋಬೋಸ್ಪಿಯರ್ ಅನ್ನುವಂಥವನು ಜಾಕೋಬಿಯನ್ನರ ನಾಯಕ ಆಗಿದ್ದ. ಪ್ರಭುತ್ವದ ಪರ ಯುದ್ಧ ಮತ್ತು ಶಂಕಿತ ವ್ಯಕ್ತಿಗಳ ಹತ್ಯೆಗಾಗಿಯೇ ಆತ ಗಿಲೋಟಿನ್ ಅನ್ನುವಂಥ ಯಂತ್ರವನ್ನ ಆವಿಷ್ಕಾರ ಮಾಡಿದ್ದ. ಈ ರೋಬೋಸ್ಪಿಯರ್ ಅನ್ನುವಂಥವ್ನು ಏನ್ ಮಾಡಿದ್ದ ಅಂದ್ರೆ ಪ್ರಭುತ್ವದ ಪರ ಯುದ್ಧ ಮತ್ತು ಶಂಕಿತ ವ್ಯಕ್ತಿಗಳನ್ನ ಹತ್ಯೆ ಮಾಡಲಿಕ್ಕೆ ಅಂತಾನೆ ಗಿಲೋಟಿನ್ ಅನ್ನುವಂಥ ಯಂತ್ರವನ್ನ ತಯಾರು ಮಾಡಿದ್ರು. ಇಲ್ಲಿ 16ನೇ ಲೂಯಿಯನ್ನ ಈ ಗಿಲೋಟಿನ್ ಯಂತ್ರಕ್ಕೆ ಕೊಟ್ಟನೆ ಕೊಲೆ ಮಾಡಲಾಗತ್ತೆ. ಫ್ರಾನ್ಸ್ನ ರಾಜನಾಗಿರ್ತಕ್ಕಂಥ 16ನೇ ಲೂಯಿಯನ್ನ ಈ ಗಿಲೋಟಿನ್ ಯಂತ್ರಕ್ಕೆ ಕೊಟ್ಟು ಬಲಿ ತೆಗೆದುಕೊಳ್ಳಲಾಗುತ್ತೆ. ಇದಿಷ್ಟು ಫ್ರಾನ್ಸ್ ಕ್ರಾಂತಿಗೆ ಸಂಬಂಧಪಟ್ಟಂಗೆ. ಇನ್ನು ಫ್ರಾನ್ಸ್ ಕ್ರಾಂತಿಯ ಪರಿಣಾಮಗಳು ಏನಾಗ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಊಳಿಗಮಾನ್ಯ ಪದ್ಧತಿ ಅನ್ನುವಂಥದ್ದು ಇಲ್ಲಿ ನಾಶವಾಗಿ ಹೋಗುತ್ತೆ. ಪಾದ್ರಿಗಳು ಮತ್ತು ಶ್ರೀಮಂತರು ಹೊಂದಿದ್ದ ವಿಶೇಷ ಅಧಿಕಾರ ಸವಲತ್ತುಗಳು ರದ್ದಾಗ್ತವೆ. ಶ್ರೀಮಂತರ ಭೂಮಿಯನ್ನ ಇಲ್ಲಿ ಕಸಿದುಕೊಳ್ಳಲಾಗುತ್ತೆ. ಚರ್ಚ್ ರಾಜ್ಯಕ್ಕೆ ಅಧೀನವಾಗುತ್ತೆ. ದೇಶಾದ್ಯಂತ ಒಂದೇ ರೀತಿಯ ಆಡಳಿತ ಕ್ರಮ ಜಾರಿಗೆ ಬರುತ್ತೆ. ಇದಿಷ್ಟು ಫ್ರಾನ್ಸ್ನ ಮಹಾಕ್ರಾಂತಿಗೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ನಾವು ಏಕೀಕರಣ ಚಳವಳಿಗಳ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ ಇಟಲಿ ಮತ್ತು ಜರ್ಮನಿಯ ಏಕೀಕರಣದ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಮೊದಲಿಗೆ ಇಟಲಿಯ ಏಕೀಕರಣದ ಬಗ್ಗೆ ನೋಡ್ತಾ ಹೋಗೋಣ. ಪ್ರಾಚೀನ ರೋಮನ್ ಸಾಮ್ರಾಜ್ಯದ ವೈಭವ ಕಂಡಿದ್ದ ಇಟಲಿ ದೇಶ ಒಂದೇ ಭಾಷೆ ಆಡುತ್ತಿದ್ರೂ ಕೂಡ ಒಡೆದು ಚೂರಾಗಿತ್ತು. ರೋಮನ್ ಕ್ಯಾಥೋಲಿಕ್ ಮತವೇ ಇಟಲಿಯಲ್ಲಿ ಸಾರ್ವತ್ರಿಕ ಆಗಿತ್ತು. ಒಂದೇ ರಾಷ್ಟ್ರೀಯ ಪ್ರಭುತ್ವ ಪಡೆಯಲು ಅರ್ಹರಾಗಿದ್ರೂ ಕೂಡ ಇಂತಹ ಏಕೀಕರಣ ಅಸಾಧ್ಯ ಆಗಿತ್ತು. 1815 ಮತ್ತು 1848 ನಡುವೆ ಇಟಲಿ ದೇಶದ ಅನೇಕ ರಾಜ್ಯಗಳಲ್ಲಿ ದಂಗೆಗಳು ಉಂಟಾಗ್ತವೆ. ಈ ಎಲ್ಲಾ ದಂಗೆಗಳ ಮುಖ್ಯ ಗುರಿ ಏನಾಗಿತ್ತು ಅಂದ್ರೆ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಏಕೀಕರಣ ಅನ್ನುವಂಥದ್ದು. ಜೋಸೆಫ್ ಮ್ಯಾಜಿನಿ, ಕೌಂಟ್ ಕವೂರ್ ಮತ್ತು ಗ್ಯಾರಿಬಾಲ್ಡಿ ಅವರು ಇಟಲಿಯ ಏಕೀಕರಣದ ಶಿಲ್ಪಿಗಳಾಗಿದ್ದರು. ಭಾರತದ ಏಕೀಕರಣದ ಶಿಲ್ಪಿ ಅಂತ ನಾವು ಯಾರನ್ನ ಕರಿತೀವಿ? ಹಾಗಾದ್ರೆ ಭಾರತದ ಏಕೀಕರಣದ ಶಿಲ್ಪಿ ಅಂತ ಯಾರನ್ನ ಕರಿತೀವಿ? ಭಾರತದ ಬಿಸ್ಮಾರ್ಕ್ ಅಂತ ಯಾರನ್ನ ಕರೀತಾರೆ? ಅದನ್ನು ನೀವು ಉತ್ತರವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಜೋಸೆಫ್ ಮ್ಯಾಜಿನಿ, ಕೌಂಟ್ ಕವೂರ್ ಮತ್ತು ಗ್ಯಾರಿಬಾಲ್ಡಿ ಅವರು ಇಟಲಿ ಏಕೀಕರಣದ ಶಿಲ್ಪಿಗಳಾಗಿದ್ದರು. ಇನ್ನು ಜೋಸೆಫ್ ಮ್ಯಾಜಿನಿ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮ್ಯಾಜಿನಿ ಹೆಸರಾಂತ ಕ್ರಾಂತಿಕಾರಿ ಚಿಂತಕ ಮತ್ತು ಬರಹಗಾರನಾಗಿದ್ದ. ಅವನು ತನ್ನ ಗ್ರಂಥವಾಗಿರ್ತಕ್ಕಂಥ ಇಟಲಿ, ಆಸ್ಟ್ರಿಯಾ ಮತ್ತು ಪ್ಯಾಪಸಿ ಅನ್ನುವಂಥ ಗ್ರಂಥಗಳಲ್ಲಿ ಅನೇಕ ಲೇಖನಗಳಿಂದ ಇಟಲಿ ದೇಶದ ಯುವಕರನ್ನ ಪ್ರಚೋದನೆ ಮಾಡ್ತಾನೆ. ಈತ ತರುಣ ಇಟಲಿ, ಯಂಗ್ ಇಟಲಿ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಟಿದ್ದಲ್ಲದೆ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಇಟಲಿ ಏಕೀಕರಣದ ಗುರಿಗಳನ್ನು ಹೊಂದಿದ್ದ. ಇನ್ನು ಗ್ಯಾರಿಬಾಲ್ಡಿ ಬಗ್ಗೆ ನೋಡ್ತಾ ಹೋಗೋಣ. ಗ್ಯಾರಿಬಾಲ್ಡಿ ಒಬ್ಬ ಯೋಧನಾಗಿದ್ದ, ಹೋರಾಟಗಾರ. ಇವನು ತರುಣ ಇಟಲಿ ಅನ್ನುವಂಥ ಪಕ್ಷವನ್ನು ಸೇರಿ ಅನೇಕ ಸಾರಿ ಅದರ ಕ್ರಾಂತಿಯ ನಾಯಕತ್ವವನ್ನು ವಹಿಸಿದ್ದ. ನಂತರ ಕೆಂಪಂಗಿ ದಳ, ರೆಡ್ ಶರ್ಟ್ಸ್ ಅನ್ನುವಂಥ ಸೈನ್ಯವನ್ನು ವ್ಯವಸ್ಥೆಗೊಳಿಸಿ ಸಾರ್ಡಿನಿಯಾ ಜೊತೆಗೂಡಿ ಆಸ್ಟ್ರಿಯಾದೊಡನೆ ಹೋರಾಟವನ್ನು ಮಾಡ್ತಾನೆ. 1860ರಲ್ಲಿ 2 ಸಿಸಿಲಿಗಳ ರಾಜ್ಯದ ಮೇಲೆ ಕೆಂಪಂಗಿ ದಳದೊಡನೆ ದಾಳಿ ಮಾಡಿ ಅದನ್ನ ಆಕ್ರಮಿಸಿ
ಇಟಲಿ ದೇಶದ ಏಕೀಕರಣವನ್ನು ತ್ವರಿತಗೊಳಿಸ್ತಾನೆ ಹಾಗೂ ಪ್ರಜಾಪ್ರಭುತ್ವ ಸುಧಾರಣೆಗಳಿಗಾಗಿ ಆಗ್ರಹವನ್ನು ಮಾಡ್ತಾನೆ ಗ್ಯಾರಿಬಾಲ್ಡಿ ಕೆಂಪಂಗಿ ದಳವನ್ನು ಸ್ಥಾಪನೆ ಮಾಡಿದ್ದ. ಹಾಗಾದ್ರೆ ಕಂದು ಅಂಗಿ ದಳ ಅಂತ ಒಂದು ಸೈನ್ಯ ಬರುತ್ತಲ್ಲ, ಆ ಕಂದು ಅಂಗಿ ದಳವನ್ನು ಸ್ಥಾಪನೆ ಮಾಡಿದವರು ಯಾರು? ಕಂದು ಅಂಗಿ ದಳ, ಬ್ರೌನ್ ಶರ್ಟ್ಸ್ ಅಂತ ಬರುತ್ತಲ್ಲ, ಅದನ್ನು ಸ್ಥಾಪನೆ ಮಾಡಿದವರು ಯಾರು? ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ನಾನು ಹೇಳಿದ್ದೀನಿ. ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕಾಮೆಂಟ್ ಮಾಡಿ. ಕಂದು ದಳ ಅಥವಾ ಬ್ರೌನ್ ಶರ್ಟ್ಸ್ ಅನ್ನು ಯಾರು ಸ್ಥಾಪನೆ ಮಾಡಿದ್ರು? ಎಸ್. ಇನ್ನು ಕೌಂಟ್ ಕೌರ್ ಬಗ್ಗೆ ನೋಡ್ತಾ ಹೋಗೋಣ. ಇಟಲಿ ದೇಶದ ಏಕೀಕರಣದಲ್ಲಿ ಸಾರ್ಡಿನಿಯಾದ ಮುಖ್ಯಮಂತ್ರಿಯಾಗಿದ್ದ ಕೌಂಟ್ ಕೌರ್ ಒಬ್ಬ ಪ್ರಧಾನ ವ್ಯಕ್ತಿ. ಈತ ಪತ್ರಿಕೋದ್ಯಮಿಯಾಗಿದ್ದು ಇಟಲಿ ದೇಶದ ಸಾಹಿತ್ಯ ಪುನರುಜ್ಜೀವನಕ್ಕಾಗಿ ಮೀಸಲಾಗಿದ್ದ ರಿಸಾರ್ಜಿಮೆಂಟೋ ಅನ್ನುವಂಥ ಪತ್ರಿಕೆಯನ್ನು ಆರಂಭ ಮಾಡ್ತಾನೆ. ನೋಡಿ, ಈ ರಿಸಾರ್ಜಿಮೆಂಟೋ ಅನ್ನುವಂಥ ಪತ್ರಿಕೆಯನ್ನು ಆರಂಭ ಮಾಡಿದವರು ಯಾರು ಅಂದ್ರೆ ಕೌಂಟ್ ಕೌರ್ ಅವರು. ಇದು ಇಟಲಿ ದೇಶದ ಸಾಹಿತ್ಯದ ಪುನರುಜ್ಜೀವನಕ್ಕಾಗಿ ಮೀಸಲಿರ್ತಕ್ಕಂಥ ಒಂದು ಪತ್ರಿಕೆ. ತನ್ನ ಪ್ರಭಾವಶಾಲಿ ಬರಹಗಳಿಂದ ಜನರ ಮನಸ್ಸಿನ ಮೇಲೆ ಮತ್ತು ರಾಜರುಗಳ ಮನಸ್ಸಿನ ಮೇಲೆ ಈತ ಪ್ರಭಾವವನ್ನು ಬೀರ್ತಾನೆ. ಕೌಂಟ್ ಕವೂರ್ ರಿಸಾರ್ಜಿಮೆಂಟೋ ಅನ್ನುವಂಥ ಪತ್ರಿಕೆಯನ್ನ ಆರಂಭ ಮಾಡ್ತಾನೆ. ಕೌಂಟ್ ಕವೂರ್ ರಹಸ್ಯವಾಗಿ ಸಿಸಿಲಿಯ ಮೇಲೆ ದಂಡೆತ್ತಿ ಹೋಗುವಂತೆ ಗ್ಯಾರಿಬಾಲ್ಡಿಗೆ ಪ್ರೋತ್ಸಾಹವನ್ನು ನೀಡ್ತಾನೆ. ಯಾಕಂದ್ರೆ ಈತ ಒಬ್ಬ ಪತ್ರಿಕೋದ್ಯಮಿಯಾಗಿದ್ದ, ಹೀಗಾಗಿ ಈತನಿಗೆ ಬಹಳಷ್ಟು ಮಾಹಿತಿ ಸಿಗ್ತಾ ಇತ್ತು. ಹೀಗಾಗಿ ಕೌಂಟ್ ಕವೂರ್ ರಹಸ್ಯವಾಗಿ ಸಿಸಿಲಿಯ ಮೇಲೆ ದಂಡೆತ್ತಿ ಹೋಗುವಂತೆ ಗ್ಯಾರಿಬಾಲ್ಡಿಗೆ ಪ್ರೋತ್ಸಾಹವನ್ನು ನೀಡ್ತಾನೆ. 1861ರಲ್ಲಿ ವಿಕ್ಟರ್ ಎಮ್ಯಾನ್ಯುಯಲ್ ದೊರೆಯನ್ನ ಇಟಲಿಯ ರಾಜನನ್ನಾಗಿ ಘೋಷಣೆ ಮಾಡಲಾಗುತ್ತೆ. 1870ರಲ್ಲಿ ಫ್ರಾನ್ಸ್ ಮತ್ತು ಪ್ರಷ್ಯಾಗಳ ನಡುವೆ ಯುದ್ಧ ಆರಂಭವಾದಾಗ ಫ್ರಾನ್ಸ್ ತನ್ನ ಸೈನ್ಯವನ್ನ ರೋಮ್ನಿಂದ ಹಿಂದಕ್ಕೆ ತೆಗೆದುಕೊಳ್ಬೇಕಾಯಿತು. ಈ ಅವಕಾಶವನ್ನ ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ವಿಕ್ಟರ್ ಎಮ್ಯಾನ್ಯುಯಲ್ ರೋಮ್ ಮೇಲೆ ನುಗ್ಗಿ ಅದನ್ನ ಆಕ್ರಮಣ ಮಾಡ್ಕೊಳ್ತಾನೆ. ಇಟಲಿಯು ರಾಜಧಾನಿ ಆಗುತ್ತೆ. ಇಟಲಿಯ ಏಕೀಕರಣ ಈ ಮೂಲಕ ಸಂಪೂರ್ಣ ಆಗತ್ತೆ. ಅರ್ಥ ಆಯ್ತಾ? ಇದಿಷ್ಟು ಇಟಲಿ ಏಕೀಕರಣಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಜರ್ಮನಿಯ ಏಕೀಕರಣವನ್ನು ನೋಡ್ತಾ ಹೋಗೋಣ. 19ನೇ ಶತಮಾನದ ಆದಿಭಾಗದಲ್ಲಿ ಜರ್ಮನಿ ಅನೇಕ ಸ್ವತಂತ್ರ ರಾಜ್ಯಗಳಾಗಿ ವಿಭಾಗ ಆಗಿತ್ತು. ಫ್ರಾನ್ಸ್ನ ಮಹಾಕ್ರಾಂತಿಯು ಜರ್ಮನರ ರಾಷ್ಟ್ರಪ್ರಜ್ಞೆಯನ್ನು ಕೆರಳಿಸುತ್ತೆ. ಇದರಿಂದ ರಾಜ್ಯಗಳಲ್ಲಿನ ಜನರು ರಾಷ್ಟ್ರೀಯ ಏಕತೆಗಾಗಿ ಮತ್ತು ಸಾಮಾಜಿಕ ಆರ್ಥಿಕ ಸುಧಾರಣೆಗಳಿಗಾಗಿ ಆಗ್ರಹವನ್ನು ಮಾಡ್ತಾರೆ. ಜರ್ಮನಿಯ ದೇಶಪ್ರೇಮಿಗಳು ಮತ್ತು ರಾಷ್ಟ್ರೀಯವಾದಿಗಳು ಪ್ರಜಾಸತ್ಯ ಸಂಸ್ಥೆಗಳಿಗಾಗಿ ಮತ್ತು ಜರ್ಮನಿಯ ಏಕೀಕರಣಕ್ಕಾಗಿ ಚಳುವಳಿಗಳನ್ನು ಆರಂಭ ಮಾಡ್ತಾರೆ. ಆದರೆ ಈ ಚಳುವಳಿಗಳನ್ನು ಅಡಗಿಸಲಾಗುತ್ತೆ. ಇಲ್ಲಿ ಕ್ರಾಂತಿಕಾರಿಗಳ ಚಳುವಳಿಗಳನ್ನು ಅಡಗಿಸಲಾಗಿದ್ದರಿಂದಾಗಿ ಕ್ರಾಂತಿಕಾರಿಗಳು ದೇಶವನ್ನು ಬಿಟ್ಟು ಓಡಿ ಹೋಗ್ತಾರೆ. ಪ್ರಷ್ಯಾ ಈ ಚಟುವಟಿಕೆಗಳಲ್ಲಿ ಒಂದು ಮಹತ್ತರ ಸ್ಥಾನವನ್ನು ವಹಿಸಿದ ನಂತರ ಆರ್ಥಿಕ ಪ್ರಗತಿ ಮತ್ತು ಕೈಗಾರೀಕರಣ ಅಭಿವೃದ್ಧಿ ಆಗತ್ತೆ. ಇನ್ನು ಜರ್ಮನಿಯ ಏಕೀಕರಣಕ್ಕೆ ಸಂಬಂಧಪಟ್ಟಂಗೆ ಬಿಸ್ಮಾರ್ಕ್ನನ್ನ ನಾವು ನೋಡ್ತಾ ಹೋಗ್ತೀವಿ. ಬಿಸ್ಮಾರ್ಕ್ ಜರ್ಮನಿ ಏಕೀಕರಣದ ಪ್ರಧಾನ ಶಿಲ್ಪಿ. ಈತನ ಹೆಸರು ಆಟೋ वन ಬಿಸ್ಮಾರ್ಕ್ ಅನ್ನುವಂಥದ್ದು. ಇವನು ಪ್ರಷ್ಯಾ ರಾಜ್ಯದ ದೊರೆಯಾಗಿರ್ತಕ್ಕಂಥ 1ನೇ ವಿಲಿಯಂನ ಮುಖ್ಯಮಂತ್ರಿಯಾಗಿದ್ದ. ಈತ ಸರ್ಕಾರಿ ನೌಕರನಾಗಿ ಜರ್ಮನಿಯ ಶಾಸನ ಸಭೆ ಡಯಟ್ನ ಸದಸ್ಯನಾಗಿ ವಿದೇಶಗಳಲ್ಲಿ ರಾಯಭಾರಿಯಾಗಿ ವೃತ್ತಿಯನ್ನು ಆರಂಭ ಮಾಡಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದ. ಜರ್ಮನ್ ಏಕೀಕರಣವನ್ನು ಸಾಧಿಸಲು ಪ್ರಷ್ಯಾ ಒಂದೇ ಸಮರ್ಥಶಾಲಿ ಅನ್ನುವಂಥದ್ದನ್ನು ಮನಗಂಡಿದ್ದ ಬಿಸ್ಮಾರ್ಕ್ ಪ್ರಷ್ಯಾವನ್ನ ಜರ್ಮನಿಯಲ್ಲಿ ಅಗ್ರ ರಾಜ್ಯವನ್ನಾಗಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ. ನೋಡಿ, ಜರ್ಮನ್ ಏಕೀಕರಣವನ್ನು ಸಾಧಿಸಲಿಕ್ಕೆ ಇರತಕ್ಕಂಥ ಏಕೈಕ ಮಾರ್ಗ ಯಾವುದು ಅಂತಂದ್ರೆ ಪ್ರಷ್ಯಾವನ್ನ ಸಮರ್ಥಶಾಲಿಯನ್ನಾಗಿ ಮಾಡೋದು. ಹೀಗಾಗಿ ಪ್ರಷ್ಯಾವನ್ನು ಜರ್ಮನಿಯಲ್ಲಿ ಅಗ್ರ ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂಥದ್ದು ಬಿಸ್ಮಾರ್ಕ್ನ ಹೆಬ್ಬಯಕೆ ಆಗಿತ್ತು. ಈ ಉದ್ದೇಶದ ಸಾಧನೆಗಾಗಿ ಅವನ ಗುರಿಗಳು 2 ಬಗೆಯಾಗಿದ್ವು. ಒಂದು, ಆಸ್ಟ್ರಿಯಾವನ್ನ ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗಟ್ಟೋದು. ಮತ್ತೊಂದು, ಜರ್ಮನಿಯಲ್ಲಿ ಲೀನವಾಗಿ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುವುದಕ್ಕಿಂತ ಜರ್ಮನಿಯನ್ನೇ ಪ್ರಷ್ಯಾಮಯವನ್ನಾಗಿ ಮಾಡೋದು ಆಗಿತ್ತು. ಅಂದರೆ ಪ್ರಷ್ಯಾದ ಸಂಸ್ಕೃತಿ, ಸಂಪ್ರದಾಯ, ಆಡಳಿತ ಯಂತ್ರ ಮತ್ತು ಸೈನಿಕ ಬಲವನ್ನು ಜರ್ಮನಿ ದೇಶಕ್ಕೆ ವಿಸ್ತಾರ ಮಾಡುವಂಥದ್ದು ಬಿಸ್ಮಾರ್ಕ್ನ ಪ್ರಮುಖ ಉದ್ದೇಶ ಆಗಿತ್ತು. ಬಿಸ್ಮಾರ್ಕ್ ಜರ್ಮನಿಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ರಕ್ತ ಮತ್ತು ಕಬ್ಬಿನ ನೀತಿಯನ್ನ ಅನುಸರಣೆ ಮಾಡ್ತಾನೆ. ರಕ್ತ ಮತ್ತು ಕಬ್ಬಿನ ನೀತಿಯನ್ನ ಬಿಸ್ಮಾರ್ಕ್ ಜರ್ಮನಿಯ ಏಕೀಕರಣಕ್ಕೆ ಸಂಬಂಧಪಟ್ಟಂಗೆ ಬಿಸ್ಮಾರ್ಕ್ ಏನ್ ಮಾಡ್ತಾನೆ ಅಂದ್ರೆ ರಕ್ತ ಮತ್ತು ಕಬ್ಬಿಣದ ನೀತಿಯನ್ನ ಅನುಸರಣೆ ಮಾಡ್ತಾನೆ. ಈ ತತ್ವದಿಂದ ಮಾತ್ರ ಜರ್ಮನಿಯ ಏಕೀಕರಣ ಸಾಧ್ಯ ಅಂತ ಬಿಸ್ಮಾರ್ಕ್ ನಂಬಿದ್ದ. ರಕ್ತ ಮತ್ತು ಕಬ್ಬಿಣ ತತ್ವ ಅಂತಂದ್ರೆ ಯುದ್ಧ ನೀತಿ, ಅಂದ್ರೆ ಯುದ್ಧದಿಂದ ಮಾತ್ರ ಜರ್ಮನಿಯನ್ನೇ ಒಂದುಗೂಡಿಸಬಹುದು ಅಂತ ಬಿಸ್ಮಾರ್ಕ್ ನಂಬಿದ್ದ. ಇದರಿಂದಾಗಿ ಅವನು ಒಂದು ಬಲವಾದ ಸೈನ್ಯವನ್ನು ಕೂಡ ಕಟ್ತಾನೆ. ಹೇಗೆ ನಮ್ಮ ಭಾರತದ ಬಿಸ್ಮಾರ್ಕ್ ಅಂತ ಕರೆಸ್ಕೊಂಡಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಸೈನ್ಯದ ಮೂಲಕ ದಾಳಿಯನ್ನು ಮಾಡಿ ಕೆಲವು ಸಂಸ್ಥಾನಗಳನ್ನು ಭಾರತದಲ್ಲಿ ಒಗ್ಗೂಡಿಸ್ತಾರೆ, ಹಾಗೆ ಬಿಸ್ಮಾರ್ಕ್ ಕೂಡ ಏನ್ ಮಾಡಿದ್ದ ಅಂತಂದ್ರೆ ರಕ್ತ ಮತ್ತು ಕಬ್ಬಿಣ ತತ್ವದ ಮೂಲಕ ಜರ್ಮನಿಯನ್ನ ಒಂದುಗೂಡಿಸಬೇಕು, ಯುದ್ಧ ನೀತಿಯಿಂದ ಯುದ್ಧ ತತ್ವದಿಂದ ಮಾತ್ರ ಜರ್ಮನಿಯನ್ನ ಏಕೀಕರಣಗೊಳಿಸಬಹುದು ಅಂತ ಬಿಸ್ಮಾರ್ಕ್ ನಂಬಿದ್ದ. ಬಿಸ್ಮಾರ್ಕ್ ಇಟಲಿಯೊಡನೆ ಒಪ್ಪಂದ ಮಾಡಿಕೊಂಡು ಆಸ್ಟ್ರಿಯಾದೊಡನೆ ಯುದ್ಧವಾದರೆ ಅದರ ಬೆಂಬಲವನ್ನು ಬಯಸ್ತಾನೆ. 1866ರಲ್ಲಿ ಉತ್ತರ ಜರ್ಮನ್ ರಾಜ್ಯಗಳ ಸಂಘವನ್ನ ಈತ ರಚನೆ ಮಾಡ್ತಾನೆ. 1866ರಲ್ಲಿ ಉತ್ತರ ಜರ್ಮನ್ ರಾಜ್ಯಗಳ ಸಂಘವನ್ನು ಯಾರು ರಚನೆ ಮಾಡಿದ್ರು ಅಂದ್ರೆ ಬಿಸ್ಮಾರ್ಕ್ ರಚನೆ ಮಾಡ್ತಾನೆ.
ಪ್ರಷ್ಯಾದ ದೊರೆಯನ್ನು ವಂಶಪಾರಂಪರ್ಯವಾಗಿ ಈ ರಾಜ್ಯ ಸಂಘದ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಲಾಗುತ್ತೆ. ಜರ್ಮನಿಯನ್ನು ಬಲಹೀನವಾಗಿಡುವುದು ಫ್ರಾನ್ಸ್ನ ಚಕ್ರವರ್ತಿ 3ನೇ ನೆಪೋಲಿಯನ್ನ ಅಪೇಕ್ಷೆಯಾಗಿತ್ತು. ಜರ್ಮನಿ ಏಕೀಕರಣ ಪೂರ್ಣಗೊಳ್ಳಬೇಕಾದ್ರೆ ಫ್ರಾನ್ಸ್ನೊಡನೆ ಯುದ್ಧ ಅನಿವಾರ್ಯ ಅಂತ ಕಂಡುಕೊಂಡಿರ್ತಕ್ಕಂಥ ಬಿಸ್ಮಾರ್ಕ್ ಯುದ್ಧದಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಹೋಗ್ತಾನೆ. ನೆಪೋಲಿಯನ್ ಪ್ರಷ್ಯಾದ ಮೇಲೆ ಯುದ್ಧ ಸಾರಿದಾಗ ದಕ್ಷಿಣ ಜರ್ಮನ್ ರಾಜ್ಯಗಳು ಅವನನ್ನು ಸೋಲಿಸ್ತವೆ. ಇದರಿಂದಾಗಿ ಬಿಸ್ಮಾರ್ಕನು ಉಳಿದ ರಾಜ್ಯಗಳನ್ನು ಜರ್ಮನ್ ಒಕ್ಕೂಟದಲ್ಲಿ ಲೀನವಾಗುವಂತೆ ಮಾಡ್ತಾನೆ. ಈ ರೀತಿ ಜರ್ಮನ್ ಏಕೀಕರಣ ಪೂರ್ಣಗೊಳ್ಳುತ್ತೆ. ಪ್ರಷ್ಯಾದ 1ನೇ ವಿಲಿಯಂ ಜರ್ಮನ್ ಚಕ್ರವರ್ತಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ಪ್ರಷ್ಯಾದ 1ನೇ ವಿಲಿಯಂ ಜರ್ಮನ್ ಚಕ್ರವರ್ತಿಯಾಗಿ ಬಿರುದನ್ನ ಧರಿಸ್ತಾನೆ. ಇದಿಷ್ಟು ಜರ್ಮನ್ ಏಕೀಕರಣಕ್ಕೆ ಸಂಬಂಧಪಟ್ಟಂಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಆದ್ಮೇಲೆ ಇದುವರೆಗೂ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರಲ್ಲಿ ಬರ್ತಕ್ಕಂಥ ಇತಿಹಾಸದ 4 ಅಧ್ಯಾಯಗಳಿಗೆ ಸಂಬಂಧಪಟ್ಟಂಗೆ 310ಕ್ಕೂ ಹೆಚ್ಚು ಮಹತ್ವದ ಅಂಶಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚುವರಿ ಮಾಹಿತಿಯನ್ನು ಕೂಡ ತಿಳ್ಕೊಂಡಿದ್ದೇವೆ. ಸೊ ಇವತ್ತಿನ ಈ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ತರಗತಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ತರಗತಿಗೆ ಲೈಕ್ ಮಾಡಿ, ಹಾಗೆ ತರಗತಿಯ ಕುರಿತಾಗಿರ್ತಕ್ಕಂಥ ನಿಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತಿನ ಈ ತರಗತಿಗೆ ನೀವೆಲ್ಲ ಒಳ್ಳೊಳ್ಳೆ ಕಾಮೆಂಟ್ಗಳನ್ನು ಕೊಡ್ತೀರಿ ಮತ್ತು ಪ್ರತಿಯೊಬ್ಬರು ಈ ತರಗತಿಗೆ ತಪ್ಪದೇ ಲೈಕ್ ಮಾಡ್ತೀರಿ ಅಂತ ನಾನು ಭಾವಿಸ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಭಾಗ 1ರ ಸಂಪೂರ್ಣ ನೋಟ್ಸ್ ಅನ್ನು ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಇದಿಷ್ಟು ಇವತ್ತಿನ ತರಗತಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.